ಫ್ಯಾಮಿಲಿ ಅಂದ್ರೆ ಈ ತರ ಇರ್ಬೋದು, ಅತ್ತೆ ಸೊಸೆ ಅಂದ್ರೆ ಹಿಂಗ್ ಇರ್ಬೇಕು, ನನ್ ಮದ್ವೆ ಆದ್ಮೇಲೆ ನಾನು ಹೆಂಡತಿ ಬಿಟ್ಟು ಎಲ್ಲೂ ಹೋಗಿಲ್ಲ, ಈ ತರ ಆಡ್ತಾನೆ ಇರ್ತಾರೆ. ಈ ವಯಸ್ಸಲ್ಲಿ ಇವ್ರಿಗೆ ಇರ್ಬೇಕಾ? ತುಂಬಾ ಕಷ್ಟಪಟ್ಟಿದ್ದು. ಇವನಿಗೆ ವಾರದಲ್ಲಿ 2 ಸತಿ 3 ಸತಿ ಹುಷಾರಿರ್ತಾ ಇರ್ಲಿಲ್ಲ, ಹಾಸ್ಪಿಟ್ಲಿಗೆ ಹೋಗಕ್ಕೆ ದುಡ್ಡು ಇರ್ತಾ ಇರ್ಲಿಲ್ಲ. ಎಲ್ಲರೂ ಹೇಳೋರು ಅವ್ರಿಗೆ ತುಂಬಾ ಸಿಟ್ಟೈತೆ, ಹೊಡಿತಾನೆ, ಮದುವೆ ಆಗ್ಬೇಡ ಅಂತ ಎಲ್ಲ ಹೇಳೋರು ನನಗೆ. ನಾನು ಏನು ಕೆಲಸ ಮಾಡ್ತೀನಿ ಸ್ಕೂಲ್ ಕಟಿಂಗ್ ಬಿಟ್ಟರಲ್ಲೇ ಹೊಡೆದು ತುಂಬಾ ನಾಟಿನೇ ಇದ್ದಿದ್ದು, ತುಂಬಾ ತುಂಬ್ತಾನೆ. ಕೊಡೋದಿರ್ಲಿಲ್ಲ ಬಿಡಿ, ಕೊಟ್ಟಿಲ್ಲ ಮುದ್ದು. ಒನ್ ಟೈಮ್ ಊಟ ಮಾಡಿದ್ರೆ ಇನ್ನು ಒನ್ ಟೈಮ್ ಊಟ ಇಷ್ಟ. ಏ ಕುಡ್ಕಿ, ಏನೇ ನೀನು 3 ಬಿಟ್ಟಿದ್ಯಾ? ಬೇಜಾರಾಯ್ತು. ಏನೋ ಮರದ ಪಟ್ಟಿ ತಗೊಂಡು ಅವನಿಗೂ ಹೊಡೆದೆ, ಇವ್ರಿಗೂ ಹೊಡೆದೆ. ಅವಳನ್ನ ಇವ್ರ ಜೊತೆಲಿ ಇದ್ದಾಳೆ ಅಂದ್ರೆ ನನಗೆ ನಾವು ಜಗಳ ಮಾಡೋದಕ್ಕೆ ಇವರು ಮುನ್ಸ್ಕೊಂಡಿದ್ದಾರೆ. 2 ದಿವಸ ಮಾತಾಡ್ಸಿಲ್ಲ. ಅದೇ ಯಾವ್ದಕ್ಕೂ ಕೊರತೆ ಮಾಡಿಲ್ಲ ಇಲ್ಲ ತನಕ. ಇಂಥ ಒಳ್ಳೆ ಅಪ್ಪ ಅಮ್ಮನ್ ಕೊಟ್ಟಿದ್ದಾರೆ, ಅಷ್ಟೇ ಸಾಕು. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸ್. ನಾನು ಕೂತಿರೋ ಜಾಗ, ಈ ಫ್ರೇಮು, ಇದೆಲ್ಲ ಹೊಸದೆ ನಿಮಗೆ. ಬಿಕಾಸ್ ಈ ಹರಿಕತೆ ಪಾಡ್ಕಾಸ್ಟ್ ಶೋ ಬೆಂಗಳೂರಿಂದ ಹೊರಗೆ ಬಂದು ಸುಮಾರು 200 ಕಿಲೋಮೀಟರ್ ದೂರ ಹಾಸನಕ್ಕೆ ಬಂದಿದ್ದೀನಿ ನಾನು. ಬೇಂದ್ರೆ ಅಜ್ಜನ ಸಾಲುಗಳನ್ನು ನೆನಪಿಸ್ಕೊಳ್ತಾ ನನ್ನ ಕಾರ್ಯಕ್ರಮ ಶುರು ಮಾಡ್ತೀನಿ. ಸರಸ ಜನನ, ವೀರಸ ಮರಣ, ಸಮರಸವೇ ಜೀವನ. ಈ 3ನೇದು ಇದೆಯಲ್ಲ, ಈ ಸಮರಸ ಬೇಕು ಈ ಬದುಕಿಗೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಇಡೀ ಬದುಕನ್ನು, ಜೀವನವನ್ನು ಅತ್ಯಂತ ಅರ್ಥಗರ್ಭಿತವಾಗಿ, ಪರಿಣಾಮಕಾರಿಯಾಗಿ, ಹೃದಯ ಸ್ಪರ್ಶಿಯಾಗಿ ವ್ಯಾಖ್ಯಾನ ಮಾಡಿದ್ದೇನಾದರೂ ಇದ್ದರೆ ಅದು 6 ಶಬ್ದಗಳಲ್ಲಿ ಅದು ಬೇಂದ್ರೆ ಅಜ್ಜನ ಕ್ರೆಡಿಟ್. ಆ ಥರ ಬದುಕ್ಬಿಟ್ರೆ ಸಾಕು, ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ. ಹಾಗೆ ಬದುಕ್ತಿರೋ ಒಂದು ಕುಟುಂಬ ಹುಡ್ಕೊಂಡು ಹಾಸನಕ್ಕೆ ಬಂದಿದ್ದೀನಿ. ಅವ್ರ ಮನೇಲಿ ಕೂತಿದ್ದೀನಿ. ನನ್ ಅದರ್ ದೆನ್ ತಾರೇಶ್, ಸ್ವಾತಿ ಕುಟುಂಬ ಎಲ್ಲರಿಗೂ. ಆದರೆ ನಂಗೆ ಇಷ್ಟ ಆಗಿರೋ ಕಪಲ್ ಯಾರು ಅಂತ, ರಮೇಶ್ ಮತ್ತು ಭಾರತಿ. ನಮಸ್ಕಾರ. ಒಂದು ಫ್ರೇಮ್ ಅಲ್ಲಿ ಈ ಫ್ಯಾಮಿಲಿ ನೋಡೋಕೆ ನಂಗೆ ಬಹಳ ಖುಷಿ ಆಗುತ್ತೆ. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀವಿ. ಸ್ವಲ್ಪ ಇಲ್ಲಿ ಇಕ್ಕಟ್ಟಾಗಿದ್ದೀವಿ. ನಿಮ್ಮನೆಗೆ ಬಂದು ನಿಮ್ಮನ್ನೇ ಚೆನ್ನಾಗಿದ್ದೀರಾ ಅಂತ ಕೇಳ್ತೀನಿ. ನೋಡೋಣ ನೀವ್ ಹೇಗಿದ್ದೀರಾ ಅಂತ ಹೇಳಿ. ನಾನು ಚೆನ್ನಾಗಿದ್ದೀನಿ. ಬಿಕಾಸ್ ನಿಮ್ಮ ವಿಡಿಯೋಸ್ಗಳು ನೋಡಿ ನಾವೆಲ್ಲ ತುಂಬಾ ಖುಷಿ ಪಡ್ತೀವಿ ಯಾವಾಗಲೂ ಕೂಡ. ಆ್ಯಂಡ್ ಥ್ಯಾಂಕ್ ಯು. ಬಿಕಾಸ್ ನಿಮ್ಮನ್ನು ಮಿಲಿಯನ್ಸ್ ಗಟ್ಟಲೆ ಜನ ಫಾಲೋ ಮಾಡ್ತಾರೆ. ಅವ್ರು ಯಾರು ನಿಮ್ಮನ್ನು ರೀಚ್ ಆಗಿ ತಾರೇಶ್ ಅವರೇ ಥ್ಯಾಂಕ್ ಯು, ಸ್ವಾತಿ ಅವರೇ ಥ್ಯಾಂಕ್ ಯು, ಭಾರತಿ ಅವರೇ, ರಮೇಶ್ ಅವರೇ ಅಂತ ಹೇಳದೇ ಇರ್ಬೋದು. ಆದರೆ ಅವರೆಲ್ಲರ ಮನಸ್ಸು ಹಾಗೆ ಇರುತ್ತೆ. ಬಿಕಾಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಇವರೆಲ್ಲ ಅನ್ನೋದೊಂದು ಉದ್ದೇಶ ಅಷ್ಟೇ. ಥ್ಯಾಂಕ್ ಯು. ರಮೇಶ್ ಸರ್, ಎಷ್ಟು ಏಜ್ ನಿಮಗೆ? ನನಗೆ ಈಗ 59 ತುಂಬಿ 60ಕ್ಕೆ ರನ್. ಓ, ನೀವೀಗ ಸೀನಿಯರ್ ಸಿಟಿಸನ್. ಅಂದ್ರೆ ಅವ್ರಿಬ್ರಿಗೂ ಡೇಟ್ ಆಫ್ ಬರ್ತ್ ನೆನಪೇ ಗೊತ್ತಿಲ್ಲ. ಗೊತ್ತಿಲ್ಲ. ಸ್ಕೂಲ್ ಡೇಟ್ ಆಫ್ ಬರ್ತ್ ಸ್ಕೂಲಿಗೆ ಸೇರಿಸಿದ್ರಲ್ಲ, ಅದೇ ಡೇಟ್ ಆಫ್ ಬರ್ತ್. ಆ ಪ್ರಕಾರ ಸೀನಿಯರ್ ಸಿಟಿಸನ್ ಎಂಟ್ರಿ ಕೊಡ್ತಿದ್ದೀರಿ. ನೋಡಿ, ಎಲ್ಲ ಸೀನಿಯರ್ ಸಿಟಿಸನ್ಗಳಿಗೆ ನೀವು ಒಂಥರ ಇನ್ಸ್ಪಿರೇಷನ್ ರಮೇಶ್ ಸರ್. ಥ್ಯಾಂಕ್ ಯು ಸರ್. ಅಪ್ಪ ಹಂಗೇನಾ? ಸೈಲೆಂಟಾ ಇಲ್ಲ? ಅಂದ್ರೆ ಡಿಪೆಂಡ್ ಅವ್ರ ಮೂಡ್ ಮೇಲೆ. ಸೈಲೆಂಟ್ ಆಗು ಇರ್ತಾರೆ, ತರ್ಲೇನು ಮಾಡ್ತಾರೆ, ಕೋಪ ಬಂದ್ರೆ ಹೆವಿ ಕೋಪ, ಆತರ. ಓಕೆ, ಭಾರತೀಯಮ್ಮ, ಈ ಮನೆ ಬಾಸ್ ಯಾರು? ಇಲ್ಲ, ಅವರೇ ಬಾಸ್. ಅವರು ಬಾಸು ಅಂತ ಯಾರು ಇಲ್ಲ. ಅಂದ್ರೆ ಅವ್ರು ಹೇಳಿದ ತಕ್ಷಣ ಆ ಕೆಲಸ ಆಗ್ಬೇಕು ಅಂತ ಬಾಸ್ ಯಾರು? ಇವರೇ. ಹೌದಾ ರಮೇಶ್? ಇವ್ರು ಹೇಳಿದ ತಕ್ಷಣ ಆಗ್ಬಿಡ್ಬೇಕು ಆ ಕೆಲಸ. ಓ, ಹಂಗೆ. ಅವರೇ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇವಾಗ ಅಲ್ಲಿ ಪಾತ್ರೆ ಬಿದ್ದಿರುತ್ತೆ ಅಡ್ಗೆ ಮನೆಯಲ್ಲಿ, ಅವ್ರು ಹೇಳಿದ ತಕ್ಷಣ ಕ್ಲೀನ್ ಆಗ್ಬೇಕು, ಇಲ್ಲಾಂದ್ರೆ ಅವ್ರೇ ಹೋಗ್ತು. ನಾನ್ ಬೇರೆ ಕೆಲಸ ಮಾಡ್ತಿದ್ವಿ, ಆ ಪಾತ್ರೆ ಇರುತ್ತೆ, ಆಮೇಲೆ ತೊಳ್ಕೊಳ್ತೀನಿ, ಬಿಡಲ್ಲ. ನೀಟಾಗಿರ್ಬೇಕು, ನೀಟಾಗಿ ಕಾಣಬೇಕು. ಮೊದಲೇ ತೊಳ್ಬಿಟ್ಟಿರ್ತಾರೆ. ಚೆನ್ನಾಗಿದೆ ಆಕ್ಚುಲಿ ಈ ತರದ ಐಡಿಯಾ. ಅಂದ್ರೆ ಬೇರೆಯವ್ರಿಗೆ ಅವಾಜ್ ಎಲ್ಲ ಮಾಡ್ಸಲ್ಲ. ಇಲ್ಲ, ಇವ್ರೆಲ್ಲ ಅವರೇ ಮಾಡ್ತಾರೋ ಅಂತ ಇವ್ರು ಮೊದ್ಲೇ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಕಾಂಪಿಟೇಷನ್ ಕ್ಲೀನಿಂಗ್ ನಡೆಯುತ್ತೆ ನಮ್ಮನೆಲ್ಲ ಆತರ ನೋಡಿ. ಅದಕ್ಕೆ ಈಗಿನ ಕಾಲದವ್ರಿಗೆ ನೀವಿಬ್ರು ಎಷ್ಟು ಮಾದರಿ ಆಗಿದ್ದೀರಿ ನೋಡಿ. ನಿಮ್ಮನ್ನು ನಿಮ್ಮ ಮಗ ಸೊಸೆ ಚೆನ್ನಾಗಿದೆ, ಕರೆಕ್ಟ್ ಆಗಿದೆ. ಇಲ್ಲ, ನನಗೆ ಕೇಳ್ತಾರೆ ನನ್ನ ಹೆಂಡತಿಗೆ ಹೆಲ್ಪ್ ಮಾಡ್ತಿದ್ದಾಗ, ಅದೇ ನಾರ್ಮಲ್ ಆಗಿ ಒಂದು ವರ್ಡ್ ಯೂಸ್ ಮಾಡ್ತಾರಲ್ಲ, ಹೆಂಡತಿ ಗುಲಾಮ, ಸಂಘಗುಲ ಅಂತ ಎಲ್ಲ ಹೇಳ್ತಿರ್ತಾರಲ್ಲ, ನಾನೆಲ್ಲ ನಮ್ಮ ಅಪ್ಪನ್ ನೋಡ್ಬಿಟ್ಟಿದ್ದೀನಿ ನಾನು. ಅಂದ್ರೆ ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದೆ ಕೆಲಸ ಮಾಡಿ.
ಅದನ್ನ ನಾವು ಅದು ನೋಡಿದ್ರೇನೆ ತಾನೇ ನಮಗೂ ಬರುತ್ತೆ, ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೆ. ಹಾ. ಅಂದ್ರೆ ಈಗಿನ ಜನರೇಷನ್ಗೆ ಬೇಕು ಇಬ್ರು ಕೆಲ್ಸಕ್ಕೆ ಹೋಗೋದ್ರಿಂದ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ರೆ ನನಗೇನ್ ಆತರ ಏನ್ ತಪ್ಪೇನ್ ಕಾಣಿಸಲ್ಲ, ಬಟ್ ನೋಡೋರಿಗೆ ಅನ್ಸುತ್ತೆ. ಸೊ ನಾನು ಅದನ್ನೇನ್ ತಲೆ ಕೆಡಿಸ್ಕೊಳಲ್ಲ ಆತರ. ಗುಡ್. ರಮೇಶ್ ಸರ್, ನೀವು ಇದೇ ಊರಿನವರು? ಇದೆ ನಮ್ದು ಪ್ರಾಪರ್ ಹಾಸನ ಜಿಲ್ಲೆ ಅಕ್ಕಲಗೋಡು ತಾಲೂಕು. ಹಾ. ನಾವು ಹಾಸನ ಬಂದು 40 ವರ್ಷದ ಮೇಲೆ ಆಗಿದೆ. ಮದ್ವೆ ಆದ್ಮೇಲೆ ಬಂದಿದ್ದ? ಮದ್ವೆ ಆದ್ಮೇಲೆ. ಮದ್ವೆ ಆಗೋಕ್ಕಿಂತ ಮುಂಚೆನೂ ಇಲ್ಲೇ ಇದ್ದೆ ನಾನು. ಹಾ. ಮದ್ವೆ ಆದ್ಮೇಲೆ ಬಂದ್ವಿ. ಭಾರತೀಯಮ್ಮ ಏನ್ ಮಾಡಿ ಎಲ್ಲಿದ್ರು? ನಾವು ಒಂದೇ ಊರು ಇಬ್ಬರದು. ನೀವಿಬ್ರದ್ದು ಲವ್ ಮ್ಯಾರೇಜಾ? ಇಲ್ಲ ಏನಿಲ್ಲ. ಒಂಥರ love marriage. ಒಂಥರ ಲವ್. ನಿಮ್ ಮದ್ವೆ ಆಗಿದ್ ಯಾವ ವರ್ಷದಲ್ಲಿ ಇಬ್ರು? 94. 1994. ಹೌದು. ಯಾವ ಡೇಟ್ ರಮೇಶ್ ಸರ್? ಏನು 13. 13ನೇ ತಾರೀಕು. ಓ ಇವ್ರಿಗೆ ಗೊತ್ತಿಲ್ಲ ಅವ್ರಿಗೆ. ಗೊತ್ತಿಲ್ಲ. ಹೋದ್ಸಲ ಆನಿವರ್ಸರಿ ದಿನ ಕೇಳಿದಾಗ ಗೊತ್ತಿಲ್ಲ. ಸೀನಿಯರ್ ಸಿಟಿಸನ್ ಚೆಕ್ ಮಾಡ್ತಿದ್ದೆ ಎಲ್ಲ ನೆನಪಿದೆಯಾ? ಮರ್ತ್ಕೊಂಡಿರ್ತೀನಿ. ಹಾ. ಒಟ್ಟಿನಲ್ಲಿ ಇಲ್ಲಿ ಸ್ವಲ್ಪ ಇವ್ರು ಏನಾದ್ರು ಮಾಡೋದ್ರಲ್ಲಿ ಕ್ಲೂ ಗೊತ್ತಾಗುತ್ತೆ. ಹಾ. ಏನೋ ಇವತ್ತಿದೆ ಇವತ್ತು ಅಂತ. ಅಂದ್ರೆ ಯಾವ ತರ ಹೆಂಗೆ? ಅಲ್ಲ, ಇವತ್ತು ನನ್ಗೆ ಎಲ್ಲೂ ಹೋಗ್ಬೇಡಿ ಅಂತ 3 ದಿವಸದ ಮುಂಚೆಯಿಂದ ಹೇಳ್ತಾ ಇದ್ರು. ಏನೋ ಇಟ್ಕೊಂಡಿದ್ದಾರೆ, ಅದಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಹೋಗಕ್ಕಿದ್ದಾರೆ ಅಂತ ತಿಳ್ಕೊಂಡಿದ್ರು. ಗೊತ್ತಾಗ್ಬಿಡುತ್ತೆ. ತೆಗಿಲ್ಲ ಆಮೇಲೆ ಇವ್ರಿಗೆ ಕಾರ್ ತೆಗಿತೀನಿ, ಏರೆಲ್ಲ ಚೆಕ್ ಮಾಡ್ಬೇಕು ಅಂತ ನಾನಂದೆ. ಬೇಡ ನೀವು ಈಗಲೇ ಏನು ಮಾಡಬೇಡಿ, ನಾನು ಆಮೇಲೆ ಹೇಳ್ತೀನಿ, ಆಮೇಲೆ ಮಾಡಿರಿ ಅಂತ ಹೇಳಿ. ನೀವು ಬರೋದಕ್ಕೂ ಮುಂಚೆ ನಾವ್ ಆಚೆ ಹೋಗ್ತಿದೀವಿ ಅನ್ಕೊಂಡು ಕಾರ್ ತೆಗಿಲ್ಲ, ಏರೆಲ್ಲ ಚೆಕ್ ಮಾಡ್ಬೇಕು ಅಂತ ಅವ್ರ ಪ್ಲಾನ್ ಇದ್ದಿದ್ದು. ಅಂದ್ರೆ ಹೋಗೋದಕ್ಕೂ ಮುಂಚೆ ನೀಟಾಗಿ ಒರೆಸಿ ಏರೆಲ್ಲ ಚೆಕ್ ಮಾಡಿ ನೋಡೋದು. ಅವ್ರಿಗೆ 1 hour ಮುಂಚೆ ಬೇಕು. ಆಮೇಲೆ ಕಾರ್ ಬಂದು ನಿಂತ್ಕೊಂಡ್ರು ನಾವು ಹಂಗೆ ನಿಲ್ಸಲ್ಲ, ಮತ್ತೆ ಅದೆಲ್ಲ ಕ್ಲೀನ್ ಮಾಡೇ ನಿಲ್ಸ್ಬೇಕು. ನನಗೆ ನೀಟಾಗಿರ್ಬೇಕು, ಹೋಗ್ಬೇಕಾದ್ರೂ ನೀಟಾಗಿ ಒರೆಸ್ಕೊಂಡು ನೀಟಾಗಿ ಹೋಗ್ಬೇಕು. ಸೊ ಭಾರತೀಯಮ್ಮ, ಸರ್ಪ್ರೈಸ್ ಹೆಂಗಿತ್ತು ನಾವು ಬಂದಿದ್ದು? ಅಯ್ಯೋ ತುಂಬಾನೇ ಅಯ್ಯೋ ಇವ್ರು ಏನು ಹೇಳೇ ಇರ್ಲಿಲ್ಲ. ನನಗಿಂತ ತುಂಬಾ ಆಶ್ಚರ್ಯ ಖುಷಿ ಆಯ್ತು ಸರ್. ನಾನ್ ನಿಮ್ಮನ್ನ ನೋಡ್ಬೇಕು ಅನ್ಕೋತಾ ಇದ್ದೆ ನೇರವಾಗಿ, ಅದು ನೆರವೇರಿಸ್ಬಿಟ್ಟು ಇವ್ರು ಹೋಗಿದ್ರಲ್ಲ ಅವಾಗ ನಾನು ಹೋಗ್ಬೇಕು ಅಲ್ಲಿಗೆ ಅನ್ಸ್ತಾ ಇತ್ತು. ಇವಾಗ ಮಾತಾಡೋಣ. ಅನ್ಕೊಂಡಿದ್ದೆ ನಾನು. ಅದಕ್ಕೆ ನೀವೇ ನೇರವಾಗಿ ಬಂದಾಗ ನನಗೆಂತೂ ಸಖತ್ ಭಾರತೀಯಮ್ಮ ಫುಲ್ ನಾಚ್ಕೊಂಡ್ಬಿಟ್ರೆ ಅಯ್ಯೋ ಇವ್ರು ನಮ್ಮನೆಗೆ ಬಂದ್ಬಿಟ್ರಲ್ಲ. ಬಟ್ ಗೆಸ್ ಮಾಡಿರ್ಲಿಲ್ಲ ಅಲ್ಲ ನಾವು ಇಲ್ಲ, ಬರ್ಲಿಕ್ಕೆ. ಗೆಸ್ ಮಾಡಿರ್ಲಿಲ್ಲ. 1% ಕ್ಲೂ ಲೋನು ಕೊಟ್ಟಿರ್ಲಿಲ್ಲ. ಬಿಟ್ಟೇ ಕೊಟ್ಟಿಲ್ಲ ಕೊನೆ ತನಕ. ನಾನು ತಾರೇಶ್ ಮತ್ತು ಸ್ವಾತಿ ಮ್ಯಾಚ್ ಫಿಕ್ಸಿಂಗ್ ಮಾಡಿ ರೆಡಿ ಇಟ್ಕೊಂಡಿದ್ದೆ. ನಾವು ಅಂದ್ರೆ ಇವ್ರ ಹಂಗಂದಾಗೆ ಎಲ್ಲೋ ಹೋಗ್ತೀವಿ ಅನ್ನೋದೊಂದು ಇತ್ತು ಅಷ್ಟೇ, ಎಲ್ಲೋ ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಅಂತ. ಮೊನ್ನೆ GTV ಹೋಗ್ಬೇಕು, ನಾ ಇವರು ನೈಟು ನೀವು ರೆಡಿ ಆಗ್ಬೇಕು, ಅಷ್ಟೇ ಹೇಳೋದು. 12 ಗಂಟೆ ಶೇವಿಂಗ್ ಮಾಡ್ಕೊಂಡು ಅವಾಗ ಸ್ನಾನ ಮಾಡಿ ರೆಡಿ ಆಗೋದು ನಾನು. ಆಮೇಲೆ ಕರ್ಕೊಂಡು ಹೋಗ್ತಾ ಇದಾರೆ. ಕರ್ಕೊಂಡು ಹೋದ್ರು ಏನೋ ಹೇಳ್ತಾ ಇಲ್ಲ, ಏನೋ ಇರ್ಬೇಕು, ಹೋಗ್ತಾ ಇದೀವಿ. ಅಲ್ಲಿ ಸ್ಟುಡಿಯೋಗೆ ಯಾವಾಗ ಹೋದ್ವಿ ಅವಾಗಲೇ ಗೊತ್ತಾಗಿದ್ದು ನನಗೆ. ನಮ್ಗೆ ಏನು ಗೊತ್ತಾ, ಅವ್ರಿಗೆ ಮುಂಚೆನೆ ಈಗ ಏನಾದ್ರು ಹೇಳಿದ್ರೆ ಇವ್ರು ಅವ್ರಿಗೆ ಪ್ರಿಪೇರ್ ಭಯ start ಆಗ್ಬಿಡ್ತಾರೆ, ಆಗ್ಬಿಡುತ್ತೆ. ಭಯ ಸ್ಟಾರ್ಟ್ ಆಗ್ತಾರೆ, ಪ್ರಿಪೇರ್ ಆಗ್ತಾರೆ. ನನಗೆ ಯಾವಾಗ್ಲೂ ಅದೇ ಹೇಳಿದ್ನಲ್ಲ, ನಾವು ನಿಮ್ ಇಂಟರ್ವ್ಯೂಗೆ ಬಂದಾಗ್ಲೂ ಅಷ್ಟೇ, ಏನ್ ಪ್ರಿಪೇರ್ ಆಗಿ ಬಂದಿರ್ಲಿಲ್ಲ. ಅಲ್ಲಿ ಏನ್ ಮಾತಾಡ್ಬೇಕು ಅನ್ನಿಸ್ತು ಅದೇ ಮಾತಾಡ್ದೆ. ಹಂಗ್ ಮಾತಾಡ್ದಾಗ್ಲೇನೆ ನಾವೇನು ಅಂತ ಜನಕ್ಕೆ ಗೊತ್ತಾಗೋದು, ಮತ್ತೆ ನಿಮ್ಗಳು ಕೂಡ ಚೆನ್ನಾಗಿರುತ್ತೆ ಅಂತ ನಮ್ಮ ಉದ್ದೇಶ ಅಷ್ಟೇ. ನಿಮ್ಮಿಬ್ಬರಿಗೆ ಅವರಿಬ್ಬರನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ಮಗ ಸೊಸೆನ? ಭಾರತೀಯಮ್ಮ ತುಂಬಾ ಖುಷಿ ಅನ್ಸುತ್ತೆ. ಅಷ್ಟೇನಾ? ನಿಮ್ಗೆ ಅವ್ರೇನೋ ಸೊಸೆನ ಏನ್ ಹೇಳಿ ಫಸ್ಟ್ ಕತೆ? ನಾವು ಅವ್ರಿಗೆ ಸೊಸೆ ಅಂತ ನಾವು ಅನ್ಕೊಂಡಿಲ್ಲ, ಅವ್ರು ಯಾವತ್ತೂ ಮಗಳು. ಸೊಸೆ ತರ ನೋಡಿಲ್ಲ. ಮಗಳ ತರನೇ ನೋಡೋದು ನಾನು. ಅವಳು ಮದ್ವೆಗಿಂತ ಫಸ್ಟ್ ಇಂದನೂ ನಾನು ಅವಳನ್ನ ನಮ್ಮ ಮನೆ ಮಗಳು ಅನ್ಕೊಂಡೇ ಇರೋದು. ಅವಳು ಬೇರೆ ಸೊಸೆ ಈ ತರ ನಾವ್ ತಿಳ್ಕೊಂಡೇ ಇಲ್ಲ. ಬೇರೆ ಸೊಸೆ ಅಲ್ಲ, ಸೊಸೆ ಬೇರೆ ಮನೆ ಸೊಸೆ ಅಂತ ತಿಳ್ಕೊಂಡಿಲ್ಲ. ಬೇರೆ ಮನೆ ಹುಡ್ಗಿ ಅಂತ ಅವಾಗಿಂದ ನಮ್ಮ ಅನ್ಕೊಂಡಿಲ್ಲ. ಮನೆಯಲ್ಲಿರೋ ಹುಡುಗಿನೇ ಅನ್ನೋ ರೀತಿ ಇದೀವಿ. ಇವಾಗ್ಲೂ ನಾನು ಕೋಪ ನಮ್ಮ ಮಾಡ್ಕೊಂಡು ಮಗಳು ಅನ್ನೋ ತರ ಇದೀವಿ ಅಂತ, ಹುಡುಗಿ ಅಂತ ನಮ್ಮನೆ ಹುಡುಗಿ ಅದು ಅವ್ರ ಭಾಷೆ. ಅದು ಹಳ್ಳಿ ಭಾಷೆ. ನಾನು ಹಳ್ಳಿಲಿ ಇದ್ದವಳು. ಏನು ಓದಿದ್ರಿ ಭಾರತೀಯಮ್ಮ? ನೀವು ಏನು ಓದಿದ್ರಿ? ಏನಿಲ್ಲ, ಹೇಳಿ ನೀನೇ. ಪರವಾಗಿಲ್ಲ, 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್? ಇಲ್ಲ, ಓದಿದ್ರೆ ಇಲ್ಲ, 7th ನಾವೇನು ವರೆಗೂ ಓದಿರ್ಬೋದು. ಏನಂತ ಇಲ್ಲ, ಓದಿಲ್ಲ. ಅವ್ರ ಸ್ಕೂಲಿಗೆ ಹೋಗಿಲ್ಲ. ನಾನು ಸ್ಕೂಲಿಗೆ ಹೋಗಿಲ್ಲ. ಓಕೆ, ಶಾಲೆ ಪಾಠ ಬಿಟ್ಬಿಡಿ, ಜೀವನದ ಪಾಠ? ಜೀವನ ಪಾಠ ಚೆನ್ನಾಗಿ ಇನ್ನೊಂದ್ ಹೇಳ್ಬೇಕು ಇದ್ರಲ್ಲಿ ಏನು ಅಂದ್ರೆ, ಅವ್ರ ಸ್ಕೂಲಿಗೆ ಹೋಗಿಲ್ಲ, ಬಟ್ ನನಗೆ ಹೇಳ್ಕೊಡೋದಕ್ಕೋಸ್ಕರ ಅವ್ರೆಲ್ಲ ಅಕ್ಷರಗಳನ್ನೆಲ್ಲ ಕಲ್ತಿದ್ದು, ಮತ್ತೆ ಬರೆಯೋದು, ಅವ್ರ ಸೈನ್ ಬರೆಯೋದೆಲ್ಲ ಅವರೇ ಕಲ್ತ್ಕೊಂಡ್ರು. ಹೋಗಿಲ್ಲ, ನನಗೆ ಹೇಳ್ಕೊಡ್ತಿದ್ರಲ್ಲ ಹಂಗೆ ಅವರು ಕೂಡ ಪಾಠನ ಕಲ್ತ್ಕೊತಾ ಇದ್ರು. ಈ ಬರೆಯೋದಾರ ಆಗ್ಲಿ ಎಲ್ಲಾನು ಬರೀತಿದ್ರು ಅವರು, ಬುಕ್ಕಲ್ಲೆಲ್ಲ ಬರ್ದಿಟ್ಟಿರೋರು. ಸೊ ಅದೊಂಥರ ಖುಷಿ ಅಲ್ವಾ, ಯಾರು ಆತರ ಬರಲ್ಲ. ಕರೆಕ್ಟ್. ಅಮ್ಮ ಇನ್ನೊಂದು ಮಾತು ಹೇಳಿದ್ರಿ, ಈಗ ಜೀವನ ಪಾಠ ಅಂದೆ, ಅದು ಪೂರ್ತಿ ಗೊತ್ತು ನನಗೆ. ಜೀವನ ಪಾಠನ ಚೆನ್ನಾಗಿ ಕಲ್ತ್ಕೊಂಡಿದ್ವಿ. ಹೆಂಗ್ ಕಲ್ತ್ರಿ? ಅಂದ್ರೆ ನಾನ್ ಬೆಳೆದ್ ಬಂದ ದಾರಿ ಹಂಗಿತ್ತು, ಅದರಿಂದ ಜೀವನ ಪಾಠನ ನಾನು ಚೆನ್ನಾಗಿ ಕಲ್ತಿದ್ದೀನಿ. ಮದುವೆಗೆ ಮುಂಚೆ ಜೀವನ ಒಂದಿರುತ್ತೆ, ಮದುವೆ ಆದ್ಮೇಲೆ ಒಂದು ಜೀವನ ಇರುತ್ತೆ. ಯಾವ್ದು ಚಂದ ನಿಮ್ಗೆ? ಮದುವೆ ಆದ್ಮೇಲೆ ಚೆನ್ನಾಗಿರೋದು.
ಸರ್ ರಮೇಶ್ ಸರ್ ಚೆನ್ನಾಗಿ ನೋಡ್ಕೊಂಡವ್ರೆ. ಇಲ್ಲ, ತುಂಬ ಕಷ್ಟಪಟ್ಟಿದ್ದೀವಿ ನಾವು. ಹಾಸನಕ್ಕೆ ಬರಬೇಕಾದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. 1 ವರ್ಷ ಮಗು ಕರ್ಕೊಂಡು ನಾವು ಹಾಸನಕ್ಕೆ ಬಂದಿದ್ದು. ಕಷ್ಟ ಭಗವಂತನಿಗೆ ಗೊತ್ತು. ತುಂಬ ಕಷ್ಟಪಟ್ಟಿದ್ದೀವಿ ಈ ಲೆವೆಲಿಗೆ ಬರೋಕ್ಕೆ. ಹೆಂಗಿತ್ತು ನಿಮ್ಮ ಸ್ಟೇಟಸ್ ಹೆಂಗಿತ್ತು ರಮೇಶ್ ಸರ್? ನಾನು ಆಲ್ಮೋಸ್ಟ್ ಆವಾಗಲೇ ಎಲೆಕ್ಟ್ರಿಕಲ್ ಕೆಲಸ ಗೊತ್ತಿತ್ತು ನನಗೆ. ಹಾಂ, ಗೊತ್ತಿದ್ರು ಅವಾಗೆಲ್ಲ ಕೆಲಸ ಕೊಡ್ತಾ ಇರಲಿಲ್ಲ. ನಾವು ಕೇಳಿದ್ರೆ ಯಾರು ಕೊಡ್ತಾ ಇರಲಿಲ್ಲ. ಆಮೇಲೆ ಹುಡಿಕೊಂಡು ಅಲ್ಲಿ ಇಲ್ಲಿ ಅವ್ರವ್ರ ಕಡೆ ಎಲ್ಲ ಹುಡಿಕೊಂಡು ತುಂಬ ವರ್ಷ ಕೆಲಸ ಮಾಡ್ಕೊಂಡೆ. ಆಮೇಲೆ ನಾನೇ ಲೈಸೆನ್ಸ್ ಮಾಡಿಸ್ಕೊಂಡು ನಾನೇ ಓನಾಗಿ ಕೆಲಸ ಮಾಡ್ಕೊಂಡೆ. ಆಮೇಲೆ ಹುಡುಗರನ್ನ ಯಾರನ್ನೂ ಇಟ್ಕೊಳ್ತಿದ್ದಿಲ್ಲ. ಯಾಕೆ ಇಟ್ಕೊಳ್ತಿರ್ಲಿಲ್ಲ ಅಂದರೆ ಕ್ವಾಲಿಟಿ ಕೊಡಲ್ಲ. ಮತ್ತು ನನಗೆ ಅವನಿಗೆ ಸಂಬಳ ಕೊಟ್ಟರೆ ನನಗೆ ದುಡ್ಡು ಶಾರ್ಟೇಜ್ ಆಗ್ಬಿಡುತ್ತೆ ನಮ್ಮ ಜೀವನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಮಾಡೋ ಅಂಥ ಕೆಲಸನೂ ನಾನೇ ಮಾಡ್ಕೊಂಬರಿ. ಇಲ್ಲಿವರೆಗೂ ನಾನು ಹುಡುಗರ ಇಟ್ಕೊಂಡು ಕೆಲಸ ಮಾಡಿಲ್ಲ. ಸೊ ಈ ಹಾಸನಕ್ಕೆ ಬರ್ಬೇಕಾದ್ರೆ ಇಲ್ಲಿ ಯಾವ ಮನೇನೂ ಇಲ್ಲ, ಯಾವ ಜಾಗ ಏನೂ ಇಲ್ಲ? ಇಲ್ಲ. ಇಲ್ಲ, ನಾವು ಹಾಸನಕ್ಕೆ ಬರ್ಬೇಕಾದ್ರೆ ಮನೆ ಇರಲಿಲ್ಲ. ಒಂದು ಜಮೀನ್ ಮಾರ್ಕೊಬಿಟ್ಟು ಅದೇ ಕೆರೆ ಹಾಸನದಲ್ಲಿ ಹುಣಸಿನ ಕೆರೆ ಅಂತ ಇದೆ. ಆ ಹುಣಸಿನ ಕೆರೆಯಲ್ಲಿ ಮಣ್ಣನ್ನ ತುಂಬಿಸ್ಕೊಂಡು ನಾವು ಕೆರೆಗೆ ಕದ್ದು ಮುಚ್ಚಿ ಈ ರಾತ್ರಿ ಟೈಮ್ ತುಂಬಿಸ್ಕೊಳ್ಳೋದು, ಅಲ್ಲೊಂದು ಮನೆ ಕಟ್ಕೊಂಡಿದ್ವಿ. ಅದು ಸ್ವಂತ ಜಾಗ ಅಲ್ಲ, ಕೊಂಡ್ಕೊಂಡಿದ್ದಲ್ಲ. ನಿಮ್ಗೆ ಗೊತ್ತು ತಪ್ಪು ಅಂತ? ಗೊತ್ತು, ತಪ್ಪು. ನಾವು ಮಾಡ್ತಿರೋದು ತಪ್ಪು ಅಂತ ಗೊತ್ತು. ನಮಗೆ ವಿಧಿ ಇಲ್ಲ, ಇರಕ್ ಜಾಗ ಇಲ್ಲ. ಆಗ ಈಗ ಜಾಗ ಇಲ್ಲದೆ ಇರೋದ್ರಿಂದ ನಾವು ಅಲ್ಲಿ ನಮ್ಮ ಅಣ್ಣ ಮೊದ್ಲಿದ್ರು, ಅವ್ರ ಆಶ್ರಯದಲ್ಲಿ ಹೋಗ್ಬಿಟ್ಟು ನಾವು ಆ ಪಕ್ಕದಲ್ಲಿ ಹಿಂಗ್ ಮಾಡ್ಕತ್ತೀವಿ ಅಂತ ಹೇಳಿದಕ್ಕೆ ಅವರು ಸಪೋರ್ಟ್ ಮಾಡಿದ್ರು. ಅಲ್ಲೇ ಮಾಡ್ಕೊಂಡಿದ್ವಿ. ಅಲ್ಲಿ ಈಗ ಇರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಜಾಗ ಸ್ವಲ್ಪ ಇವನು ಚೇಂಜ್ ಆದ್ನಲ್ಲ, ಎಜುಕೇಶನ್ ಇದೆಲ್ಲ ಚೇಂಜ್ ಆದಾಗ ಮಕ್ಕಳು ಒಳ್ಳೆ ವಾತಾವರಣದಲ್ಲಿ ಬೆಳೀಲಿ ಅಂತ ಈ ಕಡೆ ಬಂದ್ಬಿಟ್ರು. ಈ ಹಿಂದಿನ ಕಾಲದವ್ರು ಯಾವಾಗ್ಲೂ ಹೇಳೋದು ತಿಪ್ಪೆಗೆ ಹೆಸರು ಲೆಕ್ಕ ಇರ್ಬೇಕು ಅಂತ. ಹೌದೌದು ಅಲ್ವಾ? ಹೌದು. ಆ ಕಾಲ ನೋಡಿದ್ರಿ ನೀವು? ಖಂಡಿತ. ನಮಗೆ ಹೇಳ್ತಾರೆ ಬೈಬೇಕಿದ್ರೆ ಕಕ್ಕಸ್ಗುಂಡಿ ಎಲ್ಲ ಬಚ್ಚಿದ್ದನು. ಹೌದು ಅಂತಾರೆ. ಕೆಲಸ ಗೊತ್ತಿದ್ರು ಈ ಮನೆ ಕಟ್ಟೋರಿಗೆ ಪಾಯ ತೆಗಿಯಕ್ ಹೋಗೋದು, ಮಣ್ಣು ತೆಗಿಯಕ್ ಹೋಗೋದು. ಆಮೇಲೆ ಯಾರಾದ್ರೂ ಕಕ್ಕಸ್ಗುಂಡಿ ನಮಗೆ ತುಂಬಿದೆ ಅಂದ್ರೆ ಅದನ್ನ ಖಾಲಿ ಮಾಡ್ಕೊಡಕ್ ಹೋಗೋದು. ಅವಾಗೆಲ್ಲ ಡ್ರೈನೇಜ್ ಇರ್ಲಿಲ್ವಲ್ಲ. ಹೌದು, ಅದನ್ನೆಲ್ಲ ಮಾಡಿದ್ದೀನಿ. ತುಂಬಾ ಕಷ್ಟಪಟ್ಟಿದ್ದೀನಿ. ಇವನಿಗೆ ವಾರದಲ್ಲಿ 2 ಸತಿ 3 ಸತಿ ಹುಷಾರಿರ್ತಾ ಇರಲಿಲ್ಲ. ಹಾಸ್ಪಿಟ್ಲಿಗೆ ಹೋಗೋಕೆ ದುಡ್ಡು ಇರ್ತಾ ಇರಲಿಲ್ಲ. ಆಮೇಲೆ ಯಾರಾದ್ರೂ ಕರೆಂಟ್ ಇಲ್ಲ ನಮ್ಮನೇಲಿ ಅಂದ್ರೆ ಏನಿಲ್ಲ ಅಂದ್ರೂ ಕರೆಂಟ್ ಹೊಡಿತದೆ ಅಂತ ಗೊತ್ತಿದ್ರು ಕಷ್ಟಪಟ್ಟಿದ್ದು ಕೆಲಸ ಮಾಡ್ಕೊಟ್ಟಿದ್ದೀನಿ. ಅವ್ರು ಏನ್ ಕೊಡ್ತಾರೆ ಅದನ್ನ ಇಸ್ಕೊಂಡಿದ್ದು. ಇಷ್ಟೇ ಕೊಡಿ ಅಂತಲೂ ಕೇಳಿಲ್ಲ ನಾವು. ಭಾರತೀಯವನು ಕೇಳಿಲ್ವಾ? ಇದು ಬೇಕು, ನಂಗೆ ಅದು ಬೇಕು? ಇಲ್ಲ. ಅವ್ರು ಇಲ್ಲಿವರೆಗೂ ಏನೂ ಕೇಳಿಲ್ಲ. ಅವ್ರು ನಾವೇನಾದ್ರೂ ತಂದ್ರೆ ಇದು ಯಾಕೆ ತರ್ತೀರಾ, ಏನಕ್ಕೆ ಅಂತಾರೆ. ನಾನ್ ಕಷ್ಟದಿಂದ ಬೆಳೆದಿದ್ರಿಂದ ನಾನು ಅದೆಲ್ಲನೂ ನಮ್ಗೆ ಇದೇ ಬೇಕು ಅದೇ ಬೇಕು. ಆಮೇಲೆ ಹೊರಗಡೆ ಎಲ್ಲಾದ್ರೂ ಹೋಗೋಣ ಊಟಕ್ಕೆ ಅಂದ್ರೆ ಬೇಡ, ತಂದ್ಕೊಡಿ ಮನೇಲೆ ಮಾಡೋಣ, ಎಲ್ಲ ಇಲ್ಲೇ ತಿನ್ನೋಣ. ಇನ್ನೊಂದೇನಂದ್ರೆ ಅಷ್ಟು ಕಷ್ಟದಲ್ಲಿದ್ದಾಗಿಂದನೂ ಕೂಡ ನಮ್ಮ ಅಮ್ಮನ ಎಲ್ಲೂ ಕಳ್ಸಿಲ್ಲ ಇದುವರೆಗೂ. ಅವು ಕೆಲ್ಸಕ್ಕೂ ಕಳ್ಸಿಲ್ಲ. ಇಲ್ಲಿವರೆಗೂ ಹೋಗಿ ಮಾರ್ಕೆಟ್ ಎಲ್ಲ ಅವ್ರು ಏನು ಪರ್ಚೇಸು ಮಾಡ್ಕೋಬಂದಿಲ್ಲ. ಹೌದಾ? ಇಲ್ಲಿವರೆಗೂ ಅಂಗಡಿ ಒಳಗೆ ಒಂದು ಬೆಂಕಿ ಪಟ್ಟಣ ತಂದಿಲ್ಲ ಅವರು. ಅವ್ರು ಈಗಲೂ ಕಳ್ಸಲ್ಲ ಅವ್ರನ್ನ ಆಚೆಗೆ. ಕಳ್ಸಲ್ಲ. ಇವರೇ ಕದ್ದು ಮುಚ್ಚಿ ಹೋಗ್ಬೇಕಷ್ಟೇ. ಭಾರತೀಯಮ್ಮ ಹೋಗೇ ಹೋಗಿಲ್ಲ. ಮತ್ತೆ ಮನೆಗೆ ಮೊದಲಿಂದಲೂ ದಿನಸಿ ತರೋರು ಯಾರು? ಎಲ್ಲ ಇಲ್ಲಿವರೆಗೂ ಹೋಗಿಲ್ಲ ಅವರು. ಒಂಥರ ಹೆಂಡತಿನ ಡಾರ್ಲಿಂಗ್ ತರನು ಇಟ್ಕೊಂಡವ್ರೆ. ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ. ಹೌದು. ಬಟ್ ನಿಮ್ಮನ್ನ ಚೆನ್ನಾಗಿ ಅಡಿಗೆ ಊಟ ತಿಂಡಿ ಎಲ್ಲ ಮಾಡಿ ನಿಮ್ಮ ಆರೋಗ್ಯಕ್ಕೆ ಅವರು ಚೆನ್ನಾಗಿ ಇಟ್ಕೊಂಡು ತುಂಬಾ ನೀಟಾಗಿ ನೋಡ್ಕೊಳ್ತಾರೆ. ನಾನು ಹೊರಗಡೆ ಹೋದ್ರೆ ಬೆಳಿಗ್ಗೆನೆ ಎದ್ದು ಎಲ್ಲ ನನಗೂ ಏನು ತಿಂಡಿ ಮಾಡ್ಕೊಡ್ಬೇಕು. ಅಲ್ಲಿ ಹೊರಗಡೆ ಕೆಲಸದ ಹತ್ರ ಹೋಟ್ಲಲ್ಲಿ ಮಾಡಲ್ಲ ನಾವು, ಕಡಿಮೆ ಡಬ್ಬಿಗೆ ಹಾಕಿ ಕೊಡ್ತಾರೆ. ಈಗಲೂ ನೀರು ಪ್ರತಿಯೊಂದು ರೆಡಿ ಮಾಡಿ ಕೊಡ್ತಾರೆ. ನಾನು ಇನ್ನು ಹಳ್ಳಿ ಕಡೆ ಗಂಡ ಹೆಂಡತಿ ನಡುವೆ ತುಂಬಾ ಅನ್ಯೋನ್ಯತೆ ಇದ್ರೆ ನೋಡಿ ಈಡು ಜೋಡು ಎಷ್ಟು ಚೆನ್ನಾಗಿದೆ ಅಂತಾರೆ. ನೋಡಿ ನಿಮ್ಮ ಅಪ್ಪ ಅಮ್ಮ ಹಂಗಿದ್ದಾರೆ. ಅದೇ ನಾವು ಕಲಿಯೋದಲ್ವಾ, ಹಂಗೆ ಇರಬೇಕು. ಅದನ್ನೇ ನಾವು ತಿಳ್ಸಕ್ ಹೋಗ್ತಾ ಇರೋದು ವಿಡಿಯೋದಲ್ಲಿ ಅಷ್ಟೇ. ಅಂದ್ರೆ ಅವ್ರೇನ್ ಅನ್ಕೋತಾರೆ, ಇವರು ದುಡ್ಡಿಗೋಸ್ಕರ ಮಾಡ್ತಿದ್ದಾರೆ ಅಂತ. ಬಟ್ ನಾನು ಅವಾಗ್ಲೂ ಹೇಳಿದ್ದೆ, ನಮ್ಮನ್ನ ನೋಡಿದ್ರೆ ಫ್ಯಾಮಿಲಿ ಅಂದ್ರೆ ಈ ತರ ಇರ್ಬೋದು, ಅತ್ತೆ ಸೊಸೆ ಅಂದ್ರೆ ಹಿಂಗಿರ್ಬೇಕು, ಅಪ್ಪ ಮಗ ಇಲ್ಲ ಅಮ್ಮ ಮಗ ಇಲ್ಲ ಮಾವ ಸೊಸೆ ಈ ತರ ಇರ್ಬೇಕು ಅಂತ ತಿಳ್ಸೋದು ಉದ್ದೇಶ ಆಗಿದೆ. ಬಟ್ ಅದನ್ನ ನೋಡಲ್ಲ. ಕೆಲವು ಜನ ನೋಡ್ತಾರೆ, ಕೆಲವು ಜನ ಬೇರೆ ತರಾನೇ ಮಾತಾಡ್ತಾರೆ. ಬಟ್ ನಮ್ ಕೆಲಸ ನಾವೇನಾದ್ರು ಮಾಡ್ಕೊಂಡು ಹೋಗ್ತಿದೀವಿ. ದಟ್ಸ್ ಓಕೆ. ತುಂಬಾ ಚೆನ್ನಾಗಿ ಟಾರ್ ಹಾಕಿರ್ತಾರೆ. ಯಾರೋ ಗೊತ್ತಿಲ್ಲ, ರಾತ್ರಿ ಬಂದು ಅಗಲ್ ಬಿಡ್ತಾರೆ ಅಂತ, ಅಥವಾ ಏನೋ ಹಂಸ್ ಬಂದ್ಬಿಟ್ಟಿರುತ್ತೆ, ಒಂದಿನ ಕಲ್ ಬಂದ್ಬಿಟ್ಟಿರುತ್ತೆ. ಬಟ್ ಅಂಥ ಮನೆಗೆ ಸೊಸೆಯಾಗಿ ಬರೋದು ಎಷ್ಟು ಖುಷಿ ಮತ್ತು ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಸ್ವಾತಿ. ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡಕ್ ಗೊತ್ತಾಗಲ್ಲ. ಅದನ್ನೆಲ್ಲ ಈಗಲೂ ತುಂಬಾ ಖುಷಿ ಇದೆ ನನಗೆ. ಆ ದೇವ್ರು ಯಾವುದಕ್ಕೂ ಕೊರತೆ ಮಾಡಿಲ್ಲ ಇಲ್ಲಿ ತನಕ. ಇಂಥ ಒಳ್ಳೆ ಅಪ್ಪ ಅಮ್ಮನ ಕೊಟ್ಟಿದ್ದಾರೆ, ಅಷ್ಟೇ ಸಾಕು. ನಂಗೆ ಈ ಫ್ಯಾಮಿಲಿ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅದಕ್ಕೆ ಬಂದು ಹುಡ್ಕೊಂಡು ಮಾತಾಡಿಸ್ಬೇಕು ಅಂತ. ಬಿಕಾಸ್ ಯಾಕೆಂದರೆ ಐ ಸ್ಟಿಲ್ ರಿಮೆಂಬರ್, ನನಗೆ ಡಬಲ್ ಖುಷಿ ಇವತ್ತು. ಯಾಕೆ ಅಂದರೆ, ಒಂದು ನಿಮ್ಮನ್ನು ಭೇಟಿ ಮಾಡ್ತಿರೋದು ಎಕ್ಸಾಕ್ಟ್ಲಿ 1 year ಬ್ಯಾಕ್, ಒಂದು 2025 ಜುಲೈನಲ್ಲಿ ನಾನು ತಾರೇಶ್ ಮತ್ತು ಸ್ವಾತಿ ಅವರ ಬದುಕಿನ ಪುಟಗಳನ್ನು ಜಗತ್ತಿನ ಮುಂದೆ ಇಟ್ಟೆ. ಅದ್ಭುತವಾಗಿರುವಂಥ ರೆಸ್ಪಾನ್ಸ್ ಬಂತು.
ಅಂಡ್ ಥ್ಯಾಂಕ್ ಯು ಫಾರ್ ದಟ್. ಇಲ್ಲ ನಿಮಗೆ ಥ್ಯಾಂಕ್ ಯು ಹೇಳ್ಬೇಕು, ಯಾಕೆಂದ್ರೆ ನೀವೇನೆ ನಮ್ ಬದುಕು ಈ ತರ ಇತ್ತು ಅಂತ ತೋರಿಸ್ಕೊಟ್ಟಿದ್ದು ಎಲ್ರಿಗೂ. ಹೌದು. ಅದಾದ್ಮೇಲೆ ನಾನು ಮಾತು ಹೇಳಿ ಕಳಿಸಿದ್ದೆ ನಾನು ಸ್ವಾತಿ ಅವ್ರಿಗೆ, ನಿಮ್ ಬದುಕು ಚೆನ್ನಾಗಾಗ್ಬೇಕು, ನಿಮ್ ಫ್ಯಾಮಿಲಿ ಮತ್ತೆ ಎಲ್ಲ ಒಂದಾಗ್ಬೇಕು ಅಂತ. ಅದಾದ್ಮೇಲೆ ಒಂದಷ್ಟು ತಿಂಗಳಿಗೆ ಅವರೊಂದು ವಿಡಿಯೋ ಮಾಡಿಬಿಡ್ತಾರೆ. ಯು ಕ್ಯಾಂಟ್ ಇಮ್ಯಾಜಿನ್. ನನಗೆ ವಾವ್, ಒಂದು ವಿಡಿಯೋ ಅಥವಾ ನಾನೇನೋ ಅನ್ಕೊಂಡಿದ್ದು ಮ್ಯಾನಿಫೆಸ್ಟೇಷನ್ ಅಂತಿರೋ ಏನ್ ಬೇಕಾರಾಗಿರ್ಲಿ, ಅದು ನಿಮ್ ಫ್ಯಾಮಿಲಿ ಒಂದಾಗೋಯ್ತಲ್ಲ. ಅದಕ್ಕೆಲ್ಲ ಕಾರಣಕರ್ತರು ಇವ್ರೇನೆ. ಇವ್ರೇ ಸಡನ್ ಆಗಿ ಕರ್ಕೊಂಡು ಹೋಗಿ ಮಾತಾಡ್ಸಿದ್ದು ಇವ್ರೇನೆ. ಓಕೆ, ಹೇಳಿ ಏನಾಯ್ತು ಅಂತ. ಬಿಕಾಸ್ ನಿಮ್ಗೆ ಸ್ಟೋರಿ ಗೊತ್ತು, ಬಿಕಾಸ್ ನಮ್ ಅದನ್ನ ರಿಪೀಟ್ ಮಾಡಲ್ಲ ನಾವು ಯಾವಾಗ್ಲೂ. ಬಟ್ ಟೆಲ್ ಮಿ, ಸ್ವಾತಿ ಅವ್ರ ಮನೆಗೆ ಹೋಗೇ ಇಲ್ಲ, ತವ್ರ ಮನೆಗೆ. ಸ್ವಾತಿ ತವ್ರ ಮನೆಯಿಂದ ಡಿಟ್ಯಾಚ್, ಆದ್ರೆ ಸ್ವಾತಿ ತವ್ರ ಮನೆಗೆ ಒಂದಿನ ಹೋಗ್ತಾರೆ. ಇಬ್ರು ಸೇರ್ ಹೇಳಿ ಈ ಸ್ಟೋರಿನ ಪ್ಲೀಸ್. ಗೋ ಹೆಡ್, ತಾರೇಶ್ ಅಂಡ್ ಸ್ವಾತಿ. ಏನಿಲ್ಲ, ನಾನು ಹೇಳ್ತಿದ್ದೆ ಇವಳಿಗೆ ಹೋಗೋಣ. ಇವಾಗ ಅವ್ರಿಗೂ ಇಬ್ಬರೇ ಹೆಣ್ಮಕ್ಳಾಗಿರೋದ್ರಿಂದ ಅವ್ರಿಗೂ ಯಾರು ಬೇಕಾಗಿರುತ್ತೆ ಇಂಥ ಟೈಮಲ್ಲಿ. ಅಂದರೆ ಅಪ್ಪಂಗೂ ಆರೋಗ್ಯ ಚೆನ್ನಾಗಿಲ್ಲ. ಸೊ ನೀನು ಏನೋ ಆಗೋಗಿದೆ, ನಮ್ಮದೇ ತಪ್ಪು, ಓಕೆ ಹೋಗಿ ಮಾತಾಡ್ಸೋಣ, ಈ ಟೈಮಲ್ಲಿ ನೋಡ್ಕೊಳ್ದಲ್ಲ ಇನ್ಯಾವಾಗ ನೋಡ್ಕೊಳ್ಳೋದು ಅಂತ ಹೇಳಿ ಕರ್ಕೊಂಡು ಹೋಗಿದ್ದು. ಡೈರೆಕ್ಟ್ ಸುಮ್ಮನೆ ಅವ್ರ ಮನೆಗ ಡೈರೆಕ್ಟ್ ಅಲ್ಲಿ ಹೇಳ್ಬಿಟ್ಟು ಹೋಗಿದ್ರು ಅವ್ರ ಮನೆಗೆ ಹೋಗೋಣ ಅಂತ. ಅಕ್ಕ ಹೇಳಿದ್ಲು ಮನೇಲಿ ಬರ್ತಿದ್ದಾರೆ ಅಂತ ಅಷ್ಟೇ. ಇನ್ನು ಅವಳು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದ್ದಿದ್ದು ಅವ್ರ ಅಕ್ಕ. ಅದು ಕೂಡ ನಿಮ್ ಇಂಟರ್ವ್ಯೂ ಆದ್ಮೇಲೆನೆ ಜಾಸ್ತಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು, ಇಂಟರ್ವ್ಯೂ ಆದ್ಮೇಲೆನೆ. ಸೊ ನನಗೂ ಅನಿಸ್ತಿತ್ತು, ನಾವ್ ಅಲ್ಲಿದ್ವಲ್ಲ, ಹೋಗಕ್ ಆಗ್ತಿರ್ಲಿಲ್ಲ. ಹಿಂಗಿದ್ರು ಹಾಸನ್ ಶಿಫ್ಟ್ ಆಗಿದ್ನಲ್ಲ, ಹಿಂಗಿದ್ರು ಇಲ್ಲೇ ಇದೀವಿ ಸ್ವಾತಿ. ಸೊ ನಿಮ್ಮ ಅಪ್ಪ ಅಮ್ಮನ ಈ ಟೈಮ್ನಲ್ಲೂ ಕೂಡ ಮಾತಾಡಿಸ್ಲಿಲ್ಲ ಅಂದ್ರೆ ಸರಿ ಹೋಗಲ್ಲ. ಸೊ ಏನಾದ್ರು ಇದ್ರೆ ನಾನೇ ತಲೆ ಬಗ್ಸೋದ್ರಲ್ಲಿ ಏನು ತಪ್ಪೇನಿಲ್ಲ, ಯಾಕಂದ್ರೆ ನಾವೇನ್ ಕ್ರೈಮ್ ಮಾಡಿಲ್ಲ, ಏನು ಮಾಡಿಲ್ಲ. ಸೊ ಏನೋ ಮದ್ವೆ ಆಗ್ಬಿಟ್ಟು ಬಂದಿದ್ದೀವಿ, ಈ ಟೈಮಲ್ಲಿ ಬೇಕು ಅವರಿಗೆ. ಇನ್ಯಾರ ಹತ್ರ ಅವರು ಕೇಳ್ತಾರೆ, ಇಷ್ಟು ದಿನನೇ ನೋಡ್ಕೊಂಡಿದ್ಯಾ ಅಂದಮೇಲೆ ಇವಾಗ ಮದ್ವೆ ಆಗಿದೆ ಅಂತ ನಿಲ್ಸಕ್ ಹೋಗ್ಬೇಡ, ಏನಾಗುತ್ತೆ ನಿನ್ ಕೈನಲ್ಲಿ ಎಷ್ಟಾಗುತ್ತೆ ಅವ್ರಿಗೂ ಮಾಡು ಅಂತ. ಗುಡ್ ಥಾಟ್ ಅಷ್ಟೇ, ಇನ್ನೇನಿಲ್ಲ. ಓಕೆ, ಮನೆಗೆ ಹೋದ್ರಿ? ಮನೆಗೆ ಹೋದು ಅವ್ರ ಅಮ್ಮನೂ ಕೂಡ ಖುಷಿ ಆದ್ರು. ಆ ಟೈಮಲ್ಲಿ ನಾಚ್ಕೋತಿದ್ರು. ಫಸ್ಟ್ ಆಫ್ ಆಲ್ ಎಕ್ಸ್ಪ್ರೆಸ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಅಮ್ಮಂಗೆ ಇಷ್ಟ ಇರ್ಲಿಲ್ಲ. ಏನಿತ್ತು ಮನ್ಸಲ್ಲಿ ಏನಿತ್ತು? ಆಫ್ಟರ್ ಲಾಂಗ್ ಟೈಮ್ ನಿಮ್ ಮನೆಗೆ ತವ್ರ ಮನೆಗೆ ಹೋಗಕ್ ಒಂಥರ ಏನೋ ಅನ್ಸುತ್ತಲ್ಲ, ಗೇಟ್ ತೆಗೆದು ಒಳಗೆ ಹೋಗ್ಬೇಕಾದ್ರೆ. ವಾಟ್ ಯು ಫೀಲ್? ಒಂದ್ ಕಡೆ ಭಯ ಇತ್ತು, ಯಾವ ತರ ತಗೋತಾರೋ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಏನಾದ್ರು ಅಂದ್ರೆ ನಾನು ಯಾವ ತರ ತಗೋತೀನೋ, ಯಾವ ತರ ರಿಯಾಕ್ಟ್ ಮಾಡ್ತೀನಿ ಅಂತಾನೂ ನನಗೆ ಗೊತ್ತಿರ್ಲಿಲ್ಲ. ಎಂಟ್ರಿ ಕೊಟ್ಟೆ, ಅಪ್ಪನ ರಿಯಾಕ್ಷನ್ ಫುಲ್ ಖುಷಿ ಇತ್ತು, ಅಮ್ಮನ ರಿಯಾಕ್ಷನ್ ಖುಷಿ ಇತ್ತು, ಬಟ್ ಫುಲ್ಲು ಮುಚ್ಚಿಡ್ಕೋತಿದ್ರು ಎಲ್ಲಾನು ಫೀಲಿಂಗ್ಸ್ ನ. ಓಪನ್ ಅಪ್ ಆಗ್ತಿರ್ಲಿಲ್ಲ, ಸ್ವಲ್ಪ ಅವ್ರು ಫುಲ್ಲು ನಾಚ್ಕೊಂಡು ಬರೀ ಅಡ್ಗೆ ಮನೇಲೆ ಸೇರ್ಕೊಂಡವ್ರು, ಆಚೆ ಬರ್ತಿರ್ಲಿಲ್ಲ. ಆಮೇಲೆ ಫಸ್ಟ್ ಟೈಮ್ ಹೋದಾಗ ಏನಷ್ಟು ಮಾತಾಡ್ಸಿಲ್ಲ, ಸೆಕೆಂಡ್ ಟೈಮ್ ಹೋದಾಗ ಇವ್ರನ್ನೇ ಜಾಸ್ತಿ ಮಾತಾಡ್ಸಿದ್ರು. ಬಟ್ ಫಸ್ಟ್ ಟೈಮ್ ಹೋದಾಗ ಒಂದು ಹಗ್ ಮಾಡೋದು, ಆತರ ಎಲ್ಲ ಮಾಡೋದು, ಅದೆಲ್ಲ ಸಿನಿಮಾ ಹೋಗ್ಬಿಡ್ತೇನೋ ಗೊತ್ತಿಲ್ಲ ನಂಗೆ. ಬಟ್ ರಿಯಲ್ ಲೈಫ್ ಅಲ್ಲಿ ಹಂಗಾಗಿಲ್ಲ. ಮತ್ತೆ ಸುಮ್ಮನೆ ಹಾಯ್ ಅಪ್ಪ, ಹಾಯ್ ಅಮ್ಮ, ಅಪ್ಪ ಫುಲ್ಲು ಖುಷಿಯಾಗಿ ಬಂದಿಯೊಳಗೆ ಹಂಗೆ ಹಿಂಗೆ ಅಂತೆಲ್ಲ. ಅಮ್ಮ ಬಂದ್ರ ಅವರು ಫೇಸ್ ಟು ಫೇಸ್ ಕೊಟ್ಟು ಮಾತಾಡಕ್ಕೆ ರೆಡಿ ಇಲ್ಲ. ಕೊಟ್ಟೆ ಮನೆಗೆ ಒಂದು ಗೆಸ್ಟ್ ಬಂದಿದ್ದಾರೆ, ಮತ್ತೆ ಚೆನ್ನಾಗಿ ನೋಡ್ಕೊಂಡ್ರು. ಲಾಸ್ಟಿಗೆಲ್ಲ ನಾನೇ ನಾನು ಹೆಂಗೆ ಅಂದ್ರೆ ನನ್ನ ಕ್ಯಾರೆಕ್ಟರೇ ಆ ತರ ಇರೋದು. ನನ್ನ ಸರೌಂಡಿಂಗ್ ಅಲ್ಲಿ ಇರೋದನ್ನ ನಾನು ಕಂಫರ್ಟ್ ಝೋನ್ ಮಾಡ್ಕೊಬಿಡ್ತೀನಿ. ಅವ್ರೆಲ್ರೂ ಖುಷಿಯಾಗಿ ನೋಡ್ಕೋತಾರೆ, ಸರೌಂಡಿಂಗ್ ಯಾರು ಇರ್ತಾರೆ ಎಲ್ಲರೂ ನಗ್ತಾ ಇರ್ಬೇಕು. ಅವ್ರ ಅಮ್ಮನು ಹಂಗೆ ಮಾಡ್ಕೊಂಡು ಸೆಲ್ಫಿ ವಿಡಿಯೋ ಫೋಟೋ ಎಲ್ಲ. ನಿಮ್ ಯಜಮಾನ್ರನ್ನ ದ್ವೇಷ ಮಾಡೋಕ್ ಕಾರಣನೇ ಇಲ್ಲಮ್ಮ. ಅದು ಈಗ ಗೊತ್ತಾಗಿದೆಯಲ್ಲ ಅವರಿಗೆ, ಅದಕ್ಕೆ ಎಲ್ಲ ಒಪ್ಕೊಂಡಿರೋದು. ಸೊ ಅಲ್ಲಿ ಮುಗಿತಾ ಡೀಲ್? ಅವತ್ತೇ ಕ್ಲೋಸ್ ಆಯ್ತು ನೀಟಾಗಿ. ಸೊ ಯಾವಾಗ ಬೇಕಾದ್ರೆ ನಮ್ಮ ಮನೆಗೆ ಹೋಗ್ಬೋದು, ಅವ್ರ ಮನೆಗೆ ಬರ್ಬೋದು ನಾನು. ಮತ್ತೆ ಇನ್ನೊಂದು ನಾನು ಅಲ್ಲಿ ಅವತ್ತಿನ ದಿನ ಅಬ್ಸರ್ವ್ ಮಾಡಿದಂದ್ರೆ, ಅಂದ್ರೆ ಅಪ್ಪಂದ್ರು ಅವ್ರ ಮಗಳು ಅಥವಾ ಮಗ ಎಷ್ಟು ಪ್ರೀತಿ ಇಟ್ಟಿರ್ತಾರೆ ಅನ್ನೋದಕ್ಕೆ ಇವಳ್ದೊಂದು ಆಲ್ಬಮ್ ಬಿತ್ತು ಆಯ್ತಾ. ಅದನ್ನ ತೆಗ್ದಿ ಇದು ಅಲ್ಲಿ ತೆಗ್ಸಿದ್ದು, ಇದು ಯಾವತ್ತು ತೆಗ್ಸಿದ್ದು, ಅದು ಇನ್ನೊಂದ್ಸತಿ ಹೋದಾಗ ಮಾಡಿದ್ದು. ಫಸ್ಟ್ನೇ ದಿನ ಹೋಗಿದ್ವಲ್ಲ, ಅವತ್ತಿನ ದಿನ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸೊ ಅಷ್ಟು ಬಾಂಧವ್ಯ ಇರುತ್ತೆ, ಅಷ್ಟು ಈಸಿ ಅಲ್ಲ. ನಾವೇನೋ ಕರ್ಕೊಬಂದ್ಬಿಟ್ಟು ಮದುವೆ ಆಗ್ಬಿಡ್ತೀವಿ. ಅವ್ರದ್ದು ಅದೊಂಥರ ಚೆನ್ನಾಗಿತ್ತು. ಅವ್ರ ಮಗಳ ಬಗ್ಗೆ ಹೇಳ್ತಿದ್ರು, ಇದು ಭರತನಾಟ್ಯ ಮಾಡುವಾಗ ಈ ಡ್ರೆಸ್ ಹಾಕೊಂಡಿದ್ದು, ಈ ಮೇಕಪ್ ಮಾಡಿದ್ರು, ಜಾಸ್ತಿ ಮಾಡಿದ್ರು. ಒಂದೊಂದು ಮೆಮೊರೀಸ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಒಂದೊಂದು ಫೋಟೋ ನೋಡ್ಕೊಂಡು. ಅದೊಂಥರ ನನಗೆ ಒಂಥರ ಎಮೋಷನಲ್ ಥರ ಆಯ್ತಿತ್ತು. ಅಯ್ಯೋ ತುಂಬಾ ಡಿಲೇ ಮಾಡ್ಬಿಟ್ಟು ನಾನು ಕರ್ಕೊಬರೋದು ಅಂತ. ನೀವಿಬ್ರು ಭಾರತೀಯ ಮತ್ತು ರಮೇಶ್ ಸರ್ ಒಳ್ಳೆ ಮಗನ ಎತ್ಬಿಟ್ಟಿದ್ದೀನಿ. ಅವನಿಗೆಂತೂ ಹಿಂಸೆ ಕೊಟ್ಟಿರೋದು ನಾನು ಒಂದಲ್ಲ ಎರಡಲ್ಲ. ನಾನು ಏನು ಕೆಲಸ ಮಾಡ್ತೀವಿ ಸ್ಕೂಲ್ ಡ್ರೈವರ್ ಕಟಿಂಗ್ ಪ್ಲೇಯರಲ್ಲೇ ಹೊಡೆದಿದ್ದೀನಿ. ನೀವು ಹಿಂಸೆ ಕೊಟ್ಟಿರೋದು ಅಂತ? ಅಂದ್ರೆ ಅಷ್ಟು ಕೊಟ್ಟಿದ್ದ ನಾನು. ಅಯ್ಯೋ ಇರ್ಲಿಲ್ಲ ಅಂದ್ರೆ ಆಟ ಆಡ್ಬೇಕು ಅವನು. ಇವ್ರೇ ಹೇಳಿದ್ದಾಗ್ಬೇಕು. ಇವಾಗ ಹೆಂಗ್ ಮಾಡ್ತಾರೆ ಅದೇ ತರ ಇದೇ ಆಗ್ಬೇಕು. ಇವನು ಕ್ರಿಕೆಟ್ ಆಡಕ್ ಹೋಗಂಗಿಲ್ಲ, ಇವನ್ ಆಟ ಆಡಕ್ ಹೋಗಿ ನಿನ್ಗೆ ಏನ್ ಬೇಕು ತಗೋ ನಾನೇ ತಂದು ಕೊಡ್ತೀನಿ, ಮನೆಗ್ ತಂದಿಟ್ಕೊಳ್ಳೋರು. ಇವನೊಬ್ನೇ ಎಷ್ಟ್ ಆಟ ಆಡ್ತಾನೆ. ಹೌದು, ಹೊರಗಡೆ ಹೋಗ್ಬಿಡೋಣ ಹುಡುಗರ ಜೊತೆ, ಇವ್ರು ಬಂದೆ ಮನೇಲಿ ಇದ್ಬಿಡ್ಬೇಕು ಅವನು.
ಆಮೇಲೆ ನಾವು ಒಂದೊಂದ್ಸಲ ಹುಡಿಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ನಾವು ಎಲ್ಲ ಆಟ ಆಡ್ತಿದ್ರು ನಮ್ ಸೌಂಡ್ ಕೇಳ್ತು ಅಂದ್ರೆ ಸಾಕು, ಮನೇಲಿ ಬಂದು ಏನು ಗೊತ್ತಿಲ್ಲ ಅನ್ನೋ ಸುಮ್ಮನೆ ಕೂತಿರೋದು. ಎಲ್ಲ ಬೀಳೋದಲ್ಲ ಮನೆ. ಏನು ಅಪ್ಪ ಅಂದ್ರೆ ಭಯನ? ಅಂದ್ರೆ ಭಯ ಮತ್ತೆ ಪ್ರೀತಿ, ಭಯನೇ ಜಾಸ್ತಿ ಇದ್ದಿದ್ದು ಅವಾಗ. ಭಯನೇ. ಈ ಅಂದ್ರೆ ಇವ್ರದೆಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ಸ್, ಸ್ಕ್ರೂ ಡ್ರೈವರ್, ಕಟನ್ ಪ್ಲೇಯರ್ ಎಲ್ಲ ಮಾರ್ಕಿದೆ ಈಗ್ಲೂ. ಮತ್ತೆ ಡಬ್ಲ್ಯೂ ಸಿಕ್ಕದ್ರು ಹೊಡಿತಿದ್ರಪ್ಪ ಅಂತ. ಅಷ್ಟು ತಾಳ್ಮೆ ಏನಿಲ್ಲ ಅವಾಗಿರ್ಲಿಲ್ಲ. ಇವಾಗ ಪರವಾಗಿಲ್ಲ. ಅವಾಗಿನ ಸಿಟ್ಟು ಅಂದ್ರೆ ಹೋಗಿ ನಾನು ಒಳದೇ ಅಂದ್ರೆ ನನ್ ಮೇಲೆ ಜಾಸ್ತಿ ಪ್ರೀತಿ ಇತ್ತು ಅನ್ಸುತ್ತೆ. ನನ್ಗೆಲ್ಲೋ ಆಚೆ ಹೋಗಿರ್ಲಿಲ್ಲ. ನಾವಿದ್ದಂತ ಏರಿಯಾ ಅಂತ ಏನು ಈ ಒಳ್ಳೆ ಏರಿಯಾದಲ್ಲಿ ಇರ್ಲಿಲ್ಲ. ಹಾಗಾಗಿ ಹೊರಡೋದ್ರೆ ಮಗ ಕೆಟ್ಟೋಗ್ಬಿಡ್ತಾನೆ. ನಾನು ಅದೇ ತರ ಆಡ್ತಿದ್ದೆ, ಓಡೋಗ್ತಿದ್ದೆ. ಅಂದ್ರೆ ಅವಾಗ ನನಗೇನ್ ಗೊತ್ತಾಗ್ತಿತ್ತು, ನಾನು ಆಟ ಹೇಳೋ ಪ್ರಕಾರ ಇವ್ರು ತುಂಬಾ ನಾಟಿನೇ ಇದ್ದಿದ್ದು, ತುಂಬಾ ತುಂಟಾನೆ. ಅಂದ್ರೆ ಅವಾಗ ಯಾವ ತರ ಅಂದ್ರೆ ಅದೇ ಯಾವ ತರ ಹಂಗೆ ಇಂಥದ್ ಮಾಡ್ಬೇಡ ಅಂದ್ರೆ ಮಾಡೋದು ಅಷ್ಟೇ, ಏನಿಲ್ಲ. ಅಂದ್ರೆ ಸಹಜ ಅದು ಸ್ಕೂಲಲ್ವಾ. ಸೊ ಅದೇ ತರ ಗಂಡು ಹುಡುಗ ಆದ್ಮೇಲೆ ಅದು ಇನ್ನೂ ಜಾಸ್ತಿ. ಹೌದು. ಬಟ್ ಒಬ್ಬರೇ ಮಗ ಇದ್ದಾಗ ಅಷ್ಟೊಂದೆಲ್ಲ ಹೊಡೆಯೋದು ನಂಗೂ ಅಪರೂಪ. ಅಷ್ಟು ಈಸಿ ಇಲ್ಲ, ಬೇಕಾದ್ರೆ ಪ್ಯಾಂಪರ್ಡ್ ಮಾಡಿ ನೋಡ್ಕೊತಾರಲ್ಲ ಒಬ್ಬರೇ ಮಗ. ಅಂದ್ರೆ ಅವ್ರಿಗೆ ಪ್ರೀತಿ ಅಂದ್ರೆ ಎಲ್ಲೂ ಹೋಗ್ಬಾರ್ದು, ಬೇರೆಯವ್ರ ಹತ್ರ ಏನು ಅನ್ಸ್ಕೊಂಡು ಹೊಡ್ಸ್ಕೊಂಡ್ ಬರ್ಬಾರ್ದು ಅಂತ ಅಷ್ಟೇ. ಇಲ್ಲಿ ಕೇಳಿ, ಇಲ್ಲಿ ಹೊಡೆಯೋದು ಹೊಡೆದ್ ಬಿಡೋರು. ಸಂಜೆ ಅವಾಗ ಗೋಬಿ ಮಂಜೂರಿ, ಪಾನಿಪುರಿ, ಬಜ್ಜಿ ಎಲ್ಲ ತಂದ್ರೇನೆ ದೊಡ್ಡ ವಿಷಯ. ಅಂದ್ರೆ ನಾವು ಚಿಕ್ಕವರಿದ್ದಾಗ ತಂದ್ಬಿಟ್ಟು ಕೊಟ್ಬಿಡೋದು. ಓ ಇದು ಇವ್ನಿಗೆ ಇಷ್ಟ ಅಲ್ವಾ, ಹೊಡೆದಾಗಿದೆ ಇವತ್ತಿನ ಸಂಜೆ ತಂದಿ ಗೋಬಿ. ಅದು ಹಲವು ಇದ್ದೇ ಇರುತ್ತೆ, ಇದ್ದೇ ಇರುತ್ತೆ. ಅದು ಸಿಟ್ಟು ತುಂಬಾ ಸಿಟ್ಟು ಸಣ್ಣ ಸಣ್ಣ ವಿಷಯಕ್ಕೂ ಹೊಡಿಯೋದೆ. ಹೆಂಗೆ ಬರ್ತೀನಿ ಮದುವೆ ಆದಾಗ್ಲೂ ಹಂಗೇನದು? ಅಯ್ಯೋ ತುಂಬಾ ಜಾಸ್ತಿ. ಯಾವಾಗ ಗೊತ್ತಾಯ್ತು ಅದು ಫಸ್ಟ್ ಟೈಮ್? ನನ್ ಮದ್ವೆಗಿಂತ ಮೊದ್ಲು ಗೊತ್ತು. ಎಲ್ರು ಹೇಳೋರು ಅವ್ರಿಗೆ ತುಂಬಾ ಸಿಟ್ಟೈತೆ, ಹೊಡಿತಾನೆ, ಮದ್ವೆ ಆಗ್ಬೇಡ ಅಂತ ಎಲ್ಲ ಹೇಳೋರು ನನಗೆ. ನನಗೆ ಆ ತಲೆಗೆ ಹೋಗ್ಲೇ ಇಲ್ಲ ಅವಾಗೆಲ್ಲ. ಅಲ್ಲಿ ಮದ್ವೆ ಆದ್ಮೇಲೆ ಅದೊಂದು ಕಂಟಿನ್ಯೂ ಆಗೋಯ್ತು. ಹೋಗ್ಲಿ, ಏನ್ ಇಷ್ಟ ಆಯ್ತು ಮದುವೆ ಆಗ್ಬೇಕಾರೆ? ಇವ್ರು ನನ್ ಮಾತಾಡ್ತಿರ್ಲಿಲ್ಲ. ಏನ್ ಇಷ್ಟ ಆಯ್ತು ಅಂದ್ರೆ ನಾ ಹೇಳಕ್ಕೆ ಆಗಲ್ಲ. ಅದಿಂಗ ಸುಮ್ನೆ ಕೊರಳು ಕೊಟ್ರ, ತಾಳಿ ಕಟ್ಸ್ಕೊಂಡ್ಬಿಟ್ರ? ನಮ್ಮ ಅಪ್ಪತ್ತ ಇವ್ರಿಗೆ ಮದ್ವೆ ಆಗಿ ಅಂದ್ರು, ಅವ್ರು ನೋಡ್ಕೊ ಬಂದ್ರು, ಮದ್ವೆ ಮಾಡಿದ್ರು. ಇವ್ರು ನನ್ ಮದ್ವೆ ಆದ್ರೂ ಇವ್ರನ್ನ ನಾನು ಮಾತಾಡ್ಸಿರ್ಲಿಲ್ಲ 2 ದಿನ. ಮದ್ವೆ ಆದ್ಮೇಲೂ ಮಾತಾಡ್ಸಿಲ್ವಾ? ಆದ್ರೆ ಅವ್ರಿಗೆ ಸ್ವಲ್ಪ ಲವ್ ಇತ್ತು. ಲವ್ ಇತ್ತಾ? ಗೊತ್ತಿತ್ತು ಜಮೀನ್ಗೆ ಹೋಗ್ಬೇಕಾದ್ರೆ ನಮ್ಮ ಮನೆ ಮುಂದ್ಗಡೆನೆ ಇವರು ಹಸು ಮತ್ತೆ ಕುರಿಗಳೆಲ್ಲ ಸಾಕಿದ್ರು. ಹಳ್ಳಿಲಿ ಇದ್ದೇ ಇರುತ್ತಲ್ಲ. ಆಯ್ತು. ಹೋಗ್ಬೇಕಾದ್ರೆ ಬರ್ಬೇಕಾದ್ರೆಲ್ಲ ನಮ್ಮ ಮನೆ ಮುಂದ್ಗಡೆನೆ ಹೋಗ್ಬೇಕಿತ್ತು ಅವ್ರು. ಒಂದ್ ಒಳ್ಳೆ ಫಿಲ್ಮ್ ನೋಡೋದು ಅನಿಸ್ತಾ ಇದೆ ನಂಗೆ. ಇವ್ರು ಮಾತ್ರ ನಮ್ಮನ್ನ ನೋಡ್ತಿರ್ಲಿಲ್ಲ. ನಾವೇ ಖಾತೆ ಮಾಡೋರು. ನಮ್ಮನೆ ಗುಲಾಬಿ ಗಿಡ ಎಲ್ಲ ಹಾಕಿದ್, ಹೂವಿನ ಗಿಡ, ತುಂಬಾ ಹೂವಿನ ಗಿಡ ಇತ್ತು. ಹೂ ತಗ ಅಂತ ಕೊಡಕ್ ಹೋಗೋದು, ಇದು ಬೇರೆ ಈ ತರ ಎಲ್ಲ ಮಾಡೋದು. ಕೊಟ್ಟಿಲ್ಲ. ಮದ್ವೆ ಫಿಕ್ಸ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಸ್ಟಿಕ್ಕರ್ ಏನೋ ಕೊಟ್ಟಿದ್ರು. ಅದು ಸ್ಟಿಕ್ಕರ್ ಹಳ್ಳಿ ಕಡೆ ಹಂಗೆ ಹೇಳೋದು. ಇಲ್ಲ, ಗುಲಾಬಿನೂ ಕೊಟ್ಟಿದೀನಿ, ಮರ್ತ್ಕೊಂಡಿಲ್ಲ. ಬೇರೆ ಹುಡುಗಿ ಕೊಟ್ಟಿರ್ಬೇಕು. ಅದನ್ನು ಇಸ್ಕೊಳ್ಳೋದಕ್ಕೆ ನಾನು ಇಸ್ಕೊಂಡಿಲ್ಲ ಬಿಡಿ, ಇಸ್ಕೊಂಡಿಲ್ಲ. ಅಲ್ಲ, ಆ ಥರದಲ್ಲಿ ಬೆಳೆದವ್ರು ಹೆಣ್ಮಕ್ಳು ಇವ್ರು. ಬಹಳ ಇವ್ರ ಕತ್ತೆತ್ತು ನೋಡ್ತಾ ಇರ್ಲಿಲ್ಲ. ಏನೋ ಇವ್ರ ಮನೆಗೂ ಇವ್ರು ವಾಸ ಇದ್ದ ಮನೆಗೂ ಜಮೀನಿಗೂ 1/2 ಕಿಲೋಮೀಟರ್ ಆಗೋದು. ಅವ್ರು ಕತ್ ಬಗ್ಸಿದ್ರೆ ಕತ್ತೆ ತೆಗಿತಿ, ಮೇಲೆ ಎತ್ತೇ ಇರ್ಲಿಲ್ಲ. ಜನ ಯಾರು ಏನು ಅಂತ ಮಾತಾಡ್ಸಿದ್ರು ಅವ್ರ ಮಕನೂ ನೋಡ್ತಿರ್ಲಿಲ್ಲ. ಆತರ ಬೆಳೆದವ್ರು ಇವ್ರು. ನಾನು ಇಂಟ್ರಿ ಮಾಡ್ತಾ ಮಾಡ್ತಾ ಅವ್ರಿಬ್ರದ್ದು ಆ ದಿನಗಳ ಫೋಟೋನು ತೋರಿಸ್ತೀನಿ. ಇಬ್ರು ಸ್ಮಾರ್ಟ್ ಆಗಿದೆ, ಇಲ್ಲ ಬ್ಯೂಟಿಫುಲ್ ಆಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ. ಅದ್ ನೋಡಿ ನಾನು ಆಲ್ಬಮ್ ಶಾಕ್ ಆಗ್ಬಿಟ್ಟೆ, ವಾವ್ ಸಕಲಾಗಿದ್ದಾರೆ. ಸೊ ಇವ್ರು ತುಂಬಾ ಚೆನ್ನಾಗಿದ್ದಾರೆ ಆ ಟೈಮಲ್ಲಿ. ಇಲ್ಲ, ತುಂಬಾ ಚೆನ್ನಾಗಿದ್ರು. ನಾವು ಸಕಲೇಶ್ಪುರಕ್ಕೆ ಹೋಗಿ ಬರ್ಬೇಕಾದ್ರೆ ಬೈಕ್ ಅಲ್ಲಿ ಬಿದ್ದು ಆಕ್ಸಿಡೆಂಟ್ ಆದ್ಮೇಲೆ ಈ ಮಾರ್ಕ್ ಬಂದಿದ್ದು. ಸೊ ಈ ಕಣ್ಣಲ್ಲಿ ಸುಮಾರು ಜನ ಕೇಳ್ತಿರ್ತಾರೆ ಏನಾಗಿದೆ ಹಾಸ್ಪಿಟಲ್ ತೋರಿಸಿ ಅಂತ ವಿಡಿಯೋದಲ್ಲಿ. ನಾವೆಲ್ಲೂ ಹೇಳಿಲ್ಲ. ಸೊ ಇದು ಕ್ಲಿಯರ್ ಆಗಲ್ಲ. ಅವತ್ತು ಆಗಿದ್ದ ಘಟನೆ ನೋಡ್ಬಿಟ್ರೆ ನಾವು ಏನೋ ಯಾವ್ದೋ ಪುಣ್ಯದ ಜನ್ಮ ಉಳ್ಕೊಂಡಿದೀವಿ ಅಂತ. ನೀವು ಓಡಿಸ್ತಿದ್ರ ಸರ್? ಬೈಕ್ ನಾನು ಓಡಿಸ್ತಾ ಇದ್ದೆ. ನಾಯಿ ಅಡ್ಡ ಬಂದಂಗ ಆಗಿದ್ದು ಅಷ್ಟೇ. ಸಂಡೆ ಹಿಂದ್ಗಡೆ ಕೂತಿದ್ರು. ತುಂಬಾ ವೆಹಿಕಲ್, ಏನು ಆ ಕಡೆ ಈ ಕಡೆ ಹೋಗಕ್ ಆಗಲ್ಲ. ಸಂಡೆ ಅವತ್ತೊಂದ್ ದಿವಸ ಎಲ್ಲಿ ಬಿದ್ದಿದ್ದಷ್ಟೇ, ಮಣ್ಣೊಳಗ್ ಬಿದ್ರು. ಅಲ್ಲೇ ಜ್ಞಾನ ಇಲ್ಲ. ಅಲ್ಲಿ ತುಂಬಾ ದೂರದಲ್ಲಿ ಹೋಟ್ಲು ಅವ್ರದ್ದು, ಮಂಗಳೂರು ಅವ್ರದ್ದು ಹೋಟ್ಲು. ಅವರು ಹೋಟ್ಲಲ್ಲಿ ಸೌಂಡ್ ಕೇಳಿ, ನಮ್ ಗಾಡಿ ಸೌಂಡ್ ಕೇಳಿ ನೀರಿನ ಬಾಟ್ಲು ತಗೊಂಡು, ಅವ್ರದೇ ಹೊಸ ಕಾರ್, ಇನ್ನೂ ನಂಬರ್ ಆಗಿಲ್ಲ, ಅವ್ರದೇ ಕಾರ್ ಒಳಗೆ ಈ ಪೂರ್ತಿ ಎಲ್ಲ ಧೂಳ ಆಗ್ಬಿಟ್ಟಿತ್ತು, ಕೆಮ್ಮಣ್ಣು. ಇದಕ್ಕೆ ಕರ್ಕೊಂಬಂದ್ರು, ಆಲೂರು ಹಾಸ್ಪಿಟ್ಲಿಗೆ ಕರ್ಕೊಂಬಂದು ನಮ್ಮನ್ನ ಅಲ್ಲೆಲ್ಲ ಇದು ಮಾಡಿ, ಮಾರನೇ ಬೆಳಿಗ್ಗೆ ಮಂಗಳ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದೀವಿ. ಅಲ್ಲಿಗೂ ಬಂದು ನೋಡ್ಕೊಂಡು ಅವ್ರ ರಿಲೇಷನ್ ಎಲ್ಲ ಪರಿಚಯ ಇಲ್ಲ, ಏನೂ ಇಲ್ಲ. ಬಂದು ನಮ್ಮನ್ನು ಮಾತಾಡಿಸಿ, ಅಮ್ಮ ಚೆನ್ನಾಗಿದಾರ, ಮಾತಾಡ್ತಾ ಇದಾರ ಅಂತ. ಇವತ್ತು ನನಗೆ ಬಹಳ ದುಃಖ ಆಗತ್ತೆ. ನನ್ನ ಹೆಂಡತಿ ಹಿಂಗಾದ್ರೆ ಉಸಿರೇ ಇಲ್ಲ, ಮಾತಿಲ್ಲ, ಏನಿಲ್ಲ. ಆಲೂರು ಹಾಸ್ಪಿಟ್ಲಲ್ಲಿ ಹಿಂಗಾಗೋಗ್ಬಿಡ್ತಲ್ಲ ಜೀವನ ಅಂತ ತುಂಬಾ ದುಃಖ ಆಗ್ಬಿಡುತ್ತೆ ಸರ್.
ಅಂದ್ರೆ ಆ ಟೈಮಲ್ಲಂತೂ ಆಗ್ಲೇ ಕರ್ಕೊಂಬಂದು ಕಣ್ಣಿನ ಹಾಸ್ಪಿಟ್ಲು ಪ್ರಸಾದ್ ಡಾಕ್ಟರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿಸಿ ಸಂಡೇ ಡಾಕ್ಟರ್ಗಳು ಬರ್ತಾ ಇಲ್ಲ, ಆಗ್ಲೇ ಆ ನೈಟೇ ಸರ್ಜರಿ ಮಾಡಿಸಿ ಆಪರೇಷನ್ ಭಾಳ ಪೇಸೆನ್ಸ್ ಇಂದ ಮಾಡಿದ್ರು ಅವ್ರಿಗೆ. ಇವತ್ತು ಅವ್ರ ಮಕ್ಕ ನೋಡ್ರೆ ನಾವು ದುಃಖ ಆಗತ್ತೆ, ಸುಮ್ಮನೆ ಅವ್ರಿಗೆ ದುಃಖ ಆಗತ್ತಲ್ಲ ಅಂತೇಳಿ ನನಗೆ ದುಃಖ ಮಾಡ್ಕತ್ತೆ ಇಲ್ಲ. ಅಂದ್ರೆ ಆ ಟೈಮಲ್ಲಿ ಅದಂಗೆ ಅಮ್ಮ ಅವರಿಬ್ರು ಬಾಂಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಅದೇನಾಯ್ತು ಅಂದ್ರೆ ಆ ಟೈಮಲ್ಲಿ ಅಷ್ಟೇ ಚೆನ್ನಾಗಿದ್ರು ನಮ್ಮಮ್ಮ. ಅಂದ್ರೆ ಈ ಕಡೆ ಫೇಸು ಫುಲ್ ಯಾವ ರೀತಿ ಆಗಿತ್ತು ಅಂದ್ರೆ ಈ ಕಡೆ ಫೇಸ್ ನೋಡಕ್ ಆಗ್ತಿರ್ಲಿಲ್ಲ, ಕಳ್ಕೊಂಡ್ ಬಂದಿತ್ತು ಸರ್, ಹಾ. ಈ ತರ ಓಪನ್ ಕಂಪ್ಲೀಟ್ ಓಪನ್ ಆಗ್ಬಿಟ್ಟಿತ್ತು. ನಮ್ಗೆ ಹೆಂಗ್ ತಗೋತಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗುನು. ಎಷ್ಟು ವರ್ಷ ಆಗ ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ, ಅವಾಗ ತಾನೇ ಇಂಜಿನಿಯರಿಂಗ್ ಜಾಯಿನ್ ಆಗಿದೆ. ಸೊ ಅದ್ನ ಅಂದ್ರೆ ಚೆನ್ನಾಗಿರೋರಿಗೆ ಅದು ಹಾಗೆ ಆಗುತ್ತಲ್ಲ, ಇವಾಗ ಅರ್ಧ ಫೇಸ್ ಹಿಂಗ್ ಆಗಿದೆ ಅಂದ್ರೆ ಏನು ಅಂತ. ಬಟ್ ಆ ಟೈಮಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು. ಅಂದ್ರೆ ನಾನು ಏನೇ ಪಾಠ ಕಲ್ತಿದ್ರು ನನ್ನ ಲೈಫಲ್ಲಿ ಇವರಿಬ್ರು ನೋಡ್ಬಿಟ್ಟೆ ಕಲ್ತಿರೋದು. ಆ ಟೈಮಲ್ಲಿ ನಾವ್ಯಾರು ಆಗಿದ್ರೆ ಏನಾದ್ರು ಏನ್ ಹಿಂಗಾಯ್ತಲ್ಲ ಹಂಗೆ ಹಿಂಗೆ ಅಂತ. ಬಟ್ ಇವರು ಆತರ ಏನು ಮಾಡ್ಲಿಲ್ಲ, ರೆಗ್ಯುಲರ್ ಆಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೋದ್ರು, ಹೊರಗಡೆ ಬರ್ನಿಲ್ಲ. ಹೊರಗಡೆ ಮಕ ನೋಡ್ಕೊಳ್ಳೋರು, ಅವ್ರು ಹೇಳೋರು, ಬೇಜಾರಾಗೋದು ತುಂಬಾ ಆಗೋದು. ತುಂಬಾ ದಿವಸ ಒಂದ್ 2-3 ತಿಂಗಳು ಅವರು ಬರ್ನಿಲ್ಲ. ಬರ್ತೀಯಮ್ಮ, ಒಳ್ಳೆ ಗಂಡ ಇದಾರೆ ನಿಮಗೆ. ಒಳ್ಳೆ ಮಗ, ಸೊಸೆ, ಗಂಡ ಎಲ್ಲ. ಒಟ್ನಲ್ಲಿ ಸ್ವಲ್ಪ ಸಿಟ್ಟು ಜಾಸ್ತಿ ನನಗೆ, ಏನು ಬೇಕು ಅಂತೇನು ಸಿಟ್ಟು ಮಾಡ್ಕೊಳ್ಳಲ್ಲ. ಮತ್ತೆ ಪ್ರೀತಿಯಿಂದಲೂ ಹೊಡಿತೀರಂತೆ ನೀವು ಮದ್ವೆ ಸ್ಟಾರ್ಟಿಂಗು ಕೈ ಸಿಕ್ಕಿದ್ರೆ ಅಪ್ಪ ಅಂತ ಹೆಂಡತಿ ಅದು ಆತರ ಆಗ್ತಾ ಇತ್ತು. ನಾನು ಕೆಲಸ ಮಾಡ್ಕೊಂಡ್ ಬರ್ತಾ ಇರಿವೆ, ನಮ್ ತಾಯಿ ಬಂದ ತಕ್ಷಣ ಕಂಪ್ಲೇಂಟ್. ಇವ್ರು ಏನು ಮಾಡಿರ್ತಿರ್ಲಿಲ್ಲ, ಸುಮ್ನೆ ಆದ್ರೂ ವಯಸ್ಸಾದವರಲ್ವಾ ಅವರು ಬೆಳೆದಂತ ರೀತಿ ಅತ್ತೆ ಸೊಸೆ ಕಥೆ ಇದು. ಆಗ ಹೊಡೆದಿದ್ದೀನಿ ಅಷ್ಟೇ. ಇತ್ತೀಚೆಗೆ ಸುಮ್ನೆ ನೋಡೋದಿಲ್ಲ, ಇಲ್ಲ. ಬರೀ ಒಡೆಯೋದ್ ಮಾತ್ರ ಇತ್ತ, ಮುತ್ತು ಕೊಡೋದು ಇತ್ತ? ಮುತ್ತು ಕೊಡೋದಿರ್ಲಿಲ್ಲ ಬಿಡಿ, ಕೊಟ್ಟೇ ಇಲ್ಲ ಮುತ್ತು. GTV ಕೊಡ್ಸೋವರೆಗೂ ಬಿಟ್ಟಿಲ್ಲ. ಅದಕ್ಕೆ ಕೇಳಿದ್ರೆ ಪ್ರಶ್ನೆ. ಅಲ್ಲಿ ಸ್ಟೇಜ್ ಮೇಲೆ ಎಲ್ಲರ ಮುಂದೆ ಮುತ್ತು ಕೊಡ್ತೀರಾ? ಅಲ್ಲಿ ಕೊಡಿಸ್ಕೊತಾರೆ, ಇಲ್ಲೆಲ್ಲ ಕೊಡಕ್ ಹೋದ್ರು ಇವರು ನಾಚಿಕೆ. ಅಲ್ಲಿ ಕೊಟ್ಟು ಬಂದ್ಮೇಲೆ ಮನೇಲೂ ಕೂಡ ಅದೇ ರಿವರ್ಸು. ಅಲ್ಲ, ಅಲ್ಲಿ ಕೊಡಿಸ್ಕೊಳಕ್ಕೆ ಹೇಳ್ತಿದ್ದಲ್ಲ, ಸ್ಟೇಜ್ ಮುಂದೆ ಕೊಡಿಸ್ಕೊಳ್ಳೋದಿಲ್ವಾ. ಈಗ ನೀವಿಬ್ರು ಕೆಲವೊಂದು ಆಯಾಮದಲ್ಲಿ ನೀವು ಮಕ್ಕಳಾಗ್ಬೇಕು, ಅವ್ರು ತಂದೆ ತಾಯಿ ಆಗ್ತಾರೆ, ಅವ್ರು ಹೇಳಿದ್ದನ್ನು ಕೇಳ್ಬೇಕು. ಹೌದು, ಇವೆಲ್ಲ ನಿಮ್ಗೆ ಗೊತ್ತಿಲ್ವಲ್ಲ, ಅವ್ರು ಕೇಳಿ ಕೇಳ್ತಾರೆ ಹೇಳಿದ್ ಮಾತ್ರ. ಬಟ್ ಟೆಲ್ ಮಿ, ಹೇಳಿ ಅಮ್ಮ, ಸ್ಟಾರ್ಟಿಂಗ್ ಅಷ್ಟು ಈಸಿ ಇಲ್ಲ, ಒಂಥರ ಮುಜುಗರ ಆಗ್ತಿರುತ್ತೆ, ಇದ್ ಮಾಡ್ಬೇಕು ಬೇಡ ಯೋಚನೆ ಮಾಡ್ತಿರ್ತೀರಿ. ಅವಾಗೆಲ್ಲ ಏನ್ ಫೀಲ್ ಬರ್ತೀಯಮ್ಮ? ತುಂಬಾನೇ ಫೀಲ್ ಆಯ್ತಿತ್ತು, ಇದ್ ನನ್ಗೆಲ್ಲ ಬೇಕಾ, ಇಷ್ಟೆಲ್ಲ ಆಗಲ್ಲ, ಜಗಳ ಆಗಿದೆ, ನಾವಿಬ್ರು ಮಾಡಕ್ಕಾಗಲ್ಲ ಅಂತ ಜಗಳ ಮಾಡಿದೀವಿ. ನಂಗೆ ಮಾತಾಡಕ್ ಬರಲ್ಲ, ಎಷ್ಟೋ ಟೈಮ್ ತಗೋಬೇಕು ಮಾತಾಡ್ಬೇಕಾದ್ರೆ, ಸ್ವಲ್ಪ ನನಗೆ ಅಷ್ಟು ಕ್ಲಿಯರ್ ಆಗಿ ಮಾತಾಡಕ್ ಬರೋದಿಲ್ಲ. ಹಂಗಾಗಿ ಅವಾಗ ನನ್ ತುಂಬಾ ಬೇಜಾರಾಯ್ತಿತ್ತು. ಈಗ ಜನಗಳೆಲ್ಲ ಇಷ್ಟೊಂದು ನನ್ನ ಪ್ರೀತಿ ಮಾಡ್ತಾರಲ್ಲ, ಅವ್ರಿಗೋಸ್ಕರನಾದ್ರೂ ನಾನು ಮಾಡ್ಬೇಕು ಅನ್ನೋದು ನನಗೆ ಅನಿಸ್ತೈತಿ ಇವಾಗ. ನಿಮ್ ಯಜಮಾನ್ರು ಭಯಂಕರ ಕಲಾವಿದ್ರು ಅನ್ಸ್ಬಿಡುತ್ತೆ ನಂಗೆ ಎಷ್ಟೋ ಸರಿ. ಆಕ್ಟಿಂಗ್ ಅಲ್ಲಿ ಸರ್ ನೀವು ಪಳಬಿಟ್ಟಿದ್ದೀರಾ ಸಖತ್ತಾಗಿ. ತುಂಬಾ ಸತಿ ಜಗಳ ಮಾಡಿದೆ. ನಾವು ಜಗಳ ಮಾಡೋದಕ್ಕೆ ಇವ್ರು ಮುನ್ಸ್ಕೊಂಡಿದ್ದಾರೆ, 2 ದಿವಸ ಮಾತಾಡ್ಸೇ ಇಲ್ಲ. ಯಾರು? ನಾನೇ ಮಾತಾಡ್ಸಿಲ್ಲ. ಯಾರು? ಅವ್ರಿಬ್ರು ಮಗ ಸೊಸೆನಾ? ಮಗ ಸೊಸೆನ. ಅಂದ್ರೆ ಹಿಂಸೆ ಆಗತ್ತಲ್ಲ. 5 ನಿಮಿಷಕ್ಕೆ ವಿಡಿಯೋ ಮಾಡಕ್ ಆಗಲ್ಲ. ಒಂದೊಂದ್ಸತಿ 1/2 hour ಆಗಿದೆ ಒಂದು ವಿಡಿಯೋ ಮಾಡಕ್ಕೆ, 1 hour ಆಗಿದೆ, 1.5 hour ಆಗಿದೆ. ನಮಗೆ ನಾವು ಇವ್ರು ಹೇಳ್ಕೊಡ್ತಾರೆ, ಅದನ್ನ ಮಾಡಕ್ ಆಗ್ತಿಲ್ಲ. ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳಿ, ಏನ್ ಹೇಳ್ಕೊಡ್ತಾರೆ? ಈಗ ಒಂದ್ ಸೆಂಟೆನ್ಸ್ ಅನ್ಕೊಳ್ಳಿ, ಪದಗಳು ಜೋಡಣೆ ಆಗ್ತಿರಲ್ಲ ಅವ್ರಿಗೆ. ಆ ಟೈಮಲ್ಲಿ ಅವರಿಗೆ ಇಲ್ಲ ನಾವ್ ಹಂಗೆ ಬರ್ಬೇಕು ಅಂತ ಕೇಳ್ತಿರ್ತೀವಿ, ಆಲ್ಟರ್ನೇಟ್ ಆಗಿ ಏನೇನೋ ಹೋಗ್ಬಿಡುತ್ತೆ ಅದು ಪದ. ಅಂದ್ರೆ ನಮ್ದು ವಾಯ್ಸ್ ವ್ಯತ್ಯಾಸ ಆಗತ್ತಲ್ಲ, ಕ್ಲಿಯರ್ ಆಗಿ ಬರಲ್ವಲ್ಲ. ಅಂದ್ರೆ ಆ ಟೈಮಿಗೆ ಇಷ್ಟರ ಮಾತಾಡ್ತಾ ಇದೀವಿ ನಾವು. ಮೊದ್ಲು ನೀವೇನಾರ ಈ ತರ ಕೂರ್ಸ್ಬಿಟ್ಟು ಏನಾರ ಮಾಡ್ಸಕ್ ಹೋದ್ರೆ ನಾವೇ ಎಲ್ಲೋ ನೋಡೋದು, ಏನೋ ಮಾಡೋದು, ಹೆಂಗೋ ಆಡೋದು, ಈ ತರ ಆಗ್ತಾ ಇತ್ತು ನಮ್ಗೆ. ಗೊತ್ತು ನಿಮ್ಗೆ ಕ್ಯಾಮ್ರಾ ಎಲ್ಲಿದೆ, ಹೆಂಗ್ ನೋಡ್ತಾ ಇದಾರೆ ಇವರು, ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ. ಆಕ್ಚುಲಿ ಎಲ್ಲ ಇಂಟರ್ವ್ಯೂ ಅಂದ ತಕ್ಷಣ ಫಸ್ಟ್ ನೀಟಾಗಿ ಡ್ರೆಸ್ ಮಾಡ್ಕೊಂಡು ರೆಡಿಯಾಗಿ ಬಂದವರೇ ರಮೇಶ್ ಸರ್. ಜೋಶ್ ಆಗಿ ನೋಡಿ, ನಾನು ಒಬ್ಬರಿಗೆ ವಿಡಿಯೋ ಹಾಕಿದ್ದೀನಲ್ಲ, ನಾನು ಒಳಗೆ ಬರ್ಬೇಕಾರೆ ಅವಾಗಿದ್ದ ಡ್ರೆಸ್ಸೇ ಬೇರೆ, ಸಾಹೇಬ್ ಫುಲ್ ಚೇಂಜ್ ಆಗ್ಬಿಟ್ರು, ಈಗ ಸಕ್ಕತ್ತಾಗಿ ಕಾಣಿಸ್ತಾ ಇದಾರೆ ಅಂತ. ಇಲ್ಲ, ನಾನು ಅದ್ರಲ್ಲೇ ಇದ್ದೆ, ಬೇಡ್ರಪ್ಪ ಬೇರೆ ದಾಖಲಿ ಎಂದು. ಬಟ್ ಯಾವತ್ತು ಅಂದಿಲ್ವ ಮಗ ಸೊಸೆಗೆ, ಎಷ್ಟು ಸರಿ ಮಾಡಿಸ್ತೀರಾ ನೀವು ನಂಗೆ? ಆಮೇಲೆ ಕೋಪ ಮಾಡ್ಕೊಂಡು ನಮ್ಗೆ ಕರಿಬೇಡಿ, ನಮ್ಗೆ ಬರೋದಿಲ್ಲ, ಇದೆಲ್ಲ ಒಂದ್ಸತಿ ಅಲ್ಲ, ತುಂಬಾ ಸತಿನೂ ಆಗಿದೆ. ಅದು ಒಂದ್ ವಿಡಿಯೋನ ಅದು ಲೆಂತ್ ಇರುತ್ತಲ್ಲ, ಅದ 2-3 ಸರಿ ತಗೋತಿರ್ತಾರೆ. ಎಷ್ಟು ವಿಡಿಯೋ ಮಾಡಿಸ್ತಿದ್ದೀರಾ ನಮ್ಗೆ ಅಂತ ಕೇಳ್ತಾರೆ. ಅದು ಒಂದೇ ವಿಡಿಯೋ. ಈಗ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀನಿ.
ಇದು ಎಷ್ಟು ಇವರು ಇದ್ರಲ್ಲಿ ಕಷ್ಟ ಪಡ್ತಾ ಇದ್ದಾರೆ, ಎಷ್ಟು ಕಷ್ಟ ಆಗ್ತಾ ಇದೆ, ಊಟ ಮಾಡಕ್ ಆಗಲ್ಲ, ತಿಂಡಿ ಮಾಡಕ್ ಆಗಲ್ಲ, ಏನು ಬಹಳ ಕಷ್ಟ ಪಡ್ತಾರೆ ಸರ್. ಆ ಕಷ್ಟ ಗೊತ್ತಾಗ್ತಾ ಇದೆ ನನಗೆ. ಈಗ ಶಿಫ್ಟ್ ಆಗ್ತೀನಿ ನೋಡಿ, ಬಿಕಾಸ್ ಅದು ಅರ್ಥ ಆಗಿದೆ ಅಂದ್ರೆ ನಿಮ್ಮಿಬ್ಬರು ಬರ್ತೀನಿ, ಈ ಕಡೆ ಬರ್ತೀನಿ. ಹರೀಶ್ ಹೌ ಡಿಫಿಕಲ್ಟ್ ಅಂದ್ರೆ ಈಗ ಅವ್ರ ಏಜು ಅಂತಲ್ಲ ಎಲ್ಲರಿಗೂ ಈಗ ಇಷ್ಟ ಆಗಿದಾರಪ್ಪ ಅಂದ್ರೆ ಆ ತರದ ಕಂಟೆಂಟ್, ಸತ್ಯಯುತ ಕಂಟೆಂಟ್ ನ ಮಾಡಿಸ್ತಾ ಇದೀನಿ ಇಬ್ರು ಕೂಡ. ಹೌದೌದು. ಹೆಂಗಿತ್ತು ಅವ್ರಿಬ್ರನ್ನ ಇನ್ವಾಲ್ವ್ಮೆಂಟ್ ಮಾಡೋದು? ಅಂದ್ರೆ ಕಷ್ಟನೇ. ಒಂದೊಂದು ವಿಡಿಯೋ ಏನ್ 15 ಸೆಕೆಂಡ್ ಇರುತ್ತೆ, ಬಟ್ ಅದಕ್ಕೆಲ್ಲ 1 hour, half an hour ಅಂತೂ ಆಗೇ ಆಗಿರುತ್ತೆ. ಏನಕ್ಕಂದ್ರೆ ಅದು ಫಸ್ಟ್ ನಮಗೆ ಇಷ್ಟ ಆಗ್ಬೇಕು. ನಾನು ಹೇಳ್ದಂಗೆ ನಾವು ಮಾಡೋ ವಿಡಿಯೋ ನಮಗೆ ಇಷ್ಟ ಆಗ್ಬೇಕು. ನಮಗೆ ಇಷ್ಟ ಆಗ್ದಲೇ ನಾವು ಜನಕ್ಕೆ ಕೊಟ್ರೆ ಅವ್ರೆಲ್ಲಿ ನಗು ಬರುತ್ತೆ, ಜನ ಅಕ್ಸೆಪ್ಟ್ ಮಾಡಲ್ಲ. ಸೊ ಇವಾಗ ನಾವು ಇದು ಕೆಲಸನ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ನಮ್ಮ ಎಫರ್ಟ್ ಎಷ್ಟಿರುತ್ತೆ, ಮತ್ತೆ ನಾವು ಎಷ್ಟು ನಿಷ್ಠೆಯಿಂದ ಮಾಡ್ತೀವಿ ಅಷ್ಟು ಔಟ್ಪುಟ್ ಸಿಗುತ್ತೆ. ಸೊ ನಾನು ಅದಕ್ಕೆ ಅವ್ರಿಗೆ ಹೇಳ್ತೀನಿ, ನೀವು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ, ಅದು ಮಾಡಿದ್ರೆ ಜನಕ್ಕೆ ಕನೆಕ್ಟ್ ಆಗಲ್ಲ. ಸೊ ಮಾಡಿದ್ರೆ ಈ ತರ ಎಮೋಷನ್ ಬಂದ್ರೇನೆ ಅದು ಜನಕ್ಕೆ ಇಷ್ಟ ಆಗೋದು ಅಂತ. ಸೊ ಹಾಗಾಗಿ ಒಟ್ಟಿನಲ್ಲಿ ರಾಜಿ ಆಗಲ್ಲ, ಹಂಗೆ ಹೆಂಗೆಂಗೋ ಮಾಡಕ್ಕೆ, ಹೆಂಗೆಂಗೋ ಹಾಕಕ್ಕೆ, ಹೆಂಗೆಂಗೋ ಆಡಕ್ ಬಿಡಲ್ಲ. ಅವ್ರಿಬ್ರು ಚಾನ್ಸೇ ಇಲ್ಲ. ಅಲ್ಲ, ಅವಳು ಬೈಸ್ಕೊತಾಳೆ ನಮ್ಮ ಕಡೆಯಿಂದ. ನಾವು ಮಾಡೋ ಇದಕ್ಕೆ ನಮ್ ಸೊಸೆನೂ ಬೈಸ್ಕೊಳ್ತಾಳೆ. ನೀನ್ ಹೇಳ್ಕೊಟ್ಟಿಲ್ಲ ಸರಿ, ನೀನ್ ಟ್ರೈನ್ ಅಪ್ ಮಾಡಿಲ್ಲ, ಸರಿ ಆಕ್ಟಿಂಗ್ ಎಲ್ಲ ಇವ್ರ ಡಿಪಾರ್ಟ್ಮೆಂಟ್. ಅದನ್ನ ಹಂಚ್ಕೊಂಡಿದ್ದೀರಾ? ಹೇಳಿ ನಂಗೆ. ಈಗ ತಾರೇಶ್ ಏನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ನಂದು ಕ್ಯಾಮ್ರಾ ಎಡಿಟಿಂಗ್ ಎಲ್ಲ ಇದು ಸ್ಟೋರಿದೆಲ್ಲ ಇವ್ರದ್ದು ಪಾರ್ಟ್, ಇದು ಜನರೇಟ್ ಮಾಡೋದು ಇವ್ರದೇ, ಡೈಲಾಗು ಎಲ್ಲ ನಾನ್ ಮಾಡ್ತೀನಿ. ಸೊ ಈ ತರ ಎಕ್ಸ್ಪ್ರೆಷನ್ ಬರ್ಬೇಕು ಅಂತ ಇವಳಿಗೆ ಹೇಳ್ಕೊಡಕ್ ಹೇಳ್ತೀನಿ, ಯಾಕಂದ್ರೆ ನನಗೆ ತಾಳ್ಮೆ ಅಷ್ಟಿಲ್ಲ. ಇವ್ರು ನನಗೆ ಕೊಟ್ಬಿಡ್ತಾರೆ, ಈ ವಿಡಿಯೋ ಹಿಂಗೇನೆ, ಇದು ಹಿಂಗೆ ಬರ್ಬೇಕು, ಹಿಂಗೆ ಮಾಡ್ಸು. ಸೊ ಡೈರೆಕ್ಟರ್ ಇಸ್ ಸ್ವಾತಿ. ಇವತ್ತು ಗೊತ್ತಾಯ್ತು ಇದು. ಈಗ ಅವರು ನಾವೇನೋ ತಪ್ಪು ಮಾಡಿದ್ನ ಅವಳು ಬೈಸ್ಕೋಬೇಕು. ನಾವೇ ತಪ್ಪು ಮಾಡಿರ್ತೀವಿ, ಆಮೇಲೆ ನಾವ್ ಹೇಳೋದು ಇಬ್ರುವೆ, ಇವ್ರು ಹೇಳೋದು ಸರಿ ಬಂದಿದೆ ಬಿಡೋ ನಡೀತದೆ ಅಂತ. ಇವರು ಅವ್ರಿಗೆ ಹೋಗಿ ತೋರ್ಸೋದು, ಇದು ಸರಿಯಾಗಿಲ್ಲ, ನೀನ್ ಸರಿಯಾಗಿ ಕ್ಯಾಮ್ರಾ ಹಿಡ್ದಿಲ್ಲ, ಈ ಆಂಗಲ್ ಅಲ್ಲಿ ಬಂದಿಲ್ಲ. ಅಂದ್ರೆ ನಾನು ಹೋದ್ರೆ ನನಗ್ ಪೇಷನ್ಸ್ ಅಷ್ಟಿಲ್ಲ, ಸುಮ್ನೆ ನಂಗೆ ಕಿರ್ಚಾಗ್ಬಿಡ್ತೀನಿ, ಬೇಡ ಇವ್ರು ಬಂದ್ ಕಿರ್ಚಾಡೋದು ನಂಗೆ ಬರೋಂಥದ್ದು ಬರಲ್ಲ. ಅದಕ್ಕೆ ನಾನು ಹೋಗ್ತಾ ಇಲ್ಲ, ನೀನೇ ಮಾಡಿಸ್ಕೊಬಿಡು ಅಂತ ನಾನ್ ಬಿಟ್ಬಿಟ್ಟಿದೀನಿ. ಹೇಳಿರ್ತೀನಿ ಹಿಂಗ್ ಮಾಡಿ. ನನಗೆ ಕೆಲವೊಂದ್ಸಲ ಹೆಂಗಾಗತ್ತೆ ಅಂದ್ರೆ ಹೇಳ್ಕೊಟ್ಟು ನನ್ಗೆ ಮರ್ತೋಗಿರುತ್ತೆ ಫುಲ್ಲು. ಯಾಕೆಂದ್ರೆ ಇವ್ರು ಇನ್ನೊಂದ್ ಹೇಳಿರ್ತಾರೆ, ಇವ್ರು ಇನ್ನೊಂದ್ ಹೇಳಿರ್ತಾರೆ ಇವ್ರು, ಆಗ ನನಗೆ ಕನ್ಫ್ಯೂಸ್, ನಾನು ಇದನ್ನೇ ಹೇಳ್ಕೊಟ್ಟಿದ್ನ, ಅವ್ರ ತರ ನೀವು ಆಗ್ಬಿಟ್ಟಿದ್ರಿ. ಅದ್ ಮರ್ತೋಗುತ್ತೆ. ಬಟ್ ಈಗ ಅವ್ರ ಏಜ್ಗೆ ಅಥವಾ ಅವ್ರದ್ದೇನು ಒಂದ್ ಕೆಲಸಗಳಿರುತ್ತೆ. ಅತ್ತೆಗೆ ಅವ್ರು ಬೆಳಗ್ಗೆ ಎದ್ದು ಅಡಿಗೆ ಮಾಡೋದು, ಮನೆ ಕೆಲಸ ಇದ್ದೇ ಇರ್ತದೆ. ಇದ್ರ ನಡುವೆ ಹೆಂಗ್ ಗ್ಯಾಪ್ ಹುಡುಕ್ತಿರಿ? ಇವತ್ತು ಈ ಕಾನ್ಸೆಪ್ಟ್ ನ ಇವ್ರಿಬ್ರು ತಲೆಗೆ ತುರುಕ್ಬೇಕು, ಇದ್ ಹೆಂಗ್ ಇವ್ರನ್ನ ವಾಪಸ್ ತಗೋಬೇಕು ನನ್ನ ರೇಂಜ್ಗೆ, ಹೆಂಗ್ ಹುಡುಕ್ತಿರಿ? ಅಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ನಮ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಅಪ್ಪ ಮನೆ ನೆಲ ಒರೆಸೋದು, ಕಸ ಗುಡ್ಸೋದೆಲ್ಲ ಮಾಡ್ಕೊಟ್ಟಿರ್ತಾರೆ. ಡೈಲಿ ಕೆಲಸ ಅವ್ರ ಡೈಲಿ ನನ್ನ 5:30 ಎದ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಡ್ತೀನಿ. ಆಮೇಲೆ ಸ್ನಾನ. ಇನ್ನೊಂದ್ಸರಿ ಹೇಳಿ. ಡೈಲಿ ಬೆಳಿಗ್ಗೆ 5:30 ಹೇಳ್ತೀನಿ, ಮನೆಯೆಲ್ಲ ಕಸ ಗುಡಿಸಿ ಎಲ್ಲ ಒರೆಸೋದು, ಕ್ಲೀನ್ ಮಾಡೋದು, ಗಿಡದಲ್ಲಿ ಹೂ ಇರುತ್ತೆ ಕುಯ್ಕೊಂಬರೋದು, ಆಮೇಲೆ ಪಕ್ಷಿಗಳು ಗುಬ್ಬಚ್ಚಿ ಬರುತ್ತೆ ಅವಕ್ಕೆ ಅಕ್ಕಿಗಳು ಹಾಕೋದು, ಆಮೇಲೆ ಇನ್ನೊಂದು 2 ನಾಯಿ, ಬೀದಿ ನಾಯಿ ಇದೆ, ಅವು ನಾನು ಹೊರಗಡೆ ಹೋಗಕ್ ಬಿಡಲ್ಲ, ಅವಕ್ ಬಿಸ್ಕೆಟ್ ತಂದಿಟ್ಟಿರ್ತೀನಿ, ಅವಕ್ಕೆ ಹಾಕ್ತೀನಿ. ಅಲ್ಲಿಂದ ಒಟ್ಟಾರೆ ಮನೆ ಕೆಲಸವನ್ನು ಮಾಡುವುದು ನಾನು. ಎಷ್ಟು ಅಭಿಮಾನದಿಂದ ಹೇಳ್ತಾರೆ ನೋಡಿ. ಅಷ್ಟೊತ್ತಿಗೆ ನಾವು ಈಗ ಎಲ್ಲ ಒಬ್ರೇ ಮಾಡಕ್ ಆಗಲ್ಲ. ಸೊ ನಿಮ್ಮನೆ ಕೆಲಸದವ್ರಿಲ್ಲ? ಬಟ್ಟೆ ಒಗೆಯಕ್ಕೆ, ಪಾತ್ರೆ ತೊಳಿಯೋದಕ್ಕೆ, ನೆಲ ಒರೆಸೋದಕ್ಕೆ, ಗೂಡ್ಸೋದಕ್ಕೆ ನಾವಿರೋ ಇಷ್ಟು ಜನಕ್ಕೆ ಏನು ಬೇಡ. ಆಮೇಲೆ ಬಂದ್ರೆ ಅಡ್ಗೆ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಅಡ್ಗೆ ಮನೆ ಇವ್ರು ನೋಡ್ಕೊಳ್ಳೋದು. ಬೆಳಗ್ಗೆ ತಿಂಡಿ, ಊಟ ಎಲ್ಲ ಅವ್ರದ್ದೇ. ಹೌದು, ಕಂಪ್ಲೀಟ್. ತಾವು ಸ್ವಾತಿ ಅವರೇ, ನಾನು ಆ ಕಡೆ ತಲೆನೇ ಹಾಕಕ್ ಹೋಗಲ್ಲ. ಹಾಗಾದ್ರೆ ನಾವು ರೀಲ್ಸ್ ಅಲ್ಲಿ ನೋಡುತ್ತಿರುವ ಸ್ವಾತಿ ಅಡಿಗೆ ಮಾಡ್ತಿರೋದು ಯಾರು? ಅಡ್ಗೆ ನಾನು ಯಾವಾಗ ಅಷ್ಟೇ, ಅದೆಲ್ಲ 3 ಸರಿ ವಿಡಿಯೋ ಅಷ್ಟೇ. ಮಜಾ ಇದೆ. ಅದಾದ್ಮೇಲೆ ಅವ್ರಲ್ಲಿ ಪ್ರಿಪೇರ್ ಮಾಡಿ ಮುಗಿಸೋಷ್ಟ್ರಲ್ಲಿ ನಾನು ಇಲ್ಲಿ ರೆಡಿ ಆಗಿರ್ತೀನಿ ಹೇಳ್ಕೊಡಕ್ಕೆ. ಇವ್ರು ನನಗೆ ಹೇಳಿರ್ತಾರೆ, ನಾನು ರೆಡಿ ಆಗಿರ್ತೀನಿ. ಆಮೇಲೆ ಸ್ಟಾರ್ಟ್ ಮಾಡ್ತೀನಿ, ಹೋಗಿ ರೆಡಿ ಆಗಿ ಬನ್ನಿ, ರೆಡಿ ಅಲ್ಲಿಂದ ಸ್ಟಾರ್ಟ್ ಆಗ 6:37 ಸ್ಟಾರ್ಟ್ ಆದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋದು. 10 ಗಂಟೆ ನನ್ನ ಟಾರ್ಗೆಟ್ 10 ಗಂಟೆ ಒಳಗಡೆ ಮುಗಿಸ್ಬೇಕು, ಯಾಕಂದ್ರೆ ನಾನ್ ಕಂಪ್ನಿ ಲಾಗಿನ್ ಆಗ್ಬೇಕು, ಅದಾದ್ಮೇಲೆ ಆಗಲ್ಲ. ಸೊ ಸ್ಟಾರ್ಟಿಂಗ್ ಎಲ್ಲ ಮುಗಿಸ್ಕೋಬೇಕು. ನಾನು ಅದಕ್ಕೆ ಟೈಮ್ ಆಗ್ತಿದೆ ಬೇಗ ಮುಗಿಸಿ ಅಂತ ಅಲ್ಲಿ ಅರ್ಧ ಪ್ರೆಷರ್ ಹಾಕ್ಬಿಡ್ತೀನಲ್ಲ, ಅದಕ್ಕೆ ಇವ್ರ ತಾಳ್ಮೆ ಜಾಸ್ತಿ, ನೀವ್ ನೋಡ್ಕೊಳಪ್ಪ ಅಪ್ಪ ಮುಂದಂತ ಬಿಟ್ಬಿಟ್ಟಿದೀನಿ. ಸೊ ಅವ್ರು ರೆಡಿ ಮಾಡಿಸಿ ತಂದು ಮುಗಿಸಿ ಅಲ್ಲಿ ವಿಡಿಯೋ ಮುಗಿಸ್ಬಿಟ್ರೆ 10:30 ಒಳಗಡೆ ಡನ್. ಅದು ಆ ಟೈಮಿಗೆ ನಮ್ದು ಬೇರೆ ವಿಡಿಯೋಸ್ ಇನ್ನೂ ಇರುತ್ತೆ. ಇನ್ವಾಲ್ವ್ಮೆಂಟ್ ಮುಗೀತು, ಬೆಳಗ್ಗೆ ಮುಗೀತು 10 ಗಂಟೆ. ಇದು ಪ್ರತಿದಿನ ನಡೆಯುತ್ತಾ? ಒನ್ ಡೇ ಮಿಸ್ ಆಗಲ್ಲ, ಎವ್ರಿ ಡೇ.
ಹೌದು. ಅದ್ ನಮ್ ಲೈಫ್ ರೂಟೀನ್ ಆಗಿ ಹೋಗ್ಬಿಟ್ಟಿದೆ. ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡ್ಬೇಕಲ್ಲ. ಸೊ ಪ್ರತಿ ದಿನ ಎದ್ರೆ 10:30 ಒಳಗಡೆ ಅವ್ರ ಅಪ್ಪ ಅಮ್ಮಂದು ಇನ್ವಾಲ್ವ್ಮೆಂಟ್ ಇರೋ ವಿಡಿಯೋ ಮುಗಿದೋಗುತ್ತೆ. ಯಾಕಂದ್ರೆ ತಿಂಡಿ ಗಿಂಡಿ ಏನಿದ್ರು ಆಮೇಲೆ 10:30 ಮೇಲೆ 10:30 9:30 ಆತರ ಅಲ್ಲಿ ಆಗೋದು. ತನಕ ಏನು ತಿನ್ನೋದು ಬೇಗ ಮುಗಿದ್ರೆ ಬೇಗ, ಮುಗಿದಿಲ್ಲ ಅಂದ್ರೆ ಲೇಟ್. Depend ಅವ್ರಿಬ್ರ ಮೇಲೆ ಡಿಪೆಂಡ್ ಬೆಳೆಯೋದು. ಡೈಲಿ ನಮ್ದೇ ತರಲೆ ಬಿಡಿ ಇಬ್ಬರದ್ದು ತರಲೆ ಮಾಡೋದೇ ನಾವು ಇಬ್ರು. ಯಾಕಂದ್ರೆ ಅವರು ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ, ಹಾಗಾಗಿ ಅಷ್ಟೊಳಗೆ ಮುಗಿಸ್ಕೊಂಡ್ರೆ ಅವರು ಆರಾಮಾಗಿ ಅವ್ರ ಕೆಲ್ಸಗಳು ಮಾಡ್ಕೋಬಹುದು ಅಂತ. ಅವ್ರು ಯಾವಾಗ ಕೆಲ್ಸಕ್ಕೆ ಹೋಗ್ಬೇಕಾಗಿರತ್ತೆ ಅವಾಗ ಇವ್ರ ಮೇಲೆ ಪ್ರೆಷರ್ ಅವ್ರ ಅವ್ರ ಕೆಲ್ಸಕ್ಕೆ ಹೋದಾಗ ಬಟ್ ನಿಮ್ ಕಮಿಟ್ಮೆಂಟ್ ಹೇಳಿ, ಇಷ್ಟು ವಿಡಿಯೋ ಮಾಡಿದಿರಿ, ನಿಮ್ಮನ್ನ ಜನ ಇಷ್ಟು ಫಾಲೋ ಮಾಡ್ತಿದ್ದಾರೆ ಅಂದ್ರೆ ನೀವು ಮಿಸ್ ಮಾಡದೆ ಮಾಡ್ತಿರಲ್ಲ ನೀವು. ನಂಗೆ ಇದು ಗೊತ್ತೇ ಇರಲಿಲ್ಲ ಆಕ್ಚುಲಿ. ಯಾವಾಗ್ಲೂ ಫ್ರೀ ಇದ್ದಾಗ ಮಾಡಿಸ್ಕೊತಾರೆ ಅಂತ ಅದು ನಾವು ಅನ್ಕೊಂಡಿದ್ದೆ. ಫಿಕ್ಸ್ ಆಗ್ಬಿಟ್ಟಿದೀವಿ ಈಗ. ಡೈಲಿ ಇಷ್ಟ ಟೈಮಿಗೆ ಈ ಕೆಲಸ ಆಗ್ಬೇಕು ಈ ಕೆಲಸ ಆಗ್ಬೇಕು ಅಂತ. ಇವ್ರ ಕೆಲ್ಸಕ್ಕೆ ಹೋಗ್ಬೇಕು, ಅವ್ರ ಕೆಲ್ಸಕ್ಕೆ ಹೋಗ್ಬೇಕು. ಸೊ ಈಗ ಹೆಂಗಾಗ್ಬಿಡುತ್ತೆ ಅಂದ್ರೆ ಒಂದಿನ ವಿಡಿಯೋ ಮಾಡಿದೆ ಆದ್ರೆ ಯಾಕೆ ವಿಡಿಯೋ ಮಾಡಿಲ್ಲ ಇವತ್ತು ಅಂತ ಕೇಳೋದು ಬಂದಿದ್ದೀರಿ. ಇನ್ನು ಕೇಳಿಲ್ಲ. ಇನ್ನು ಕೇಳಿಲ್ಲ ಅವರು, ಬಟ್ ಆಗುತ್ತೆ ಆಗುತ್ತೆ. ಆ ಲೆವೆಲ್ ಬಂದಿದ್ದೀರಿ. ಹೋಗ್ತಾ ಹೋಗ್ತಾ ಈಗ ಇವ್ರು ಬಂದಿದ್ದಾರೆ, ಈಗ ನೆಕ್ಸ್ಟ್ ನಾವು ಬರ್ಬೇಕು. ಈಗ ಆಲ್ರೆಡಿ ಅವ್ರು ಏನ್ ಹೇಳ್ತಾರೆ, ಎದ್ದು ಬಿಡ್ತಾರೆ, ಎದ್ದು ಅವರೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ರೆಡಿ ಆಗ್ಬಿಡ್ತಾರೆ. ಹೋಗಿ ಫಸ್ಟ್ ರೆಡಿ ಆಗಿ ಅವ್ರು 6:30 ಇಲ್ಲಿಗೆ ಬರ್ತಾ ಇದ್ದಾರೆ. ಮೆಸೇಜ್ ನನಗೆ ಕಳ್ಸೋರು, ಮೊಬೈಲಿಗೆ ಕಳ್ಸಿದ್ದಾರೆ, ನೋಡ್ಕೊಬೇಕು ರೆಡಿಯಾಗಿ ಅಂತಾರೆ. ಪ್ರೆಷರ್ ಕೊಡ್ತಾ ಇದಾರೆ ಈಗ ಇವ್ರು. ಸರ್ ಯಾವ್ದಾದ್ರು ಕಂಟೆಂಟು ಅವ್ರ ರೇಂಜ್ಗೆ ಅವ್ರು ಯೋಚನೆ ಮಾಡಿರ್ತಾರೆ, ಲವ್ ನನ್ನ ವಯಸ್ಸಿಗೆ ಎಲ್ಲ ಮಾಡಬಾರ್ದು ಅಂತೆಲ್ಲ ಅನ್ಸುತ್ತಾ ಸರ್? ಅದೆಲ್ಲ ಆಗಿದೆ, ಅದು ಆಗಿದೆ. ಡೈಲಿ ಕೇಳ್ತೀನಿ. ಈಗ್ಲೂ ಅದನ್ನ ನೀವು ಬರೋಕ್ಕಿಂತ ಬರೋಕ್ಕಿಂತ ಮುಂಚೆ ಅದನ್ನೇ ಕೂತ್ಕೊಂಡು ಹೇಳ್ತಾ ಅದನ್ನೇ ನೋಡ್ತಾ ಇದ್ವಿ. ಇವರು ಇದನ್ನ ಮಾಡೋಣ ಬನ್ನಿ ಅಂತ ಕರಿತಾ ಇದ್ರು. ಅಲ್ಲ, ನಮ್ಮ ಏಜಿಗೆ ಮಾಡೋದಲ್ಲ ಅದು, ನಮ್ಮ ಏಜಿಗೆ ಮಾಡೋದು ನೋಡಿ ಇಲ್ಲಿದೆ ಅಂತ ನಾನ್ ತೋರಿಸ್ತಾ ಇದ್ದೆ. ಅಯ್ಯ ಮಾಡಬಹುದು ಬನ್ನಿ ಅಂತ ಕರಿತಾ ಇದ್ರು. ಆಮೇಲೆ ಅಷ್ಟೊತ್ತಿಗೆ ಇವರು ಯಾರೋ ಬಂದ್ರು, ಗೇಟ್ ತೆಗೀರಿ ಕೆಳಗಡೆ ಅಂತ ಅಂದ್ರು. ರಮೇಶ್ ಸರ್ಗೆ ತುಂಬಾ ಇಷ್ಟ ಆಗಿರೋ ಸಿನಿಮಾ ಯಾವ್ದೋ ಅಂತ ಕೇಳಿದ್ರೆ ಸೊಸೆ ತಂದ ಸೌಭಾಗ್ಯ. ಹೌದು, ಅಂದ್ರೆ ಅವ್ರಿಗೆ ವಯಸ್ಸಿಗೆ ಮಿತಿಗೆ ಮೀರಿದ ಕಂಟೆಂಟ್ ಗಳು ಕೂಡ ನಾವೇನ್ ಮಾಡಲ್ಲ. ಯಾವ್ದು ಮಾಡಿಸ್ಬೋದು ಅಂತ ಅನ್ಕೊಂಡಿರ್ತೀವಿ ಅದನ್ನ ಮಾತ್ರ. ಆದ್ರೆ ಫೀಲ್ ಆಗುತ್ತಲ್ಲ ಅವಾಗ ಹಿಂಗೆ ಚೇಂಜ್ ಮಾಡ್ಕೊತೀರಾ ಇಬ್ರು, ಅಡ್ಜಸ್ಟ್ ಬೇಡ ಬಿಡು. ಅಂದ್ರೆ ನಾನು ಹೇಳ್ತೀನಿ ಇಲ್ಲ ಮಾಡ್ಬೋದು, ಆತರ ಏನಿಲ್ಲ ಅಂತ ಹೇಳ್ತೀನಿ. ಆತರ ಯಾಕಂದ್ರೆ ಆಗಲ್ಲ ಅಂತ. ಯಾರು ಅವ್ರ ನೇಮ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಸೊ ನಮಗೂ ಗೊತ್ತಿರುತ್ತೆ ಯಾವ್ದು ಲಿಮಿಟ್ ಇದೆ. ಇವಾಗ ಸಾಂಗಿಗೆಲ್ಲ ನಾವು ಮಾಡ್ಬೇಕಂತಾರೆ, ಈ ಯಾವ ಸಾಂಗಿಗೆಲ್ಲ ಮಾಡೋಕ್ಕೆಲ್ಲ ಏಜ್ ಲಿಮಿಟ್ ಇಲ್ಲ. ಒಟ್ಟಿನಲ್ಲಿ ಲೈಫ್ ಎಂಜಾಯ್ ಮಾಡಬೇಕು. ಸೊ ಇವ್ರು ಏನೇ ಮಾಡಿದ್ರು ಮೆಮೊರೀಸ್ ಇವ್ರದೇ ಕ್ರಿಯೇಟ್ ಆಗುತ್ತೆ. ಮುಂದೆ ಇನ್ನೂ ವಯಸ್ಸಾದಾಗ ಹಳೆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ಅದು ಖುಷಿನೇ ಬೇರೆ ಅಲ್ವಾ. ಸೊ ಈ ಥರ ಎಲ್ಲ ಮಾಡಿದ್ದು ಆ ಸ್ಟ್ರಗಲ್ ಬೇರೆ. ಆ ವಿಡಿಯೋ ನೋಡ್ತಿದ್ದಾಗ ಅದ್ರ ಹಿಂದಿನ ಸ್ಟ್ರಗಲ್ ಎಲ್ಲ ನೆನಪಾಗ್ತಿರುತ್ತೆ. ಸೊ ಅಷ್ಟೇ ನಮ್ಮ ಇಂಟೆನ್ಷನ್. ಡ್ಯಾನ್ಸ್ ಮಾಡೋದು ಕಲ್ತಿದ್ದೀರಾ? ಇಲ್ಲ ಇಲ್ಲ, ಎಲ್ಲ ಎಲ್ರು ಕಲ್ತಿರೋದೇ. ನಾವ್ 3 ಜನ ಏನಾದ್ರು ಡ್ಯಾನ್ಸ್ ಮಾಡಿದಾಗ ಎಲ್ರು ಕೇಳೋದಿಷ್ಟೇ, ಮಾವ ಎಲ್ಲರು ಯಾಕೆ ಮಿಸ್ಸಿಂಗು ಬರೀ ನಾ 3 ಅವ್ರನ್ನ ಜನ ಇದ್ರೆ. ಹಾ ಓಕೆ ಅಂತ ವಿಡಿಯೋ ನೋಡಿದ್ವಿ, 3 ಜನ ನೋಡಿದ್ವಿ. ಹಾ ಬಟ್ ಅತ್ತೆ ಕೈಲಿ ಡ್ಯಾನ್ಸ್ ಮಾಡಿಸ್ತೀರಾ? ಇವ್ರು ಒಳ್ಳೆ ಡ್ಯಾನ್ಸರ್, ಇವ್ರು ಚೆನ್ನಾಗಿ ಮಾಡ್ತಾರೆ. ಹೌದಾ? ಒಳ್ಳೆ ಸಿಂಗರ್ ಮೇಲೆ ಅವನೇ ಏನ್ ಗೊತ್ತಾಗಿದ್ದು. ಹೇಳ್ಕೊಡ್ತಾಳೆ ಅದನ್ನ ಅವ್ರು ಮಿಸ್ ಮಾಡಲ್ಲ, ಮಾಡ್ತಾರೆ. ಅಲ್ಲ ಸ್ಟೆಪ್ಸ್ ಚೆನ್ನಾಗಿದೆ, ಅಂದ್ರೆ ಪ್ರಾಕ್ಟೀಸ್ ಇಲ್ಲ ಅಂತ ಗೊತ್ತಾಗುತ್ತೆ, ಬಟ್ ಸ್ಟೆಪ್ಸ್ ಇದೆ ಅಂತ ಗೊತ್ತಾಗುತ್ತೆ. ನಾವು ಪ್ರಾಕ್ಟೀಸ್ ಮಾಡಕ್ ಟೈಮ್ ನಿನ್ನೆ ಸಿಂಗರ್ ಅಂತಾನು ಗೊತ್ತಾಯ್ತು ನಮ್ಗೆ. ರಾಘವೇಂದ್ರ ಸ್ವಾಮಿದು ಅದು ಒಂದ್ ಸಾಂಗ್ ಹೇಳಿದ್ರು, ಚೆನ್ನಾಗಿ ಹೇಳಿದ್ರು. ಹೇಳಮ್ಮ ಒಂದ್ 2 ಲೈನು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಹೇಳಿದ್ರು. ರಾಘವೇಂದ್ರ ಸ್ವಾಮಿಗಳದು ರಾಯರದು ಅಂತ ನಾವು ಇಷ್ಟಪಡ್ತೀವಿ. ಸುಮ್ನೆ ಇರು ನೀನು. ನಿಜ ಚೆನ್ನಾಗಿತ್ತು ಕಣಮ್ಮ, ಹೇಳು. ಅವರು ಪರಮ ಭಕ್ತರು. ಗುರುವಾರದ ದಿವಸ ಬೆಳಿಗ್ಗೆ ಅವರು ಹೇಳು ಪರವಾಗಿಲ್ಲ. ರಾಯರಿಗೆ ಹೂ ಇಲ್ದೇನೆ ಪೂಜೆ ಮಾಡಲ್ಲ. ಮುಂಚೆ ತುಳಸಿ ಹಾರ. ಉಪವಾಸ ಎಲ್ಲ ತುಳಸಿ ಮಾಡ್ತಿದ್ರು. ಹಾರ ಹಾಕಿ ಪೂಜೆ ಮಾಡ್ತಾರೆ, ಉಪವಾಸ. ಹಾ. ಮಾ ಪ್ಲೀಸ್, ಅಯ್ಯೋ ಹೇಳು ಹೇಳ್ತಾ ಚೆನ್ನಾಗಿತ್ತು. ಇದ್ದೀನಿ ಸಾಕು. ನಾವೇನು ಆಡಿಷನ್ ಅಂತೂ ಮಾಡ್ತೀವಿ. ಗೋ ಹೆಡ್. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯದಿಕುಲ ತಿಲಕಾರ ತೂಗಿರೆ ಯೋಗೇಂದ್ರ ಕರಕಮಲ ಪೂಜಾರ ತೂಗಿರೆ ಗುರು ರಾಘವೇಂದ್ರರ ಕುಂದಾದಿಮಯವಾದ ಚಂದದ ತೊಟ್ಟಿಲೊಳಂದಾದಿ ಮಲಗಾರೆ ತೂಗಿರೆ ನಂದನ ಕಂದ ಗೋವಿಂದ ಮುಕುಂದನ ಚಂದಾದಿ ಬರಿಪಾನ ತೂಗೀರೆ. ಅಲ್ಲ, ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಮಗೂ ನೆನ್ನೆ ಗೊತ್ತಾಗಿದ್ದು. ನಾನು ಕೇಳಿಲ್ಲ, ನಾನು ಕೇಳಿಲ್ಲ. ಇಷ್ಟು ದಿವಸ ಆಗಿದ್ದೆ ಏನ್ ಈ ಚೆನ್ನಾಗಿದೆ. ವಯಸ್ಸಲ್ಲಿ ಈ ಸಾಂಗ್ ನಾಚ್ಕೊಳ್ಳೋದು ನೋಡು. ಹೇಳಿಲ್ಲ. ಅವ್ರ ನೆನ್ನೆನೂ ಹಿಂಗೆ ಆಡ್ತಿದ್ದು, ಹೋಗ್ತಿದ್ರು ಹಾಡೇಳಿ. ಮತ್ತೆ ಮುಚ್ಕೊಂಡು ಅವ್ರ ಎಕ್ಸ್ಪ್ರೆಷನ್ ನೋಡ್ಬೇಕು. ಆಕ್ಚುಲಿ ಅದನ್ನೇ ನೋಡ್ತಾ ಇದೀನಿ ಅವಾಗಿಂದ. ಅದ್ರ ಕ್ಯೂಟ್ ಅನ್ಸ್ಬಿಡುತ್ತೆ ಇದಕ್ಕೆ. ಅದನ್ನೆಲ್ಲ ಅಷ್ಟು ತಗೋತಾರೆ, ಚೆನ್ನಾಗಿ ಎಷ್ಟು ಲವಲವಿಕೆಯಿಂದ ತಗೋತಾರೆ ಅದನ್ನೆಲ್ಲ. ಆ ಮುಗ್ಧತೆ ಆಚೆ ಬರುತ್ತೆ. ನಿಮ್ಮ ಫ್ಯಾಮಿಲಿಗೆ ಅಂದ್ರೆ ಎಷ್ಟು ಅಟ್ಯಾಚ್ಡ್ ರಾಯರು? ನನಗೆ ತುಂಬಾ ಅಟ್ಯಾಚ್, ಇತ್ತೀಚೆಗಂತೂ ತುಂಬಾ. ಯಾಕೆ?
ನಾನು ಈ ತರ ನೆನ್ನೆ ತಾನೇ ಅನ್ಕೊಂಡೆ ನಾನೇನಾದ್ರೂ ಹೇಳ್ಕೋಬೇಕು ಅಂತ ರಾಯರಿದ್ದಾರೆ ಅನ್ಕೊಂಡೆ. ನೋಡಿ ಇವತ್ತು ಹಾಗೆ ಇದೆ, ಒಂದೇ ಇದ್ದಾರೆ. ಹೌದಾ? ನಿಜ ವಾವ್. ನಿಜ ಅನ್ಕೊಂಡೆ ನಾನು. ನೆನ್ನೆ ತಾನೇ ಅನ್ಕೊಂಡೆ ನಾನೇನಾದ್ರೂ ಹೇಳ್ಕೋಬೇಕು ಅಂದ್ರೆ ಹೇಳ್ಕೋಬೇಕು. ನೋಡ ರಾಯರಿದ್ದಾರೆ, ಇಷ್ಟೇ ಅನ್ಕೊಂಡಿದ್ದು ನಾನು. ನೋಡಿ ಈಗ ಬೆಳಿಗ್ಗೆನೆ ಪ್ರತ್ಯಕ್ಷವಾದ್ರು. ಬಿಡಿ ಅಳ್ಬಿಡಿ ಬಿಡಿ. ಹೇಳ್ಬೋದು ಏನಿಲ್ಲ ಓಪನ್ ಆಗಿ ಮಾತಾಡೋದು. ಇಲ್ಲ, ಅದು ಡಿಲೇ ಆಗಿ ಇವತ್ತು ಅಮ್ಮಂಗ್ ನೆನ್ನೆನೇ ಅನ್ಸಿದೆ. ನಮಗ್ ಮೇ ಬಿ ಗೊತ್ತು, ಬಟ್ ಅವ್ರಿಗೆ ಅದು ಏನು ಗೊತ್ತಿಲ್ಲ. ಇಲ್ಲ. ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿರೋದು ನಾನೇನು ಹೇಳಿಲ್ಲ. ಹೌದು, ನಾನು ಅದು ಇಟ್ಟಿದ್ದೆ. ಅಮ್ಮ ಅದಕ್ಕೆ ಶಾಕ್ ಆಗಿ ಕೇಳ ಬಂದಾಗ ನಾನು ಇವರ ಅಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಿದ್ದೀವಿ, ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗಿದ್ದೀವಿ. ಬೇರೆ ದೇವ್ರನ್ನ ದರ್ಶನ ಮಾಡ್ಬೇಕಾದ್ರೆ ಬಹಳ ಇಕ್ಕಟ್ಟಿಂದ ಹೋಗ್ಬೇಕು, ಮಾಡ್ಬೇಕು. ನಮ್ಮ ಮಂತ್ರಾಲಯಕ್ಕೆ 4-5 ಸತಿ ನಾವು ಅವ್ರನ್ನ ದರ್ಶನ ಮಾಡಿದ್ದೀವಿ. ನಮ್ಗೊಂದು ಸ್ವಲ್ಪನೂ ಬೇಜಾರಿಲ್ಲ. ನಮಗೆ ಕ್ಯೂವಲ್ಲಿ ನಿಂತು ಹೋಗಿದ್ದೀವಿ ಅನ್ನೋದು ಗೊತ್ತಿಲ್ಲ. ಎಷ್ಟು ಈಸಿಯಾಗಿ ಮಾಡ್ಕೊಂಬಂದು ಅಂದರೆ ಪರಮಾತ್ಮನ ನಾವು ಯಾವ ದೇವ್ರನ್ನೂ ಆ ಥರ ದರ್ಶನ ಮಾಡೋಕ್ಕೆ ಆಗಿಲ್ಲ. ಬೇಜಾರು ಅನ್ಸೋದೇ ಇಲ್ಲ ಮಂತ್ರಾಲಯಕ್ಕೆ ಹೋದರೆ ಯಾರಿಗೂ. ನಾವು ವಾಪಸ್ ಮನೆಗೆ ಬರಬೇಕು ಅನ್ಸೋದಿಲ್ಲ, ಆ ಥರ ಅನ್ಸುತ್ತೆ ಅಲ್ಲಿ ಹೋದ್ರೆ. ಬರ್ತೀಮ ಒಂದು ಮಾತಿದೆ, ರಾಯರಿದ್ದಾರೆ. ಅದೇ ಅಷ್ಟೇ ನಾನು ಹೇಳ್ಕೊಂಡಿದ್ದು. ಏನೋ ನಾನು ಮನ್ಸಿನ ಸ್ವಲ್ಪ ಯಾರ ಹತ್ರ ಮರಿ ಹೇಳ್ಕೋಬೇಕು ಅನ್ಕೊಂಡೆ, ರಾಯರಿದ್ದಾರೆ ಅಂತ ಹಿಂಗೆ ಅನ್ಕೊಂಡೆ ನಾನು. ಅಷ್ಟೇ ಮಾತನ್ಕೊಂಡಿದ್ದು ನಾನು, ಇನ್ನೇನು ಕೇಳ್ಕೊಳ್ಳಿಲ್ಲ, ಏನಿಲ್ಲ. ನಾನ್ ಥ್ರಿಲ್ ಆದ ಆಕ್ಚುಲಿ. ನಾವು ಯಾವಾಗ್ಲೂ ಪ್ಲಾನ್ ಮಾಡಿದ್ವಿ ಹಂಗ್ ನೋಡೋದು ಈ ಪ್ರೋಗ್ರಾಮ್ ಯಾವಾಗ್ಲೂ ಆಗ್ಬೇಕು. ಹೌದು. ಆದ್ರೆ ಹಲವಾರು ಕಾರಣಗಳಿಂದ ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್ ಇವತ್ತು ಬಂದೆ. ಬಟ್ ನೀವು ನೆನ್ನೆ ಫೀಲ್ ಮಾಡಿದ್ರಿ ಅಂದ್ರೆ ನನಗೆ ಲೈಕ್ ವಾ, ನಿಜವಾಗ್ಲೂ ಒಳಗಡೆ ನಿಂತ್ಕೊಂಡು ಫೀಲ್ ಮಾಡಿದೆ ನಾನು. ಇವ್ರು ಹಾಡು ಹೇಳಿಸಿದ್ರಲ್ಲ ಆ ಟೈಮ್ನಲ್ಲೇ ನಾನು ಈಗ ಹಾಡು ಹೇಳಿದ್ದು ನಿನಗೆ ಖುಷಿ ಆಯ್ತು ಅಂದೆ. ಆಮೇಲೆ ನಾನು ಏನಾದ್ರು ಮಾತಾಡ್ಬೇಕಲ್ಲ ಆಯ್ತು ಬಿಡು, ಆಯ್ತಲ್ಲ. ಏನಾದ್ರು ಕನ್ಸಲ್ಲೆಲ್ಲ ಬರೋದು ರಾಯರು? ಇಲ್ಲ ಕನ್ಸಲ್ಲೆಲ್ಲ ಆ ಥರ ಏನಿಲ್ಲ. ಬಟ್ ನೀವು ಅದನ್ನು ಅನ್ಕೊಂಡ್ರೆ ಅದು ಆಗ್ತಿದ್ಯಾ? ಅದು ನಾನು ಅನ್ಕೊಂಡಿದ್ದು ಆಗ್ತಿದೆ. ತಾರೇಶ್ ಒಳ್ಳೆ ಹುಡುಗ ನೀವು. ಇಲ್ಲ, ನಂತರ ಸುಮಾರು ಜನ ಇರ್ತಾರೆ. ಅಂದ್ರೆ ನನಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ದಾರೆ. ನನ್ ಮದ್ವೆ ಆದ್ಮೇಲೆ ನಾನು ಹೆಂಡತಿ ಬಿಟ್ಟು ಎಲ್ಲೂ ಹೋಗೇ ಇಲ್ಲ ಅನ್ಸುತ್ತೆ. ಫ್ರೆಂಡ್ ಯಾರಾದ್ರೂ ಫೋನ್ ಮಾಡಿದ್ರೆ ಬಾ ಬಂದಿದೀನಿ ಅಂತ, ಇಲ್ಲ ಬಿಡು ಕೆಲಸ ಇದೆ ಅಂತಾರೆ. ಹೋಗ್ ಬನ್ನಿ ಏನಾಯ್ತು ಅಂತ ಆಲ್ಮೋಸ್ಟ್ ಏನಾದ್ರು ಕರೆದ್ರು ಕೂಡ ನನ್ನ ಹೆಂಡತಿನೂ ಕೂಡ ಜೊತೆನೆಲ್ಲ ಬಂದಿರ್ತಾಳೆ. ಯಾಕೆ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿರ್ತೀನಿ. ಇರ್ಲಿ, ಅವಳು ಮನೆಯಲ್ಲಿ ಒಬ್ಳೇ ಇರ್ತಾಳಲ್ಲ, ಸೊ ನನ್ನ ಜೊತೆ. ನೀವ್ ಹೇಳಲ್ವಾ ನಿನ್ ಫ್ರೆಂಡ್ಸ್ ತಾನೆ ನನ್ಗೇನ್ ಕೆಲಸ ಹೋಗ್ಬಾ ಹೇಳಿದ್ರು ನಂಗೆ ಗೊತ್ತು ಅವ್ರು ಬಿಟ್ಟು ಹೋಗಲ್ಲ ಅಂತ. ಪರಿಚಯ ಮಾಡ್ಕೊಡ್ತೀನಿ. ಅದು ಅವ್ರು ಬಿಟ್ಟು ಹೋಗಲ್ಲ ಹಂಗೆ, ಅದಕ್ಕೆ ಹೋಗ್ಬಿರೋದು ನಾನು. ಫೆವಿಕಾಲ್ ಕಂಪ್ನಿ ಅವರು ದಯವಿಟ್ಟು ಇವರಿಬ್ಬರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಗೊಳ್ಳಿ. ಫೆವಿಕಲ್ ಅಂತ ಅನ್ನೋದಕ್ಕಿಂತ ಬಿಡಿಸಲಾರದ ಬಂಧ. ಅಂದ್ರೆ ನಾವು ಮದುವೆ ಆಗಿದ್ಕಿಂತ ಮುಂಚೆನೂ ಇವಳೆ ಬೆಸ್ಟ್ ಫ್ರೆಂಡ್ ಆಗು ಇದ್ದಿದ್ದು ಇವಳೆ. ಅಂದ್ರೆ ಎಲ್ಲಾ ಕಡೆ ಹೋಗಿ ಅಭ್ಯಾಸ ಆಗಿರೋದ್ರಿಂದ ಬಿಟ್ಟು ಹೋಗ್ಬೇಕು ಅಂತ ಎಲ್ಲೂ ಒಬ್ರೊಬ್ರಿಗೆ ಹೋಗ್ಬೇಕು ಅಂತ ಅನ್ಸೋದೇ ಇಲ್ಲ. ಒಬ್ರೊಬ್ರಿಗೆ ಹೋಗ್ಬೇಕು ಅಂದ್ರೆ ಆ ಜಾಗಕ್ಕೆ ಹೋಗೋದೇ ಇಲ್ಲ ನಾವು. ಏನು ಮನಸ್ಸು. ಓಕೆ ಹೇಳಿ, ಈಗ ಎಲ್ಲೋ ತಾರೇಶ್ ನೋಡಿದ್ರು ತಕ್ಷಣ ಸ್ವಾತಿ ಬಗ್ಗೆ ಕೇಳ್ತಾರಲ್ವಾ? ಕೇಳ್ತಾರೆ. ಎಲ್ಲಿ ನೀವು ಒಬ್ಬರೇ ಓಡಾಡ್ತಿದ್ದೀರಲ್ಲ? ಈಗ ಜಸ್ಟ್ ಇಲ್ಲೇ ಅನ್ಕೊಳ್ಳಿ. ಹೋದಾಗ ನಾನು ಅಕಸ್ಮಾತ್ ಸ್ವಲ್ಪ ದೂರ ಇವ್ರು ದೂರದಲ್ಲಿ ಇದ್ರೆ ಏನಾದ್ರು ಅಣ್ಣ ಬಂದಿಲ್ವಾ, ಫಸ್ಟ್ ನನ್ನನ್ನು ಬಿಡಾಕ್ತಾರೆ. ಅಣ್ಣ ಬಂದಿಲ್ವಾ, ಅವ್ರಿಗಲ್ಲಿ ಅಕ್ಕ ಬಂದಿಲ್ವಾ, ಹಂಗೆ ಕೇಳೋದು. ನಾವ್ ಎಲ್ಲಿ ಫಂಕ್ಷನ್ಗೆ ಹೋದ್ರೂ ಯಾಕೆ ಸೊಸೆ ಮಗ ಬಂದಿಲ್ಲ, ಬರ್ಬೇಕಾಗಿತ್ತು. ಸೊ ನೀವು 4 ಜನ ನೋಡ್ಬೇಕು ಜನ. ಹೌದು. ಹೇಳಿ ರಮೇಶ್ ಸರ್, ನಿಮ್ದು ಕುಟುಂಬದ ಯಾವ್ದೋ ಮದುವೆ ಯಾವ್ದೋ ಶುಭ ಕಾರ್ಯ, ನೀವು 4 ಜನ ಎಂಟ್ರಿ ಕೊಡ್ತೀರಾ. ಒಂದು 5 ವರ್ಷಕ್ಕೆ ಮುಂಚೆ ನೀವು 4 ಜನ ಎಂಟ್ರಿ ಕೊಟ್ಟಾಗ ಹೆಂಗಿತ್ತು, ಈಗ ಎಂಟ್ರಿ ಕೊಟ್ಟಾಗ ಹೆಂಗಿರುತ್ತೆ ಯಾರು ಹೇಳಿ. ಇಲ್ಲ, ಅವಾಗ ಹೋದಾಗ ನಾವು ಯಾರು ಏನು ಅಂತ ಏನ್ ಬಂದ್ರು ಯಾರಿಗೂ ಗೊತ್ತಿಲ್ಲ, ಎದ್ದೋದ್ರು ಯಾರಿಗೂ ಗೊತ್ತಿಲ್ಲ. ಆಮೇಲೆ ಯಾವಾಗ್ಲಾದ್ರೂ ಅವ್ರು ಸಿಕ್ಕಿದ್ರೆ ನೀವು ಮದ್ವೆಗೆ ಬಂದಿದ್ರಾ ಅಂತ ಕೇಳೋರು. ಈಗ ನಾವ್ ಇನ್ನೂ ಅವ್ರು ಹೋಗಕ್ಕೆ ಆಗಿರಲ್ಲ, ಅವಾಗಲೇ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಿಮ್ಗೆ ಇವ್ರ ಹೆಂಗ್ ಪರಿಚಯ, ಅವ್ರ ಹೆಂಗ್ ಪರಿಚಯ, ಇಲ್ಲಿಗೆ ಹೆಂಗ್ ಬಂದ್ರಿ ನೀವು, ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಂದ್ರ ಅರ್ಥ ನೀವೀಗ ಸೆಲೆಬ್ರಿಟಿ. ಆತರ ಏನ್ ಏನನ್ಸುತ್ತೆ ಹೇಳಿ. ನಿಮ್ಮ ಹತ್ರ ಬಂದು ಫೋಟೋ ತಗೋತಾರಲ್ವಾ ರಮೇಶ್ ಸರ್, ಬರ್ತೀಮ ತಗೋತಾರಲ್ವಾ, ಫೋಟೋ ತಗೋತಾರೆ, ನಿಮ್ಮನ್ನ ಮಾತಾಡಿಸ್ತಾರೆ, ನಿಮ್ಗೆ ಅವ್ರು ಯಾರು ಗೊತ್ತಿಲ್ಲ. ಹೌದೌದು. ಏನನ್ಸುತ್ತೆ ಅವಾಗೆಲ್ಲ? ಇಲ್ಲ, ನಮಗೆ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ನಾವೇನೋ ಸಾಧನೆ ಮಾಡಿಲ್ಲ, ಅದು ಆ ತರದಲ್ಲಿ ಬಂದಿವ್ರು ನಮ್ಮನ್ನು ಗುರುತಿಸ್ತಾ ಇದಾರಲ್ಲ ಅನ್ನೋದು ನಮ್ಗೊಂದು ಖುಷಿ ಆಗ್ತಾ ಇದೆ. ಮೊನ್ನೆ ಇಲ್ಲಿ ಫಂಕ್ಷನ್ ಹೋಗಿದೀವಿ,
ಅಲ್ಲಿ ನಾನೊಬ್ಳೆ ಹೋಗಿದ್ದು, ಲೇಟ್ ಆಗಿ ಹೋದೆ. ಎಷ್ಟೊಂದ್ ಜನ ಗೊತ್ತವ್ರೆ ಅಂದ್ರೆ ನನಗೆ ಫೋಟೋ ತೆಗಿಸ್ಕೊಳಕ್ಕೆ ಅಲ್ಲಿ ಇಲ್ಲಿ ಹುಡುಗನ ಜೊತೆ ಫೋಟೋ ತೆಗಿಸ್ಕೊಳಕ್ ಕರೀತಾರೆ. ನಂಗೆ ಅಲ್ಲಿಗೆ ಹೋಗಿ ಬಿಡ್ತಾ ಇಲ್ಲ ಅವರು. ನೀವೇ ಹೀರೋಯಿನ್. ಎಲ್ಲ ಸುಖ ತಗೊಂಡ್ಬಿಟ್ರು. ನನಗೆ ಒಂಥರ ಮುದ್ಗಾರ ಆಯ್ತೈತೆ. ಏನ್ ಅನ್ಸುತ್ತೆ ಅಂದ್ರೆ ನಮಗೆ ಇವಾಗ್ಲೂ ಫೀಲ್ ಇರೋದು, ನಾವೇನು ಅಂದದೇನು ಮಾಡಿಲ್ಲ, ಎಂಟರ್ಟೈನ್ಮೆಂಟ್ ಮಾಡ್ತಿದೀವಿ, ಏನಕ್ಕೆ ಫೋಟೋ ಇಷ್ಟೊಂದೆಲ್ಲ ಯಾಕೆ ಪ್ರೀತಿ ತೋರಿಸ್ತಾರೆ. ನಾನು ಸಿಂಪಲ್ ಆಗಿ ಹೇಳ್ತೀನಿ, ಉತ್ತರ ನಾನೇ ಕೊಡ್ತೀನಿ ಆಯ್ತಾ. ಯಾಕೆ ನಿಮ್ಮನ್ನ ಜನ ಇಷ್ಟಪಡ್ತಾರೆ? ನಾವು ಸುಮ್ಮನೆ ಯಾರನ್ನೂ ಫಾಲೋ ಮಾಡಲ್ಲ. ಜನ ತುಂಬ ಅಳದು ತೂಗ್ತಾರೆ ಯಾರನ್ನೂ ಫಾಲೋ ಮಾಡ್ಬೇಕು. ನಂಬರ್ 2 ಯಾಕೆ ಇಷ್ಟ ಆಗ್ತೀರಾ ಅಂದರೆ, ನಮ್ಮ ಬದುಕಲ್ಲಿ ತುಂಬ ಜಂಜಾಟಗಳಿದೆ. ನಮ್ಮ ಬದುಕಲ್ಲಿ ನಾವು ಯಾವುದೋ ಲೋಕದಲ್ಲಿ ಮುಳುಗೋಗಿರ್ತೀವಿ. ತುಂಬ ಟೆನ್ಷನ್, ಪ್ರೆಷರ್ಲಿ ಬದುಕನ್ನು ನಡೆಸ್ತಿರೋ ಈ ಸಂದರ್ಭದಲ್ಲಿ ನಮ್ಗೊಂದು ಕಚ್ಚಗುಳಿ, ನಮ್ಮ ಬದುಕಲ್ಲಿ ನಮ್ಗೊಂದು ಹಾಸ್ಯ ಇದೆ ಮಾತು, ತಿಳಿಯಾದ ಮನಸ್ಸು. ಅಲ್ಲ, ಅವರೆಲ್ಲ ಅದೇ ಮಾತು ಹೇಳಿದ್ದು. ಅವಾಗ ನನಗೆ ಖುಷಿ ಅನ್ನೋದಕ್ಕಿಂತ ಒಂಥರ ದುಃಖ ಆಯ್ತೈತೆ. ನಾನು ಏನ್ ಮಾಡಿದೀನಿ, ಹಿಂಗ ಆರಾಮಾಗಿ ನಮಗೂ ಅದೇ ಹೇಳ್ತಾರೆ. ಒಂದೇನೋ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಇರ್ತೀವಿ, ಏನೋ ನಿಮ್ ವಿಡಿಯೋ ನೋಡಿದಾಗ ನಮಗೆ ಖುಷಿ ಆಗುತ್ತೆ, ಸೊ ನೋಡಿ ಖುಷಿ ಪಡ್ತೀವಿ. ನಾನು ಅವ್ರ ಹತ್ರ ಹೇಳ್ತಿದ್ದೆ, ಅದು ಯಾವುದೋ ಒಂದು ರೆಸಾರ್ಟಿಗೆ ಹೋಗಿದ್ದೆ ನಾನು, ಅಲ್ಲಿ ಒಬ್ರು ಸಿಕ್ಕಿದ್ರು. ಸರ್ ಈ ತರ ನೆಗೆಟಿವ್ ಎಲ್ಲ ಬರ್ತಿರುತ್ತೆ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊತೀರಾ, ಇವಾಗ ನಮ್ದೇ ಲೈಫ್ ನೋಡಿ, ಅವ್ರು ಒಂದ್ ಸ್ವಲ್ಪ ಚೆನ್ನಾಗಿದ್ರು, ಅಂದ್ರೆ ಅವರು ಹಿಂಗ್ ನೋಡ್ತೀವಿ, ಖುಷಿ ಆಗುತ್ತೆ, ನೋಡ್ತೀನಿ. ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನೇನಲ್ಲಿ ನೆಗೆಟಿವ್ ಕಮೆಂಟ್ ಹಾಕಿ ನಂಗೇನ್ ಸಿಗುತ್ತೆ, ಸೊ ನಂಗೆ ಇಷ್ಟ ಆಯ್ತಾ ನೋಡ್ತೀನಿ, ಇಲ್ಲ ಅಂದ್ರೆ ಸ್ಕ್ರೋಲ್ ಮಾಡಿ ಬೇರೆ ನೋಡ್ತೀನಿ. ಸಾಧನೆ ಅಂದರೆ ನೊಬೆಲ್ ಪ್ರಶಸ್ತಿ ಬರೋದು ಅಥವಾ ಇನ್ಯಾರೋ ಗುರುತಿಸಿ ಅವಾರ್ಡ್ ಕೊಡೋದು ಅದೊಂದೇ ಅಲ್ಲ. ಇನ್ನೊಬ್ಬರ ಬದುಕಿನಲ್ಲಿ ಅವರ ಬದುಕಿಗೆ ನಮ್ಮದೇನೋ ಒಂದು ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಈ ಥರದ್ದಲ್ಲೆಲ್ಲ ಮಾನಸಿಕವಾಗಿಯೋ ಯಾವ ಥರದ್ದು ಅದನ್ನು ಇನ್ನೊಬ್ರು ಕೊಡ್ತಾರೆ ಅಂತ ಆದರೆ ಅದಕ್ಕಿಂತ ಇನ್ನೆಂಥ ಖುಷಿ ಬೇಕಮ್ಮ. ಅಂದ್ರೆ ಅರ್ಥ ಮಾಡ್ಕೋಬೇಕು. ಈಗ ಅವ್ರಿಗೆ ಎಷ್ಟು ಕಷ್ಟದಲ್ಲಿ ಮಾಡಿರ್ತಾರೆ, ಈ ವಿಡಿಯೋನ ನಮಗೆ ಬೇಕಾದ್ರೆ ನೋಡ್ಬೇಕು, ಬೇಡ ಅಂದ್ರೆ ಬಿಡ್ಬೇಕು ಅನ್ನೋದು ಅವ್ರಿಗಿರ್ಬೇಕು. ಈಗ ಅವ್ರಿಬ್ರಿಗೇನೋ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಏನೋ ನೆಗೆಟಿವ್ ಕಮೆಂಟ್ ಆಗ್ತಾರೋ ಅಥವಾ ಇನ್ನೇನೋ ಬರ್ದಿರ್ತಾರೋ, ಅವ್ರಿಗೆ ಗೊತ್ತು ಹೆಂಗೆ ಹ್ಯಾಂಡಲ್ ಮಾಡ್ಕೋಬೇಕು. ನೀವು ದೊಡ್ಡವ್ರು, ನೀವು ಇಬ್ರು ಈಗ ಸ್ಟಾರ್ಟಿಂಗಲ್ಲೆಲ್ಲ ಯಾವುದೋ ಓದ್ಬಿಡ್ತಿದ್ರಲ್ಲ ನೀವು, ಅವಾಗ ಹೆಂಗೆ ಅನಿಸ್ತಿತ್ತು ಇಬ್ರು ಹೇಳಿ? ಆಗ ತುಂಬಾ ಬೇಜಾರು ಅನ್ಸಿತ್ತು, ಇವ್ರಿಗೆ ಕೇಳ್ತಿದ್ದೆ ಈ ತರ ಎಲ್ಲ ಆಗಿತ್ತು ಅಂತ. ಇವ್ರು ಕಮೆಂಟ್ ಆಫ್ ಮಾಡ್ಬಿಡ್ತಾರೆ ನಮ್ಗೆ. ಆದಷ್ಟು ಏನಕ್ಕಂದ್ರೆ ಓದ್ಲೇಬಾರ್ದು ಅವಾಗ್ಲಿಂದ. ಅಂದ್ರೆ ಆದಷ್ಟು ಅವಾಯ್ಡ್ ಮಾಡ್ತೀನಿ ನನ್ನ ಕಮೆಂಟ್ಸ್ ನ ಅವ್ರಿಗೆ ತಲುಪೋದು. ಅದು ನಾವ್ ಎಷ್ಟೇ ಪಾಸಿಟಿವ್ ಆಗಿ ತಗೊಂಡ್ರು ಕೂಡ ಅದೊಂಥರ ನೆಗೆಟಿವ್. ಯಾಕಂದ್ರೆ ಇವಾಗ ನಾವು ಸರಿಯಾದ ದಾರಿನಲ್ಲಿ ಹೋಗ್ತಿದ್ದು, ಆತರ ಏನೋ ಒಂದ್ ನೆಗೆಟಿವ್ ಬಂದ್ಬಿಟ್ರೆ ನಾವೇನ್ ತಪ್ಪು ಮಾಡಿದ್ದು, ಏನಕ್ಕೆ ಹಿಂಗ ಆಗ್ತಿದಾರೆ ಅಂತ ತಲೆಗೆ ಬಂದ್ಬಿಡುತ್ತೆ. ನಾವ್ ಎಷ್ಟೇ ಮೋಟಿವೇಟ್ ತಗೊಂಡು ಎಷ್ಟೇ ಪಾಸಿಟಿವ್ ತಗೊಂಡ್ರು ಕೂಡ ಹಂಗೆ ಬರುತ್ತೆ, ಓ ಇವ್ 4 ಜನಕ್ಕೆ ಮಾಡಕ್ ಕೆಲ್ಸಿಲ್ಲ, ಈ ತರ ಆಗ್ತಾನೆ ಇರ್ತಾರೆ. ಈ ವಯಸ್ಸಲ್ಲಿ ಇವ್ರಿಗೆ ಇದ್ ಬೇಕಾ, ಇದೆಲ್ಲ ನನಗೆ ಡಿಮೋಟಿವೇಟ್ ಆಗಕ್ಕೆ ಇಷ್ಟ ಇಲ್ಲ. ನನಗೆ ಹಿಂಗೆ ಹೋಗ್ಬೇಕು. ಸೊ ಸುಮ್ನೆ ಅವ್ರಿಗೆ ಆದಷ್ಟು ನಾನು ಅವಾಯ್ಡ್ ಮಾಡಕ್ಕೆ ಹೋಗ್ತೀನಿ. ನಾನು ಮೊನ್ನೆ ಯಾವ್ದೋ ಕಮೆಂಟ್ ನೋಡ್ಬಿಟ್ಟು ಅವ್ರು ಏನೋ ಹೇಳ್ತಿದ್ರು, ನೋಡಿ ಈ ತರ ಕಮೆಂಟ್ ಹಾಕಿದಾರೆ ಅಂತ. ಫಸ್ಟ್ ಆ ಫೋನ್ ತೆಗ್ದ ಕಡೆ ಇಟ್ಬಿಟ್ಟು ಬನ್ನಿ ವಿಡಿಯೋ ಮಾಡೋಣ ಅಂತ. ನಾನು ಆದಷ್ಟು ಅವಾಯ್ಡ್ ಮಾಡಿಸ್ತೀನಿ, ನೋಡಕ್ ಬಿಡಲ್ಲ. ನೋಡ್ತಾ ಇಲ್ಲ ನಾವು. ಅದು ನೋಡಿ ಬೇರೆ ಥರದ್ದು ಮೈಂಡ್ಗೆ ಹಾಕೊಳ್ಳೋದಕ್ಕಿಂತ ಒಬ್ಬೊಬ್ರು ನಂತರ ಹಾಕ್ತಾರೆ, ಒಳ್ಳೇದ್ ಮಾಡಿದ್ರು ಹಾಕ್ತಾರೆ, ಕೆಟ್ಟದ್ ಮಾಡಿದ್ರು ಹಾಕ್ತಾರೆ. ಎಲ್ಲಕ್ಕೋಸ್ಕರ ನಾವು ಬದುಕಬಾರ್ದು. ನೀವಾಗ್ಲೇ ಒಂದು ಮಾತು ಹೇಳಿದ್ರಿ, ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ರಿಸ್ಕ್ ಅಂತ ಗೊತ್ತು, ನೀವು ಕರೆಂಟ್ ಹೊಡಿಯುತ್ತೆ ಅಂತ ಗೊತ್ತು, ಆದ್ರೂ ಕೂಡ ರಿಪೇರಿ ಮಾಡಿದ್ರಿ. ಹೌದು, ಏಣಿ ಇಲ್ಲ. ಇದು ಹಂಗೆ. ಹೌದು, ಸ್ಪಾರ್ಕು ಕರೆಂಟ್ ಹೊಡಿಯುತ್ತೆ ಅಂತ ಗೊತ್ತು, ಆದ್ರೂ ಬಿಡಲ್ಲ ನೀವು. ವೆರಿ ಗುಡ್. ಚೆನ್ನಾಗಿದೆ ನಿಮ್ದು, ಆಕ್ಚುಲಿ ಪ್ರಾಜೆಕ್ಟ್ ಚೆನ್ನಾಗಿದೆ. ನಾವು ಅರ್ಥ ಮಾಡ್ಕೊತಾ ಇದೀವಿ ಈಗ ಮನಸ್ಸಲ್ಲಿ. ಅಲ್ಲ, ಅದು ಏನೇ ಇದ್ರೂ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಬಂದೇ ಬರುತ್ತೆ, ಏನಾದರೂ ಒಂದು ನೆಗೆಟಿವ್ ಹಾಕಿ ಹಾಕ್ತಾರೆ. ನಾನು ಕೇಳೋದು ನಾರ್ಮಲಾಗಿ ಇಷ್ಟೇ ಕೇಳೋದು, ನಿಮ್ಗೆ ಇಷ್ಟ ಆಗ್ತಿಲ್ವಾ, ಇನ್ನೊಬ್ರಿಗೆ ಡಿಮೋಟಿವೇಟ್ ಮಾಡಕ್ಕೆ ಹೋಗ್ಬಿಡಿ. ಹಾಕೋದ್ರಿಂದ ಅವ್ರಿಗೂ ಏನು ಸಿಗಲ್ಲ. ಬಟ್ ಯಾರು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ನಾವು ಅಂತ ಹೇಳ್ತಾ ಇಲ್ಲ, ನಾರ್ಮಲಾಗಿ ಎಲ್ಲರಿಗೂ ಕೂಡ ಹೇಳ್ತಾ ಇರೋದು. ಅದು ಮನ್ಸಿಗೆ ತಾಕುತ್ತೆ. ಯಾವಾಗ ನೀವು ನಿಯತ್ತಾಗಿ ಹೋಗ್ತಿರ್ತೀರ ಒಂದು ಪ್ಲೇಸಲ್ಲಿ, ಅವಾಗ ಬಂದ್ಬಿಟ್ಟು ಯಾರೋ ಒಂದು ಹಿಂಗೆ ಹೇಳಿದ್ರೆ ನಾವು ಹಿಂಗಲ್ವಲ್ಲ, ಇವ್ರು ಯಾಕೆ ಈ ಥರ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಕರೆಕ್ಟ್. ಸೊ ನಮಗೆ ಅಂತ ಅಲ್ಲ, ಎಲ್ಲ ಯಾರ್ಯಾರು ಈ ಸೋಷಿಯಲ್ ಮೀಡಿಯಾದಲ್ಲೇ ಇನ್ಕ್ಲೂಡಿಂಗ್ ಅಸ್. ಇವಾಗಲ್ಲ, ನಾವು ತುಂಬಾ ಹಿಂದೆ ಚಾನಲ್ ಕೆಲಸ ಮಾಡ್ಬೇಕಾದ್ರೂ, ನೀವ್ ಯಾರು ಇನ್ನೂ ಸೋಷಿಯಲ್ ಮೀಡಿಯಾ ಬರ್ಬೇಕು ಮುಂಚೆನೆ ನಾವು ಹೇಳ್ಬೇಕಾದ್ರೂ ಇರ್ತಿರ್ತೀವೆಲ್ಲ ಕೂಡ. ಅದನ್ನ ಮುಂದಕ್ಕೆ ಬರ್ಬೇಕು. ನಾನು ನಾರ್ಮಲ್ ಆಗಿ ಅದಕ್ಕೆ ನಿಮಗೆ ಕೇಳಿದ್ದು, ಸರ್ ನೀವು ನಾವೇನ್ ಮಾಡಿದೀವಿ ಅಂತ ಕರ್ಸಿದೀರಾ, ನಿಮ್ಗೂ ಹೇಳ್ತಾರೆ. ನಾನು ಹೇಳಿದೆ ಹೇಳಿ, ನಾನು ಮಾತಾಡಿದೆ, ಅವ್ರ ಬ್ಲಾಗ್ ಅಲ್ಲಿ ಇದೆ, ಅದು ಆಕ್ಚುಲಿ ಚೆಕ್ ಮಾಡಿ. ಐ ಟೋಲ್ಡ್, ಮೌಂಟ್ ಎವರೆಸ್ಟ್ ಜಗತ್ತಿನ ಅತ್ಯಂತ ದೊಡ್ಡ ಪರ್ವತ, ಮೌಂಟ್ ಎವರೆಸ್ಟ್ನೇ ಜನ ಬಿಡಲ್ಲ, ಅದಕ್ಕೆ ನೆಗೆಟಿವ್ ಕಮೆಂಟ್ ಬಿಡ್ತಾರೆ. ಇನ್ನು ಅದಕ್ಕೆ ಕಮೆಂಟ್ ಕೊಡಿದ್ಮೇಲೆ ನಮಗ್ ಹೊಡಿದೇ ಇರ್ತಾರ. ಯು ಕ್ಯಾನ್ ಚೇಂಜ್ ಮೈಂಡ್ ಸೆಟ್, ಚೇಂಜ್ ಮಾಡಕ್ ಆಗಲ್ಲ. ಅವ್ರು ಹಂಗಿದ್ದಾರೆ ಅಂದ್ರೆ ಲೆಟ್ಸ್ ಲೀವ್, ಲೆಟ್ಸ್ ಗೋ. ನಾವೇ ಬದಲಾಗಬೇಕು ಅಲ್ವಾ? ಇವರು ಕೆಲವೊಂದ್ಸಲ ಕಮೆಂಟ್ ನೋಡಿ ತುಂಬಾ ಅಂದ್ರೆ ತುಂಬಾ ಬೇಜಾರಲ್ಲಿ ಇರ್ತಾರೆ. ನಾನು ಹೇಳೋದಿಷ್ಟೇ, ಅದ್ ಏನಕ್ಕೆ ಅಷ್ಟೊಂದು ಬೇಜಾರಾಗಬೇಕು, ಡಿಲೀಟ್ ಬಟನ್ ಇದೆ ಅಲ್ವಾ, ಪಾಸಿಟಿವ್ ಆಗಿ ತಗೋತಾಳೆ. ನನ್ಗೆ ಇನ್ನೊಂದೇನಂದ್ರೆ, ರೀಸೆಂಟ್ ಆಗಿ ಒಂದು ಕಾರ್ ತಗೊಂಡು, ಆಯ್ತಾ, ಕಾರ್ ತಗೊಳ್ಳೋದಕ್ಕೆ ನಾವೆಷ್ಟು
ಎಫರ್ಟ್ ಹಾಕಿರ್ತೀವಿ, ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಯಾರೋ ಒಬ್ಬ ವಿಡಿಯೋಸ್ ಮಾಡ್ಬಿಟ್ಟು 19 ಲಕ್ಷ ಕೊಟ್ಬಿಟ್ಟು ಏನು ಲೋನು ಮಾಡಿಸ್ತಲೇ ಕ್ಯಾಶ್ ಕೊಟ್ಬಿಟ್ಟು ಕಾರ್ ತಗೊಂಡ ಅಂತ ಹಾಕೋಬಿಟ್ಟಿದ್ದಾರೆ. ಕೊಟ್ಬಿಟ್ಟು ಹೊರ ಹಾಕ್ತಾರೆ. ಅದು ಇವ್ ನಮ್ಮಿಬ್ರಿಗೆ ಫಸ್ಟ್ ಸಿಕ್ಕಿರೋದು ಅವ್ರಿಗೆ ಫಸ್ಟ್. ಅವರು ನಮಗ್ ಸೆಂಡ್ ಮಾಡ್ತಿರೋದು. ಅವರು ನನ್ನ ಫ್ರೆಂಡ್ ಕಳ್ಸಿದ್ರು ನನಗೆ, ಅಣ್ಣ ನೋಡಿ ರಮೇಶ್ ಅಣ್ಣ ಕಷ್ಟ ನಿಮ್ದಿದೆ, ಯಾರೋ ವಿಡಿಯೋ ಮಾಡಿ ಹಾಕೋನೆ ಅಂತ ನನಗೆ ಕಳ್ಸಿದ್ರು. ಓ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ರು. ಪೋಸ್ಟ್ ಬರ್ದಿದ್ದಾರೆ, ನಮ್ ಕಾರ್ ಜೊತೆ ಇರೋ ಫೋಟೋ ಹಾಕೊಂಡಿದೀವಿ, ನಾವು 100 ಸತಿ ಯೋಚನೆ ಮಾಡ್ದು ಹಾಕೋದೋ ಬೇಡವಾ ಅಂತ. ಜನ ಇವಾಗ ನಾನು 6 ವರ್ಷ ನನ್ನ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಇದೆ, 6 to 7 years, ಅದನ್ನೆಲ್ಲ ಮರೆತು ಬಿಡ್ತಾರೆ. ಅಷ್ಟೆಲ್ಲ ಮಾಡಿ ತಗೊಂಡು ನಮ್ ಕಷ್ಟ ನಂಗಿರುತ್ತೆ. ನಾವಿಬ್ರು ಅಲ್ಲ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ನಮಗೆ ಗೊತ್ತು ನಮ್ ಸ್ಟ್ರಗಲ್ ಏನಿತ್ತು. ಮತ್ತೆ ಇನ್ನೊಂದೇನಂದ್ರೆ ಅವ್ರಿಗೆ ಮೆಸೇಜ್ ಮಾಡ್ತಿದ್ದೀನಿ ನನ್ನ ಪೇಜಿಗೆ. ನಾನು ನಾರ್ಮಲ್ ಆಗಿ ಸ್ಟಾರ್ಟಿಂಗ್ ಕೇಳ್ದೆ ಈ ತರ ಹಾಕಿದಿರಲ್ಲ, ಯಾವ ಪ್ರೂಫ್ ಇಟ್ಕೊಂಡು ಹಾಕಿದ್ದೀರಾ ಅಂತ. ಅದಕ್ಕೆಲ್ಲ ರಿಪ್ಲೈನ ಮಾಡಿಲ್ಲ, ನೋಡ್ತಿದ್ದಾರೆ ಮೆಸೇಜ್ನ, ರಿಪ್ಲೈ ಮಾಡ್ತೀವಿ. ಯಾಕಂದ್ರೆ ಚೆನ್ನಾಗಿ ವ್ಯೂಸ್ ಹೋಗ್ತಿದ್ಯಲ್ಲ ಅವ್ರಿಗೆ, ಅದರಿಂದ ದುಡ್ಡು ಬರುತ್ತಲ್ಲ, ಅದನ್ನ ಮರೆತ್ಬಿಟ್ರು ಅವರು. ನಾನು ಆಮೇಲೆ ಲಾಸ್ಟಿಗೆ ಹೇಳ್ದೆ, ನೋಡು ಇಷ್ಟು ನಾನು ಲೋನ್ ಮಾಡ್ಕೊಂಡಿದ್ದೀನಿ, ಇಷ್ಟು ಚಿನ್ನ ಇಟ್ಟಿದ್ದೀನಿ, ಇನ್ಮೇಲೆ ಹಿಂಗ್ ತಗೊಂಡೋಗಿ ಕೇಸ್ ಹಾಕ್ತೀನಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದಿರಲ್ಲ ನೀವು. ಅದೇ ಹೇಳಿ ನಾನು ಸ್ಟಾರ್ಟಿಂಗ್ ನಾರ್ಮಲ್ ಆಗೇ ಮಾತಾಡಿದೆ ಸರ್. ಅದಾದ್ಮೇಲೆ ನಾನು ಹೇಳ್ದೆ, ಇವಾಗ ನನಗೆ ಗೊತ್ತು ನಾನು ಕಷ್ಟಪಟ್ಟಿರೋದು, ಜನ ಹಂಗೆ ತಿಳ್ಕೊಬಿಡ್ತಾರೆ ಪಾಪ. ನಾನು ಅದಕ್ಕೆ ನಾನು ಹೇಳ್ದೆ, ಹಿಂಗೆ ಕೇಸ್ ಹಾಕ್ತೀನಿ, ಇಷ್ಟು ಲೋನ್ ಆಗಿದೆ, ಅದು ನಿಮ್ಗೆ ತೀರಿಸ್ಕೊಡಪ್ಪ, ಪೋಸ್ಟಿಗೂ ಅದಕ್ಕೂ ಕರೆಕ್ಟ್ ಆಗುತ್ತೆ ಅಂತ ಹೇಳಿ. ತುಂಬಾ ವರ್ಷಗಳು ಇಂಜಿನಿಯರಿಂಗ್ ಓದಿ ಬಾಷ್ ಅನ್ನೋ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂತ ತಾರೇಶ್, ಹೋಟೆಲಿಯರ್ ಆಗಿ ಎಷ್ಟು ವರ್ಷಗಳು ಕೆಲಸ ಮಾಡಿರೋ ಸ್ವಾತಿ, ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡಿ ಕಂಪನಿ ಮಾಡಿ ಕೆಲಸ ಮಾಡ್ತಿರೋ ರಮೇಶ್ ಅಣ್ಣ, ಇದಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತ ಆಧಾರ ಸ್ತಂಭ ಭಾರತೀಯಮ್ಮ. ಇದರಿಂದನೇ ಆಗ್ಬೇಕು ಅಂತಿಲ್ಲ. ಅಂದ್ರೆ ಇಷ್ಟು ವರ್ಷ ಕೆಲಸ ಮಾಡೋರಿಗೆ ಸಂಪಾದನೆ ಮಾಡಿರ್ತೀರಿ ನೀವು. ಎಲೆಕ್ಟ್ರಿಕಲ್ ಕೆಲಸನೇ ಮಾಡಿಲ್ಲ ಸರ್, ಕಂಪ್ನಿಲಿ ಕೆಲಸ ಮಾಡೋದು, ನೈಟ್ ಡ್ಯೂಟಿ ಮುಗಿಸ್ಕೊಂಡ್ ಬರೋದು, ಇಲ್ಲಿ ಬೆಳಿಗ್ಗೆ ಬಂದು 10 ಗಂಟೆವರೆಗೂ ಮನೆ ಕಳೋದು, 10 ಗಂಟೆ ಮೇಲೆ ಮತ್ತೆ ನನ್ ಕೆಲ್ಸಕ್ಕೆ ಹೋಗೋದು. ನಿಮ್ ಬೇರೆ ಬೇರೆ ಕಡೆ ಕೆಲಸ ಮಾಡಿದೀನಿ ನಾನು. ಯಾಕೆ ಯಾರನ್ನಾದ್ರೂ ಹುಡುಗರು ಕರ್ಕೊಂಡ್ರೆ ಅವನಿಗೆ ಸಂಬಳ ಕೊಟ್ರೆ ಹೋಗುತ್ತೆ, ಅದೇ ಕೆಲಸ ನಮ್ಗೆ ಉಳ್ಕೊಳುತ್ತೆ ದುಡ್ಡು ಅಂತ ತುಂಬಾ ಕಷ್ಟ. ಏನ್ ಮಾಡೋದು, ವಿಡಿಯೋದಲ್ಲಿ ಇವೆಲ್ಲ ಕಾಣಲ್ವೇ? ಆಮೇಲೆ ನನಗೊಬ್ಬ ರಿಲೇಷನ್ ಹೇಳಿದ್ರು, ನಿಮ್ಗೊಂದ್ ಸೈಕಲ್ ತಗೊಳಕ್ಕಾಗಲ್ಲ ಕಣ್ರಿ, ನಿಮ್ ಮಕ್ಕಳನ್ನ ಓದ್ಸಕ್ಕಾಗತ್ತಾ? ನಾವು ಹಳ್ಳಿಲಿ ಇದ್ದೋ ಮೊದ್ಲು, 1 ಟೈಮ್ ಊಟ ಮಾಡಿದ್ರೆ ಇನ್ನು 1 ಟೈಮ್ ಊಟ ಇಲ್ಲ. ಅವಾಗೆಲ್ಲ ಹಂಗೆ ಯಾರಾದ್ರೂ ಊಟ ಮಾಡ್ತಾ ಇರೋ ನಾನು ನೋಡ್ತಾ ನಿಂತ್ಕೊಂಡಿದೀನಿ. ನಮ್ಮಲ್ಲಿ ಏನಾದ್ರು ಅನ್ನ ಮಾಡಿದ್ರೆ ಅವತ್ತು ಹಬ್ಬ. ಹಂಗ ಅಷ್ಟು ಕಷ್ಟಲ್ಲಿ ಬೆಳೆದಿರೋದು. ಒಂದು ಹಠಕ್ಕೆ ಬಂದಿದ್ದ ಅವ್ರು, ಒಂದು ಹೇಳಿದ್ದ ಅವತ್ತು ನನಗೆ, ನೀವೊಂದು ಸೈಕಲ್ ತಗೊಳಕ್ಕಾಗಲ್ಲ, ನೀವೊಂದು ಏನು ಮಾಡೋಕ್ಕಾಗಲ್ಲ ಕಣ್ರಿ, ಮಕ್ಳು ಓದ್ಸಕ್ಕಾಗತ್ತ. ನಾವು ಒಂದು ಹಠಕ್ಕೋಸ್ಕರ ನಾವು ಊರು ಬಿಟ್ಟು ಇಲ್ಲಿಗೆ ಬಂದಿದ್ದು, 1 ವರ್ಷದ ಮಗು ಕರ್ಕೊಂಡು ಇಲ್ಲಿಗೆ ಬಂದಿದ್ದು ನಾನು. ಅವ್ನು ಇಂಜಿನಿಯರಿಂಗ್ ಓದಿಸಿದ್ರಿ? ಬದಲ ಅದು MBBS ಮಾಡಿಸ್ಬೇಕು ಅಂತ ಆಸೆ ಇತ್ತು ನನಗೆ, ಡಾಕ್ಟರ್ ಮಾಡ್ಬೇಕು ಅಂತ. ಅವ್ನು ಆಗ್ಬೋದಿತ್ತು, ಸ್ವಲ್ಪ ಅವಾಗ ಹುಡುಗ ಬುದ್ಧಿ ಅಲ್ವಾ, ಆಯ್ತು. ಆದ್ರೂ ಅವಾಗ ಚಾಲೆಂಜ್ ತಗೊಂಡ. ಯಾವಾಗ ಒಂದಿಸಿ ಮನೆ ಕಟ್ತಾ ಇದ್ವಿ ನಾವು, ಬೇಜಾರಾಗ್ಬಿಡ್ತು, ನನ್ನ ಮಗ PUC ಫೇಲ್ ಆಗ್ಬಿಟ್ಟ ಅಂತ. ಅದು ಬೇಜಾರಾಯ್ತು. ಏನೋ ಮರದ ಪಟ್ಟಿ ತಗೊಂಡು ಅವನಿಗೂ ಹೊಡೆದೆ, ಇವ್ರಿಗೂ ಹೊಡೆದೆ. ಇವನು ಹೋದ ಒಂದ್ ದಿವಸ, ನಮ್ಮ ಪಕ್ಕದ ಮನೆಯವ್ರು ಹೋಗಿ ಅವನು ಕರ್ಕೊಂಡು ಬಂದ್ರು. ಅವನ್ನ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದ ಮನೆ ಅಂದ್ರೆ ಬೇಜಾರು, ಯಾರು ಬೇಜಾರಾಗಿ ಆಗುತ್ತಲ್ಲ. ಅಂದ್ರೆ ಹೋಗ್ಬೇಕು ಅಂತ ಅಲ್ಲ, ನನ್ ಮೇಲೆ ನನಗೆ ಬೇಜಾರಾಯ್ತು. ಅಲ್ಲೂ ಅವಾಗ ಅವನು ಹಠ ತಗೊಂಡಿದ್ದು ಯಾವ್ದ್ರಲ್ಲೂ ಇದೇ ಇಲ್ಲ, ಎಲ್ಲ ಗೌರ್ಮೆಂಟ್. ಕನ್ನಡ ಮೀಡಿಯಂಗೆ ಹಾಕಿದ್ದು, ಆಮೇಲೆ ಸಡನ್ ಆಗಿ ಇಂಗ್ಲಿಷ್ ಮೀಡಿಯಂಗೆ ಹಾಕ್ಬಿಟ್ಟು ಇದಕ್ಕೆ ಅದು ಏನಂತಾರೆ ಸರ್, ಅದು ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅನ್ನೋದಕ್ಕಿಂತ ನಮ್ ಜೊತೆ ಇರೋರು ಮ್ಯಾಟರ್ ಆಗ್ತಾರೆ. ಸೊ ನನ್ಗಲ್ಲಿ ಏನು ಅರ್ಥನೂ ಆಗ್ತಿರ್ಲಿಲ್ಲ. ಅಂದ್ರೆ ಡೈರೆಕ್ಟ್ ಕನ್ನಡ ಮೀಡಿಯಂ ಇಂದ ಅಲ್ಲ, ಇಂಗ್ಲಿಷಲ್ಲಿ ಅಲ್ವಾ ಅವ್ರು ಮಾಡ್ತಿದ್ದು. ಸೊ ನಂಗೆ ಏನು ಅರ್ಥ ಆಗ್ತಿರ್ಲಿಲ್ಲ, ನನಗೆ ಹೋಗ್ಬೇಕು ಅಂತಾನೆ ಅನಿಸ್ತಿರ್ಲಿಲ್ಲ ನನಗೆ. ಅವ್ನು ಹೋಗಲ್ಲ ಅಂತ ಎಷ್ಟೋ ಸರಿ ಹೇಳಿದ್ದ. ಅದಾದ್ಮೇಲೆ ಮ್ಯಾಥಮೆಟಿಕ್ಸ್ ಒಂದು ಇಂಟ್ರೆಸ್ಟ್ ಇತ್ತು, ಅದಕ್ಕೆ ಚೆನ್ನಾಗಿ ಹೋಗ್ತಿದ್ದೆ. ಅವ್ರು ಟೆಸ್ಟ್ ಕೊಡಿ ಏನಾಗಿದ್ಯಾ ಅದ್ರಲ್ಲಿ? PCMB 4 ಹೋಯ್ತು. ನನಗೆ ಕನ್ನಡ ಇಂಗ್ಲಿಷ್ ಹೆಂಗ್ ಪಾಸ್ ಆಯ್ತು ಅಂತಾನೂ ಗೊತ್ತಿಲ್ಲ, ಅದನ್ನು ನಾನೇನು ಓದಿಲ್ಲ. ಹೋಗ್ಬೇಕಾಗಿತ್ತಾ? ಆಮೇಲೆ ಬೇಜಾರಾಗ್ತು. ಆಮೇಲೆ ಡಿಪ್ಲೊಮಾಗ ಆಗ್ತು, ಅಲ್ಲಿ ಇವರು ಸ್ಟುಡ್ ಆಗಿದ್ದು. ಅಂದ್ರೆ ಇಂಜಿನಿಯರಿಂಗ್ವರೆಗೂ ನಾವು ಯಾವ್ದು ಫೀಸೇ ಕಟ್ಟಿಲ್ಲ, ಎಲ್ಲ ಗೌರ್ಮೆಂಟ್ ಸೀಟೇ ಅವ್ರಿಗೆ. ಅಂದ್ರೆ PUC ನಲ್ಲಿ ನನಗೆ ಒಂದು ಪಾಠ ಕಲಿತೆ, ಚೆನ್ನಾಗಿ ಓದಿದ್ರೆ ನೀನ್ ಎಷ್ಟಾದ್ರು ತಲೆ ಮಾಡು, ಯಾರು ಕೇಳಕ್ ಬರಲ್ಲ. ಕರೆಕ್ಟ್. ಸೊ ಅಲ್ಲಿಂದ ಡಿಪ್ಲೊಮಾದಲ್ಲೂ ಟಾಪರ್ ಆಗಿದ್ದೆ. ಯಾರು ಏನು ಕೇಳ್ತಾನೆ ಇರ್ಲಿಲ್ಲ ನನಗೆ, ಯಾಕಂದ್ರೆ ನಾನು ಓದುತ್ತೀನಲ್ಲ, ನಾನು ಹೆಂಗೆ ಹೇಳಿದ್ರು ಸುಮ್ಮನೆ ನನಗೆ ಆ ಫ್ರೀನೆಸ್ ಬೇಕಾಗಿತ್ತು. ಸೊ ಅಲ್ಲಿಂದ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಅಲ್ಲೆಲ್ಲ ಈಕ್ವೇಷನ್ನು ಮತ್ತೆ ಈ ಫಾರ್ಮುಲಾಸ್ ಎಲ್ಲ ಅಂದ್ರೆ ನಂಗೆ ತುಂಬಾ ಇಷ್ಟ, ಮ್ಯಾಥಮೆಟಿಕ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಆ ತರ ಡಿಪಾರ್ಟ್ಮೆಂಟೇ ತಗೊಂಡಿದ್ನಲ್ಲ, ಈಸಿ ಆಯ್ತು ನನಗೆ ಓದೋದು. ಓಕೆ, ಅಪ್ಪ ಒಂದಷ್ಟು ಪಾಠ ಕಲಿಸಿರ್ತಾರೆ, ಅಮ್ಮ ಒಂದಷ್ಟು ಪಾಠ ಕಲಿಸ್ತಾರೆ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ರಮೇಶ್ ಅಣ್ಣ, ಲವ್ ಪಾಠ ಯಾರು ಹೇಳ್ಕೊಟ್ರಿ?
ಯಾರು ಹೇಳ್ಕೊಟ್ಟಿಲ್ಲ. ಇಲ್ಲ ಗೊತ್ತಿಲ್ಲ ನನಗೆ, ನಮ್ಗೆ ಅವ್ರು ಲವ್ ಮಾಡ್ತಾ ಇದ್ದಾನೆ ಅಂತಾನೂ ಲವ್ ಗೊತ್ತಿಲ್ಲ, ಯಾರು ಹೇಳ್ಕೊಡಕ್ಕಾಗಲ್ಲ. ಯಾರು ಹೇಳ್ಕೊಟ್ಟಿಲ್ಲ. ಇವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ನಮ್ಮಲ್ಲಿ ಹಬ್ಬ ಆದ್ರೆ ಬರೋರು, ಮಾಮೂಲಿ ಬರೋರಂತೆ ಬರೋರು. ನನಗೆ ಎಲ್ಲಿ ಗೊತ್ತಾಗಿದ್ದು ಅಂದ್ರೆ ಅಲ್ಲ, ಫಸ್ಟ್ ನೀವು ಮೀಟ್ ಮಾಡಿದ್ರಲ್ಲ, ಗೊತ್ತಿಲ್ಲ ಸ್ವಾತಿ ಅಂತ ಗೊತ್ತಿಲ್ವಲ್ಲ, ಏನು ಫ್ರೆಂಡ್ ಅಂತ ಹೇಳದ್ನ? ಹೌದು, ಅವ್ರ ಫ್ರೆಂಡ್ಸ್ ಬಂದಿದ್ರು, ಅದಾದ್ಮೇಲೆ ಅಂದ್ರೆ ಒಬ್ಬಳೇ ಬರ್ತಾ ಇರ್ಲಿಲ್ಲ, ಅವ್ರ ಜೊತೆ ಒಂದ್ ಎರಡು ಮೂರು ಗುಂಪಲ್ಲಿ ಜನ ಇರ್ತಿದ್ರು. ಬರ್ತಾ ಇದ್ರು. ಅವಾಗೇನು ಅನುಮಾನ ಬಂದಿಲ್ಲ? ಬಂದಿಲ್ಲ. ಯಾರು ಬಂದು ಹೋಗಿದ್ದಾರೆ. ಓಕೆ. ಬಟ್ ಆಕೆ ಮೇಲೆ ಚೆನ್ನಾಗಿದ್ದಾಳೆ ಬಿಡು, ನನ್ನ ಮಗನ್ ಜೋಡಿ ಆತರ ಏನು ಅನ್ಸಿಲ್ವಾ? ನನಗೆ ಆತರ ಏನಿಲ್ಲ. ಆಮೇಲೆ ಒಂದ್ ದಿವಸ ಬಂದೇ ಇದ್ದಾಳ ಅವಳೆ, ಬಂದು ನಮ್ಮನೆಯವ್ರ ಹತ್ರ, ಇಲ್ಲ ನಿಮ್ ಮಗನ್ ನಾನೇ ಲವ್ ಮಾಡ್ತಾ ಇದೀನಿ, ಅವ್ರನ್ನೇ ಮದ್ವೆ ಆಗೋದು ಅಂತ ಅವ್ಳು ಕೇಳಿದಾಳೆ. ಕೇಳಿದ್ರು ಕೇಳಿ ಡೈರೆಕ್ಟ್ ಆಗಿ ನಾನ್ ಕರ್ಕ ಬಂದ್ ಹೇಳಿದ್ದು, ಅಂದ್ರೆ ಅದೇ ಹೇಳಿದ್ನಲ್ಲ ಲಾಸ್ಟ್. ಅಂದ್ರೆ ಅದು ತುಂಬಾ ದಿವಸ ಇವರವರೆಲ್ಲ ನಡೆದಿದೆ, ನನ್ನವರೆಗೂ ಬಂದಿರ್ಲಿಲ್ಲ. ಓ, ಮತ್ ನೀವು ಕೈ ಸಿಕ್ಕಿದ್ರೆ ಭೇಟಿ ಆಗಿದ್ದಾಗ್ಲೇ ಇವ್ರಿಬ್ರು ಓದ್ತಾನೆ ಇದ್ರು, ಇನ್ನು ಡಿಪ್ಲೊಮಾದಲ್ಲಿ. ಅದೇ ಸ್ಟಾರ್ಟಿಂಗ್ ಅದೇ ಹೇಳಿದ್ನಲ್ಲ, ನಾನು ಲವ್ ಮಾಡ್ದಾಗ ನಾನು ಫಿಕ್ಸ್ ಆಗಿದ್ದೆ, ಸೊ ಇವಳನ್ನೇ ಮದ್ವೆ ಆಗ್ತೀನಿ ಅಂತ. ಈ ಆಂಗಲ್ ಕೇಳ್ತಾ ಇದೀನಿ. ಇವ್ರಿಲ್ಲ, ಅವಾಗ ಇವ್ರು ಡೈರೆಕ್ಟ್ ಆಗಿ ಕರ್ಕೊ ಬಂದೆ. ಅವತ್ತಿನ ದಿವ್ಸ ಬಂದ್ಬಿಟ್ಟು, ಅಮ್ಮ ನೀನ್ ರೆಡಿ ಆಗಿರಮ್ಮ, ಫ್ರೆಂಡ್ಸ್ ಕರ್ಕೊ ಬರ್ತೀನಿ ಅಂತ ಹೇಳ್ದ. ನಾನೆಲ್ಲ ಹುಡುಗರು ಯಾರೋ ಬರ್ತಾ ಇರ್ಬೋದು ಅಂತೇಳಿ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆದೆ. ಕರ್ಕ ಬಂದ್ರೆ ಇಬ್ರು ಹುಡುಗಿರ್ ಕರ್ಕೊ ಬಂದ. ಅವತ್ತು ನಾನು ಟೊಮೆಟೊ ಪಲಾವ್ ಮಾಡಿದ್ದೆ ಅನ್ಸುತ್ತೆ. ಆಮೇಲೆ ಟೊಮೆಟೊ ಪಲಾವ್ ಎಲ್ಲ ನಾ ಕೊಟ್ಟೆ, ತಿಂದ್ರು. ತಿಂದಾದ್ಮೇಲೆ, ಅಮ್ಮ ನಾನು ಇವಳನ್ನೇ ಲವ್ ಮಾಡ್ತಿರೋದು, ಇವಳನ್ನೇ ಮದುವೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟ. ಆಮೇಲೆ ನನಗೆ ಶಾಕು, ಆದ್ರೂ ತೋರ್ಸ್ಕೊಳ್ಳಿಲ್ಲ, ಸುಮ್ನೆ ಆದೆ. ನಿಮ್ಮ ಮನ್ಸಲ್ಲಿ ಏನ್ ನೋಡ್ತಾ ಇತ್ತು ಅವಾಗ? ಓಡ್ತಾ ಇತ್ತು, ನಾವು ಇವ್ನನ್ನ ಓದಿಸ್ಬೇಕು ಅಂತಿದ್ವಿ, ಇವನೇನ್ ಈ ತರ ಹೇಳ್ತಾನಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಧೈರ್ಯ ತಗೊಂಡು ಆಮೇಲೆ ಮಾತಾಡ್ದೆ ಇಬ್ರ ಹತ್ರನೂ. ಅಲ್ಲ, ಇವಳ ಹತ್ರ ಫಸ್ಟ್ ಮಾತಾಡ್ದೆ, ನೀವ್ ಎಷ್ಟ್ ಜನ ಹೆಣ್ಮಕ್ಳು ಅಂತ ಅಂದೆ. ನಂಗೆ ಅಕ್ಕ ಒಬ್ರವ್ರೆ ಅಂದ್ರು. ಅಕ್ಕ ಒಬ್ರವ್ರೆ ಅಂದಾಗ, ಅಕ್ಕನ ಮದ್ವೆ ಆದ್ಮೇಲೆ ನಿನ್ನನ್ನು ಮದ್ವೆ ಮಾಡ್ಬೇಕು ಅಂತಾರೆ ನಿಮ್ ಮನೇಲಿ, ಅವಾಗ ನೀನ್ ಏನ್ ಮಾಡ್ತೀಯಾ? ನಾವ್ ಇವನ ನಿಂತು ಈಗ್ಲೇ ಮದ್ವೆ ಮಾಡಲ್ಲ, ಅವನು ಇಂಜಿನಿಯರ್ ಮಾಡಿಸ್ಬೇಕು ಅಂತಿದೀವಿ ಅಂತ ಅಂದೆ. ಇಲ್ಲ, ನಾನು ಅವಾಗ್ಲೂ ಅಷ್ಟು ದಿನದವರೆಗೂ ನಾ ಕಾಯ್ತೀನಿ ಅಂತ ಇಬ್ರು ಹೇಳಿದ್ರು. ಸರಿ, ಅಷ್ಟು ದಿನದವರೆಗೆ ಭೇಟಿ ಮಾಡ್ಬೇಡಿ, ನಿಮ್ ಪಾಡಿ ನೀವಿರಿ ಅಂತ ಅಂದೆ. ಅದ್ ಇವನೇನಂದ, ಇಲ್ಲ ನಾನು ಹಂಗಿರಕ್ ಆಗದೇ ಇಲ್ಲ ಅಂತ ಅಂದೆ. ಭೇಟಿ ಮಾಡದೆ ಇರಕ್ಕಾಗಲ್ಲ, ಭೇಟಿ ಮಾಡಿದ್ರೆ ಇರಕ್ಕಾಗಲ್ಲ ನನ್ಗೆ ಅಂತ ಹೇಳ್ದ. ನನ್ಗೆ ಅವಾಗ ಇನ್ನೂ ಒಂಥರ ದುಃಖ ಆಯ್ತು, ನಾನು ತೋರ್ಸ್ಕೊಳ್ಳಿಲ್ಲ. ಅತ್ತಿಲ್ವಾ ನೀವು? ಅತ್ತೆ ಆಮೇಲೆ ಲಾಸ್ಟಿಗೆ ಇವರೆಲ್ಲ ಕಳ್ಸ ಆದ್ಮೇಲೆ ರೂಮ್ಗೆ ಹೋಗಿ ಇವ್ರದ್ದೇನು ಅಂತ ಅಂದ್ರೆ ನಾವು ಇವಾಗ ರೂಮ್ಗೆ ಹೋಗಿ ಇವರೆಲ್ಲ ಕಳಿಸ್ತೆ ಸಮಾಧಾನವಾಗಿ. ಹೋಗ್ಬಿಟ್ಟು ರೂಮಲ್ಲಿ ಹೋಗಿ ಸಖತ್ತಾಗಿ ಹತ್ಬಿಟ್ಟೆ ನಾನು. ನನ್ ಮಗ ನಾವೇನೋ ಮಾಡಿಸ್ಬೇಕು ಅಂತಿದ್ವಿ, ಇವನೇನೋ ಆಗಕ್ ಹೊರಟವನಲ್ಲ ಅಂತ ಹೇಳ್ಬಿಟ್ಟು ನಾನು ಒಬ್ಳೆ ಹತ್ಬಿಟ್ಟೆ. ಇವ್ರಿಗೆ ಹೇಳಿದ್ರೆ ಇನ್ನ ಸ್ಟ್ರಾಂಗ್ ಆಗ್ಬಿಡ್ತಾರೆ, ಇವ್ರ ತೆಗ್ದ ಬಿದ್ದ. ನಾನ್ ಸೀಕ್ರೆಟ್ ನನ್ ಮಾತು ಇವ್ರ ಹತ್ರ ಹೇಳಿರ್ಲಿಲ್ಲ. ತುಂಬಾನೇ ಹತ್ಬಿಟ್ಟೆ, ಯೋಚನೆ ಮಾಡಿದೆ ಇದು ಹೆಂಗಾಗುತ್ತೆ. ಯಾರು ಇರ್ಲಿಲ್ಲ, ನಾನು ಒಬ್ಳೆ ಇದ್ದೆ. ಇವ್ರು ಕರ್ಕೊ ಬಂದಿದ್ದ, ಇವ್ರು ಇರ್ಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರು. ಅವಾಗೆಲ್ಲ ಊಟ ಆಯ್ತು, ಸಮಾಧಾನ. ಇವಳ ಹತ್ರನು ಮಾತಾಡ್ತಿ, ಇವನ ಹತ್ರ ಮತ್ತೆ ಇವ್ನು ಸರಿ ಆಯ್ತು, ಮದ್ವೆ ಟೈಮ್ ನೋಡ್ಕೊಳ್ಳೋಣ, ನಿನ್ ಪಾಡಿ ನೀವಿರಿ, ಇಬ್ರು ಓದ್ಕೊಳ್ಳಿ ಚೆನ್ನಾಗಿ ಅಂತ ಹೇಳಿದ್ರೆ ಇಷ್ಟ ಆದ್ರಾ? ಇಷ್ಟ ಆದ್ಲು, ಅವಾಗ್ಲೇ ಇಷ್ಟ ಆದ್ರು. ಆತರ ಏನಿಲ್ವಾ? ನಾವು ಇವನನ್ನ ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತಿದೀವಲ್ಲ, ಅಂದ್ರೆ ಹೆಣ್ಮಕ್ಳಾಗಿರಂದ್ರೆ ಅಕ್ಕನ ಮದ್ವೆ ಆದ ತಕ್ಷಣ ಹೆಣ್ಮಕ್ಳು ಮದ್ವೆ ಮಾಡ್ಬೇಕು ಅಂತಾರೆ. ಈ ಮಧ್ಯದಲ್ಲಿ ಏನಾದ್ರೂ ಹಿಂಗ ಆಗ್ಬಿಟ್ರೆ ಅಂತ ನನಗೆ ಅವಾಗ ತುಂಬಾ ಬೇಜಾರಾಯ್ತು. ಅವಾಗ ಇವ್ರು ಇಬ್ಬರು ಕೇಳೋದಕ್ಕೆ, ಇವನೊಂದ್ಸರಿ ಮದ್ವೆ ಆಗೋರಿಗೆ, ನಿಮ್ದು ಓದೆಲ್ಲ ಮುಗಿಯೋವರಿಗೆ ಯಾರು ಮಾತಾಡ್ಬೇಡಿ, ಫೋನು ಮಾಡ್ಬೇಡಿ, ಭೇಟಿನೂ ಮಾಡ್ಬೇಡಿ ಅಂತ ನಾನು ಈ ತರ ಕೇಳ್ಬಿಟ್ಟೆ. ಇವನಿಂದ ಸಡನ್ ಆಗಿ ಹೇಳ್ಬಿಟ್ಟ, ಇಲ್ಲಪ್ಪ ನನಗೆ ಹಂಗ ಆಗಲ್ಲ, ಭೇಟಿ ಮಾಡ್ತಾನೆ ಇರಕ್ಕೆ, ಮಾತಾಡ್ದಾನೆ ಇರಕ್ಕಾಗಲ್ಲ ಅಂತ. ಅವಳೇನೂ ಹೇಳಿಲ್ಲ, ಇವರೇ ಹೇಳ್ಬಿಟ್ಟ. ಇನ್ನು ನನಗೆ ಇನ್ನೂ ತುಂಬಾ ಬೇಜಾರಾಯ್ತು. ಅವ್ರಿಗೇನೆ ಸುಮ್ನೆ ಕೂತಿತ್ತು, ಇವ್ನು ಹಿಂಗೆ ಹೇಳ್ತಿದ್ದಾನಲ್ಲ ಅಂತ. ಅವಾಗ ಅಷ್ಟಕ್ಕೆ ಮಾತಾಡಿದ ಕಂಟ್ರೋಲ್ ಮಾಡ್ಕೊಂಡೆ ನಾನು, ಸುಮ್ಮನಾದೆ. ಆಮೇಲೆ ಆಯ್ತು, ಇವರೆಲ್ಲ ಮುಗೀತು, ಹೊರಟಾದ್ಮೇಲೆ ನಾನು ಸುಮ್ಮನಾಗಿ ರೂಮ್ಗೆ ಹೋಗಿ ಸಖತ್ತಾಗಿ ಅಳ್ತಿದ್ದೆ. ಅಯ್ಯೋ, ಇಲ್ಲಿ ಈಗ ಫೇಲ್ ಆದ, ಮತ್ತೆ ಡಿಪ್ಲೊಮಾ ಸೇರ್ಕೊಂಡ, ಮತ್ತೆ ಏನಾಗುತ್ತೋ ಸಹವಾಸ ಮಾಡಿ. ಅದನ್ನ ನನಗೆ ಯೋಚನೆ ಇದ್ದಿದ್ದು ಅದೇ, ಅಲ್ಲಿದ್ದು ಅಂದ್ರೆ ಮಧ್ಯದಲ್ಲಿ ಗ್ಯಾಪ್ ಆಗುತ್ತೋ ಮನೆಗೆ ಯಜಮಾನ್ರು ಬಂದ್ರಲ್ಲ, ಅವಾಗೇನು ಏನು ಆಗೇ ಇಲ್ಲ ಅಂತ ಬಿಹೇವಿಯರ್. ಹೌದು, ನಂದು ಹಂಗೆ ಇರುತ್ತೆ, ಅಲ್ಲಿ ಏನು ಹಾಗೆ ಇವತ್ತಿಗೂ ಹಂಗೆ ಇರುತ್ತೆ. ಸೊ ನೀವು ಅದ್ಭುತ ಕಲಾವಿದೆ. ಇಲ್ಲ, ಗೊತ್ತಾಗತ್ತೆ, ಅವ್ರದ್ದು ಮಕ್ಕದಲ್ಲಿ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಡೌಟ್ ಬಂತಾ? ಅಲ್ಲ, ಡೌಟ್ ಬಂದ್ರು ನಾನು ಕೆಲವು ದಿವಸ ಕೇಳ್ತೀನಿ, ನೀನ್ ಈ ತರ ಇದೆಯಲ್ಲ, ಯಾಕೆ, ಏನಾಯ್ತು, ಏನ್ ಬೈದ್ರು, ಏನಾರು ಆಯ್ತಾ ಅಂತ ಕೇಳ್ತಾರೆ. ಮೊದ್ಲೇ ಕೇಳ್ತಿರ್ಲಿಲ್ಲ, ಇವಾಗ ಕೇಳ್ತೀನಿ. ಕೇಳಿದ್ರೆ ಏನಿಲ್ಲ ಅಂತಾರೆ. ಬಟ್ ಈ ಸೀನಲ್ಲಿ ನಿಮ್ಗೆ ಗೊತ್ತೇ ಇಲ್ಲ? ಇಲ್ಲ, ಗೊತ್ತಿಲ್ಲ. ಅವ್ರ ಅಪ್ಪನ ಮನೆ ಕರ್ಕೊ ಬಂದಾಗ್ಲೇ ಗೊತ್ತು. ಅವ್ರ ತಂದೆ ಮಗಳು ನಮ್ಮ ಮನೆಗ್ ಬಂದ್ರು,
ಹಾಗೆ. ಈಗ ನಮ್ಮ ಮಗಳು ಮದುವೆ ಮಾಡ್ತಾ ಇದ್ದೀವಿ, ನಿಮ್ಮ ಮಗನಿಗೆ ಲವ್ ಮಾಡಿದಾರಂತೆ ಏನು ಅಂತ. ನನಗೆ ಶಾಕು. ಇವ್ರು ಯಾರು ಅಂತನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಗೊತ್ತಾಯ್ದಿದ್ದು ಗೊತ್ತಿವಳು. ಸರಿ ಆಯಿತು, ನನಗೆ ಗೊತ್ತಿಲ್ಲ. ಅದು ಲವ್ ಮಾಡಿರೋದು ನಿಮ್ಮ ಮಗಳು, ನಮ್ಮ ಮಗನೂ ಲವ್ ಮಾಡಿದ್ದಾರೆ, ಅವ್ರವ್ರ ಇಷ್ಟ, ನಮ್ದೇನು ಅಭಿಪ್ರಾಯ ಇಲ್ಲ ಅಂದರೆ. ಆಮೇಲೆ ನಿಮ್ಮ ಮಗನಿಗೆ ಕೆಲಸ ಇಲ್ವಲ್ಲ ಅಂತ ಅವ್ರ ತಂದೆ ಹೇಳಿದ್ರು. ಅವಾಗ ಕೆಲಸ ಆಗೋ ತನಕ ಸುಮ್ಕಿರಿ, ಮದುವೆ ಬೇಡ, ಕೆಲಸ ಆದಮೇಲೆ ಅವಳನ್ನೇ ಹಾಕಬೇಕು ಮಾಡ್ಕೋಬೇಕು ಅನ್ನೋದಿದ್ರೆ ಮಾಡ್ಕೊಳಕ್ಕಾಗತ್ತೆ. ಆಯಿತು, ಮದುವೆ ಫಿಕ್ಸ್ ಆಯಿತು, ಮಾಡಾಯಿತು, ಎಲ್ಲ ಮುಗೀತು. ಇವಾಗ ಏನ್ ಅನ್ಸುತ್ತೆ? ಈಗ ನಮ್ಗೇನು ಅನ್ನಿಸ್ತಾ ಇಲ್ಲ. ಈಗ ನೀವಿಬ್ರು ಹೇಳಿ ನಮ್ಗೆ, ರಮೇಶ್ ಅಣ್ಣ ಮತ್ತು ಭಾರತಿ ಅಮ್ಮ, ನೀವು ಹುಡುಕಿದ್ರು ದುರ್ಬಿನ್ ಹಾಕೊಂಡು ಇಂಥದ್ದೇ ಸೊಸೆ ಹುಡುಗಿ ಬೇಕು ನಂಗೆ ಅಂತ ಹುಡುಕಿದ್ರು, ಈ ಹುಡುಗಿ ತರ ಸಿಗ್ತಿರ್ಲಿಲ್ಲ. ಇಲ್ಲ, ಇವತ್ತಲ್ಲ, ನನಗೆ ಇವರು ಚೆನ್ನಾಗಿ ಓದಕ್ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗ್ಲಿಂದಲೂ ಅಷ್ಟೇ. ಅವಳು ಇವನ್ ಜೊತೆಗಿದ್ರೆ ನನಗೆ ಧೈರ್ಯ, ಯಾವುದೇ ಒಂದ್ರಲ್ಲೂ. ಅವಳನ್ನ ಇವನ್ ಜೊತೆಲಿ ಇದ್ದಾಳೆ ಅಂದ್ರೆ ನನಗೆ ಧೈರ್ಯ. ಸ್ವಾತಿ, ದ ಬಿಗ್ ಕ್ರೆಡಿಟ್ ಫಾರ್ ಯು. ಅವ್ರು ಹುಡುಕಿದ್ರು ಇಂಥರ ಹೆಣ್ಣು ತರಕ್ಕಾಗಲ್ಲ ಅಂದಮೇಲೆ ಇಟ್ಸ್ ಅ ಬಿಗ್ ಕ್ರೆಡಿಟ್. ಹೌದು. ಮತ್ತೆ ಸಮಾಧಾನ ಜಾಸ್ತಿ ಅವಳಿಗೆ. ನಾನು ಏನು ಬೈದ್ರೂ ಒಂದೊಂದ್ಸತಿ ಬೈಯೋದು ಅಂದ್ರೆ ಏನು ಇದು ಮಾಡಲ್ಲ. ಇಬ್ಬರದು ಒಂದೇ ರಾಶಿ ಆಗಿರೋದ್ರಿಂದ ಇಬ್ಬರದು ಅವ್ರದ್ದು ನಮ್ದು 3 ಜನ ಒಂದೇ ರಾಶಿಯಲ್ಲಿ ಇದ್ದೀವಿ. ಯಾರ್ಯಾರು? ಮಗ, ಅವಳು, ನಾನು. ಏನ್ ರಾಶಿ? ನಮ್ದು ತುಲಾ ರಾಶಿ. 3 ಜನ. ಅದು ಇದಾಗಲ್ಲ, ಮ್ಯಾಚ್ ಆಗಲ್ಲ ಅಂತ ಜ್ಯೋತಿಷ್ಯರೇ ಹೇಳಿದ್ರು. ಸ್ವಲ್ಪ ಕಚ್ಚಾಡ್ತಾರೆ. ತುಲಾ ರಾಶಿ ಅವ್ರು ಸ್ವಲ್ಪ ಸ್ಟ್ರಾಂಗ್ ಆದ್ರೆ ನೀವು ಸ್ಲೋ ಆಗಿ, ನೀವು ಸ್ಟ್ರಾಂಗ್ ಆದ್ರೆ ಅವ್ರು ಸ್ಲೋ ಆಗಿ ಅಂತ ಜ್ಯೋತಿಷ್ಯರು ಹೇಳಿದ್ರು. ಅವಳಿಗೆ ಮದುವೆ ಆಗಕ್ಕಿಂತ ಮುಂಚೆನೆ ಹೇಳಿದ್ದೆ, ನೋಡಪ್ಪ ಹಿಂಗಿದೆ ಮಗು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅವ್ನ್ ಸ್ವಲ್ಪ ಕೋಪ ಇದೆ ನನ್ನಂಗೆನೆ, ಸ್ವಲ್ಪ ಈಗ ಮಾಡ್ಕತಾರೆ, ಅದ್ರಲ್ಲಿ ಏನಿಲ್ಲ, ಮಾಡ್ಕತಾರೆ. ಸೊ ಭಾರತೀಯ ಮಂತ್ರ ಸ್ವಾತಿ ಆಗ್ತಾ ಇದಾರೆ ನಿಮ್. ಹೌದು, ಅದೇ ನಾನು ಹೇಳಿದ್ನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ, ನಾವಿಬ್ರು ಒಂದು, ಇವರಿಬ್ರು ಒಂದು. ಏನಿಲ್ಲ, ಇದನ್ನ ಹೇಳ್ತಿರ್ತಾರಲ್ಲ, ರಾಶಿ ಎಲ್ಲ ನೋಡ್ಬಿಟ್ಟು ಹಾಕ್ಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಹಾಸನದ ಫ್ಯಾಮಿಲಿ ಜೊತೆ ಇದ್ದೀನಿ ನಮ್ಮ ಶೋನಲ್ಲಿ. ರಮೇಶ್ ಅಣ್ಣ ಮತ್ತು ಭಾರತಿ ಅಮ್ಮ ಪ್ಲಸ್ ತಾರೇಶ್ ಮತ್ತು ಸ್ವಾತಿ. ಅವ್ರ ಕೈಲಿ ಈಗ ಎಸ್ ತೋರಿಸಿ ಎಲ್ಲ ಒಂದ್ಸರಿ. ಎಸ್ ಭಾರತಿ ಅಮ್ಮ, ಎಸ್ ನಮ್ ಕಡೆ ನಮ್ ಕಡೆ ನೋ, ಎಸ್ ನೋ, ಎಸ್. ಈ ನಮ್ಮ ಹಳ್ಳಿ ಕಡೆ ಕೆರೆ ಇದು ಆಟ ಅಲ್ಲ. ಎಸ್ ತೋರ್ಸೋದು ನೋ ತೋರ್ಸೋದಲ್ಲ, ಇದು ತೋರಿಸ್ಬೇಕು ಅಂದ್ರೆ ಕೆರೆ ದಡ. ಕರೆಕ್ಟ್ ಆಗಿ ಕ್ವಶನ್ ಕೇಳಿಸ್ಕೊಂಡು ಹಾಕೊಡುದು. ಐ ಥಿಂಕ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ನನ್ನ ಚಾನಲ್ ಅಲ್ಲಿ. ಎಸ್ ಅದೇ ನೋಡಿಲ್ಲ, ನಾವು ಟ್ರೈ ಮಾಡಿಲ್ಲ, ಯಾರಿಗೂ ಟ್ರೈ ಮಾಡಿಲ್ಲ. ಈ ಬೋರ್ಡ್ ಮಾಡಿಸಿ ಇದಕ್ಕೆ ತಗೊಂಡಿದ್ದೀನಿ, ಬಿಕಾಸ್ ನಿಮ್ ಜೊತೆ ಟ್ರೈ ಮಾಡೋಣ ಅಂತ. ರಮೇಶ್ ಅಣ್ಣ ರೆಡಿನಾ? ಓಕೆ, ಲೆಟ್ಸ್ ಸಿ. ಫಸ್ಟ್ ಕ್ವಶನ್, ನಿಮ್ ಪ್ರಕಾರ ಫ್ಯಾಮಿಲಿ ಫಸ್ಟ್, ಕೆರಿಯರ್ ನೆಕ್ಸ್ಟ್? ಎಲ್ಲರದು ಒಂದೇ ಉತ್ತರ. ರಮೇಶ್ ಅಣ್ಣ, ಫ್ಯಾಮಿಲಿ ಇಂಪಾರ್ಟೆಂಟ್ ಅಲ್ಲ ಯಾವಾಗಲೂ? ತುಂಬಾ ಜನ ಕೆರಿಯರ್ಗೋಸ್ಕರ ಫ್ಯಾಮಿಲಿ ಕಳ್ಕೊಂಡ್ಬಿಡ್ತಾರೆ. ಹೌದು, ಬಿಸಿ, ಟೈಮ್ ಕೊಡೋಕ್ಕಾಗಲ್ಲ, ನಾವು ಕಂಪ್ಲೀಟ್ ಕೆಲಸ ಮಾಡ್ತಾ ಇದ್ದೀವಿ, ದುಡಿಬೇಕು. ನಿಮ್ಮ ಸಜೆಷನ್ ಏನು ಹೇಳಿ, ಸೀನಿಯರ್ ಸಿಟಿಸನ್ ನೀವು. ಅಲ್ಲ, ನನ್ನ ಪ್ರಕಾರ ನಾವೆಲ್ಲ ಒಂದೇ ಕುಟುಂಬದಲ್ಲಿ ಇರಬೇಕು. ಈಗ ಮಗ ಚೆನ್ನೈಲಿದ್ದ, ನನಗೆ ನಾವಿಲ್ಲಿ ಊಟ ಮಾಡಿದ್ರು ತಿಂಡಿ ಮಾಡಿದ್ರು ನೆಮ್ಮದಿ ಇಲ್ಲ. ಯಾಕೆ? ಅವ್ರದ್ದು ಕೆಲಸದಲ್ಲಿ ಕೆಲವು ದಿವಸ ಅವರು ತಿಂಡಿನೇ ತಂದಿಲ್ಲ, ಊಟನೂ ಮಾಡಿಲ್ಲ, ಹಸ್ಕೊಂಡು ಹೋಗಿದ್ದಾರೆ. ಈಗ ಒಟ್ಟಿಗೆ ಇದ್ರೆ ಜಾಸ್ತಿ ತಿನ್ನೋದು ಸ್ವಲ್ಪ ತಿನ್ಬೋದು ಹಂಚ್ಕೊಂಡು ನಮ್ಮ ಜೊತೆ. ಅದೇ ಸೊ ಫ್ಯಾಮಿಲಿ ಫಸ್ಟ್. ಓಕೆ, ಪ್ರಶ್ನೆ ನಂಬರ್ 2. ಒಬ್ರು ಇನ್ನೊಬ್ಬರ ಮೇಲೆ ಇಟ್ಟಿರುವಂತ ನಂಬಿಕೆನೆ ಹ್ಯಾಪಿ ಫ್ಯಾಮಿಲಿಗೆ ದೊಡ್ಡ ಸೀಕ್ರೆಟ್. ಇದೆಲ್ಲ ಸೂಪರ್. ಹಾ, ಸೋಷಿಯಲ್ ಮೀಡಿಯಾಗಿಂತ ಫ್ಯಾಮಿಲಿ ಹೆಚ್ಚು ಮುಖ್ಯ. ತುಂಬಾ ಜನ ನೋಡಿ, ಆದ್ರೂ ಸೋಷಿಯಲ್ ಮೀಡಿಯಾಗೆ ಇಂಪಾರ್ಟೆನ್ಸ್, ಸೋಷಿಯಲ್ ಮೀಡಿಯಾ ಟೈಮ್ ಕೊಡ್ತೀರಾ? ಫ್ಯಾಮಿಲಿ ಫಸ್ಟ್ ಏನೇ ಬಂದ್ರು ಫ್ಯಾಮಿಲಿ ಫಸ್ಟ್. ನಾವೇ ಚೆನ್ನಾಗಿಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವೇನ್ ಕೊಡೋಣ. ಓಕೆ, ನಿಜವಾದ ಫ್ಯಾಮಿಲಿ, ನಿಜವಾದ ಸಕ್ಸಸ್ ಅಂದ್ರೆ ಹ್ಯಾಪಿ ಫ್ಯಾಮಿಲಿ. ದೊಡ್ಡ. ಓಕೆ, ನಿಮ್ಮ ಮನೇಲಿ ಬಾಸ್ ಒಬ್ರೇನಾ? ಬೇರೆ ಆಗ್ತಿರ್ತಾರೆ ಕೆಲವೊಂದು ಇಷ್ಟು, ಕೆಲವೊಬ್ಬರು ಅಷ್ಟೇ ಹಿಂಗೆ. ಓಕೆ, ಹಾಗಾದ್ರೆ ರಮೇಶ್ ಅಣ್ಣ ಬಾಸ್ ಯಾವ್ದ್ರಲ್ಲಿ? ಅಂದ್ರೆ ಮನೆ ನಡೆಸೋದ್ರಲ್ಲಿ ಅವರೇ ಬಾಸ್. ಯಾವ್ದು ಬಾಸ್? ಅಡ್ಗೆ ಮನೆ. ತಾರೇಶ್ ಯಾವ್ದು ಬಾಸ್? ಸ್ವಾತಿ? ನಂದು ಆಲ್ ಓವರ್ ಇಡಿ ಎಲ್ಲ. ಓಕೆ, ಸ್ವಾತಿ ಯಾವ್ದು ಬಾಸ್? ಯಾವ್ದ್ರಲ್ಲೂ ಇಲ್ಲ, ಅವಳೊಬ್ಳೆ ಫ್ರೀ ಆಗಿರೋದು. ಓಕೆ, ಎಲ್ಲರಿಗೂ ಪ್ರಶ್ನೆ ಇದು, ನೀವೇ ಕೇಳ್ಕೊಳ್ಳೋ ಪ್ರಶ್ನೆ ಇದು, ಉತ್ತರ ಕೊಡಿ ಅಷ್ಟೇ. ಜಗಳ ಆದಾಗ
ಜಗಳ ಆದಾಗ ಮೊದಲು ಮಾತಾಡೋದು ನಾನೇ. ಕೆಲವೊಂದ್ಸತಿ ಅವರೇ ಹೆಣ್ಮಕ್ಳಿಬ್ರು ನೋ, ಗಂಡ್ಮಕ್ಳಿಬ್ರು ಎಸ್. ಹೌದಾ? ಸೊ ಹೆಣ್ಮಕ್ಳು ನಾವು ಮಾತಾಡಲ್ಲ, ಬರ್ಲಿ ಗಂಡಂದ್ರು ಮಾತಾಡಕ್ಕೆ. ಯಾಕೆಂದ್ರೆ ಜಾಸ್ತಿ ತಪ್ಪು ಮಾಡಿರಲ್ವಲ್ಲ, ಅಂದ್ರೆ ಅವ್ರೇನು ಬೈತಾರಲ್ಲ. ನಮಗ್ ಕೋಪ ಬಂದ್ರು ನಾವು ತಾಳ್ಮೆ ತಗೊಂಡು ನಾನೇ ಹೋಗಿ ಮಾತಾಡ್ಸಿರ್ತೀವಿ. ಹೌದಾ ಬರ್ತೀಯಮ್ಮ? ಹೌದು. ಅವರೇ ಬಂದು ಮಾತಾಡ್ಸ್ಲಿ. ಜಗಳ ಕಾರಣ ಯಾರು? ಮಾತಾಡ್ಸಲ್ಲ. ಇಲ್ಲ, ಇವರಿಗೆ ಕೋಪನೇ ಬರಲ್ಲ ಬಿಡಿ ಸರ್. ನಾವು ಕೋಪ ಬರ್ಸೋದೇ ನಾನು. ಸುಮ್ನೆ ಮಾತಾಡೋದಿಲ್ಲ, ಅವ್ರು ಮಾತಾಡಿದಾಗ ಅವರೇ ಬಂದು ಮಾತಾಡ್ಸ್ಬೇಕು. ಹೋಗ್ಲಿ ಬಿಡು ಮಾತಾಡ್ಸ್ಬೋಣ ಅಂತ ಅನ್ಸಲ್ವಾ? ಅಲ್ಲ, ಕೋಪ ಬರ್ಸೋದೇ ನಾನು. ಅವ್ರು ಯಾವಾಗಲೂ ಖುಷಿಯಾಗೇ ಇರ್ತಾರೆ. ಸೋತೆ ಬರ್ಬೇಕಾದ್ರೆ ತರಕ್ ಬರ್ಬೇಕು ಮಾತಾಡ್ಸಕ್ಕೆ. ಅಂದ್ರೆ ಸುಮ್ ಜಗಳ ತೆಗ್ಯದ ಅವ್ರಲ್ವಾ? ಹಾ. ನಂಗ್ ಬರ್ಲಿ. ನಾನೇ ಜಗಳ ಆಡಿ ನಾನೇ ಬಂದು ಎಷ್ಟು ಮಾತಾಡ್ತೀನಿ. ದಿನ ಮುನ್ಸ್ಕೊಂಡಿದ್ರಿ ಹೇಳಿ? ಅಂದ್ರೆ ಎಷ್ಟು ಇಲ್ಲ. ಸಮಯ? ಟೈಮ್ ಒಂದ್ ಇಲ್ಲ, 15 ನಿಮಿಷ ಅಷ್ಟೇ. ಇರಲ್ವೇನೋ? ಅಷ್ಟೇನಾ? ಅಷ್ಟೇ. ಅದೇ ಜಾಸ್ತಿ ಲೆಂತಿ ಆಗೋದು ನಮ್ದು ಅದೇ. ನಾನೇ ಹೋಗಿ ಮಾತಾಡ್ಸ್ಕೊತೀನಿ. ತುಂಬಾ ಜನ ಯೋಚನೆ ಮಾಡಿರ್ತಾರೆ ಈ ತರದ ಹುಡುಗಿ ಸಿಗ್ಬೇಕು ಗುರು ನಮ್ಗೆ ಅಂತ. ಓಕೆ ರೆಡಿ. ನಿಮ್ ಪಾರ್ಟ್ನರ್ ಬರ್ತ್ಡೇ ಅಥವಾ ಆನಿವರ್ಸರಿ ಡೇಟ್ ಮರ್ತಿರೋ ಯಾರು ಹೆಚ್ಚು, ಯಾರು ಜಾಸ್ತಿ? ನಾನ್ ಮರ್ತಿದ್ದೀನಿ ಅನ್ನೋ ತರ. ನಾನು ಬರ್ತಿದ್ದೀನಿ. ಮರ್ತೇ ಇಲ್ಲ, ನಾನ್ ಬರ್ತಿದ್ದೀನಿ. ಎಷ್ಟಿದು ನನ್ ಕಡೆ ತೋರಿಸಿದ್ದು. ಸರಿ ಸರಿ. ನೀನೇ ಬರ್ತಿದ್ಯಾ ನೀನು? ನಾನ್ ಬರ್ತಿಲ್ಲ. ನೋಡ್ ತೋರಿಸ್ಬೇಕು. ಸೊ ನೀವಿಬ್ರು ಮರ್ತಿಲ್ಲ. ಓ ಈ ಗಂಡಸರೆಲ್ಲ ಇದೆ ಕಥೆ ಅಲ್ವಾ? ಎಲ್ಲ ಮರ್ಯಾದೆ. ಯಾಕಂಗೆ ಗಂಡಸರು ಏನ್ ಕೆಲಸ ಬರ್ತಾಡ ಅವ್ರಿಗಿರಲ್ವಾ? ಇರುತ್ತೆ, ಆದ್ರೂ ನನಗೆ ನೆನಪೇ ಇರೋದಿಲ್ಲ. ಇವ್ರು ಏನಾರ ಈ ತರ ಹೇಳ್ದಾಗ್ಲೇ ಗೊತ್ತಾಗತ್ತೆ. ಹೆಂಗ್ ಗೊತ್ತಾಗುತ್ತೆ? ಈಗ ಹೆಂಡತಿ ಬರ್ಡೇ ಹೆಂಗ್ ಕಂಡು ಹಿಡ್ಕತ್ತೀರಿ? ಆಯ್ತು ಅವ್ರ ಕೋಪ ಬಂದ್ಬಿಟ್ಟಿದೆ, ಗೊತ್ತಿಲ್ಲ ನಿಮ್ಗೆ, ಏನ್ ಮಾಡ್ತೀರಿ? ಗೊತ್ತೇ ಆಗಲ್ಲ ಬಿಡಿ. ಇವ್ರು ಏನಾದ್ರು ನಮ್ಗೆ ಏನಾದ್ರು ಮಗ ಸೊಸೆ ಹೇಳ್ದಾಗ್ಲೇ ಬರ್ತಡೇ ಗೊತ್ತಾಗತ್ತೆ. ಬೇಡ, ವೆಡ್ಡಿಂಗ್ ಮದುವೆ ಆಗಿದ್ದೀನಿ ಮಾಡ್ತೀನಿ. ಬರ್ತೀವಿ. ಏನ್ ಗಿಫ್ಟ್ ಕೊಟ್ಟಿದ್ದಾರೆ ರಮೇಶ್ ಅಣ್ಣ ನಿಮಗೆ? ಕಾಸ್ಟ್ಲಿ ಗಿಫ್ಟ್ ಏನ್ ಹೇಳಿ? ಏನ್ ಕಾಸ್ಟ್ಲಿ ಗಿಫ್ಟ್ ಏನು ಕೊಟ್ಟಿಲ್ಲ, ಸೀರೆ ಕೊಟ್ಟಿದ್ದಾರೆ. ಅದೇ ಕಾಸ್ಟ್ಲಿ. ಅದೇ ಕಾಸ್ಟ್ಲಿ. ನಾನೇನು ಕೇಳಿಲ್ಲ ಅವ್ರದ್ದು ಅಷ್ಟು ಕಾಸ್ಟ್ಲಿ ಕೊಡ್ಸಿ. ಚಿನ್ನದ್ದೇನಾರು? ಹಂಗೇನು ಬಾಯ್ಬಿಟ್ಟು ಕೇಳಲ್ಲ ಅವರು. ಆಸೆ ಏನೂ ಇಲ್ಲ ಸರ್ ಅವ್ರಿಗೆ. ಕೇಳಲ್ಲ ಇನ್ನು. ಏನು ಕೇಳಲ್ಲ. ನಂಗೆ ಕಾಶಿ ಕರ್ಕೊಂಡು ಹೋಗಿ ಇಲ್ಲ ಇಲ್ಲ. ಏನು ಯಾವ್ದ್ರಲ್ಲೂ ಕೇಳಿಲ್ಲ ಬಿಡಿ. ಒಂದ್ ಬಟ್ಟೆ ಇಂಥದ್ದು ಇಲ್ಲಿಂದ ಸಿಟಿ ಕರ್ಕೊಂಡು ಹೋಗಕ್ಕೆ ಕೇಳಲ್ಲ ಅವರು. ಅವ್ರೆ ಸಿಟಿಗೆ ಹೋಗೋಣ ನಡೀರಿ, ಹೋಟ್ಲಿಗೆ ಹೋಗೋಣ ನಡೀರಿ, ಆ ತರದ್ ಯಾವ್ದು ಮೈಸೂರು ಸಿಲ್ಕ್ ಸೀರೆ ಯಾವ್ದು ಕೇಳೇ ಇಲ್ಲ ಬಿಡಿ ಅವ್ರು ಇಲ್ಲಿವರೆಗೆ. ಒಂದ್ ಸ್ಲಿಪ್ಪರ್ ಬೇಕು ಅಂತಾನು ಕೇಳಿಲ್ಲ ಅವ್ರು. ಪುಣ್ಯ ಮಾಡಿದೀವಿ. ಎಂತ ಹೆಂಡತಿ ಪಡ್ಕೊಂಡ್ಬಿಟ್ಟವ್ರು. ಒಬ್ಬರ ಮೊಬೈಲನ್ನ ನಮ್ಮ ಮೊಬೈಲು ಬೇರೆ ಮೊಬೈಲು ಚೆಕ್ ಮಾಡ್ತೀವಿ ನಾವು. ನಮ್ಮ ಪಾರ್ಟ್ನರ್ ಮೊಬೈಲ್ ಚೆಕ್ ಮಾಡ್ತೀವಿ. 3 ಜನ ಎಸ್, ಒಬ್ರನ್ನು ನಾನ್ ನೋಡಕ್ಕೆ ಹೋಗಲ್ಲ. ಅವ್ರು ನೋಡಲ್ಲ. ನಾನ್ ಮೊಬೈಲ್ ಚೆಕ್ ಅಂದ್ರೆ ನಾರ್ಮಲ್ ಆಗಿ ಯೂಸ್ ಮಾಡ್ತೀನಿ. ಚೆಕ್ ಅಂದ್ರೆ ಡೌಟ್ ಪಟ್ಟೆಲ್ಲ ಏನ್ ನೋಡಲ್ಲ. ನಂದ್ರಲ್ಲಿ ಬ್ಯಾಟ್ರಿ ಫುಲ್ ಆದಾಗ ತಗೊಂಡು. ಇವ್ರದ್ದು ನಿಲ್ಲಲ್ಲ, ಬ್ಯಾಟ್ರಿ ಅಲ್ಲಿ ನಿಲ್ಲಲ್ಲ. ಸೊ ನನ್ ಫೋನ್ ತಗೊಂಡು ಯೂಸ್ ಮಾಡ್ತಿರ್ತಾರೆ ಅಷ್ಟೇ. ಪ್ರೈವೇಸಿ ಅಂತ ಏನಿಲ್ಲ. ಎಸ್ ಕೊಟ್ಟಿತ್ತಿಲ್ವಾ? ಟ್ರಾನ್ಸ್ಪರೆನ್ಸಿ ಇದೆ ಜಾಸ್ತಿ. ಅದೇ ಇವ್ರು ನೋಡ್ತಾರೆ. ಈಗ ರಮೇಶ್ ಅಣ್ಣ ಇಲ್ಲ, ನೀವು ನೋಡ್ತೀರಾ ಮೊಬೈಲ್? ನೋಡ್ತೀನಿ. ಏನಕ್ಕೆ ಸುಮ್ಮನೆ Checking. ಏನಿಲ್ಲ, ಒಟ್ಟಿನಲ್ಲಿ ಮೊಬೈಲ್ ತಗೊಂಡ್ ನಾನು ನೋಡ್ತಾರೆ. ಅವ್ರ ಮೊಬೈಲ್ ಅಲ್ಲಿ ಅಂದ್ರೆ ಯಾರು ಫೋನ್ ಮಾಡಿದ್ದಾರೆ ಅಂತ ನೋಡ್ತಾರೆ. ಚೆಕಿಂಗ್. ಯಾಕೆ ಎನಿ ಡೌಟ್ ಅನುಮಾನ ಇದೆ? ಆ ತರ ಡೌಟ್ ಅಲ್ಲ, ಯಾರ ರಿಲೇಷನ್ಗೆ ಯಾರು ಮಾಡವ್ರೆ ಏನು ಎಂತ ಅಂತ ನೋಡ್ತಾರೆ. ನಿಮ್ಮ ಪಾರ್ಟ್ನರ್ಗಳು ಗೊರಕೆ ಹೊಡಿತಾರೆ, ಸ್ನೋರಿಂಗ್ ಮಾಡ್ತಾರೆ ಅಂತ ಕಂಪ್ಲೇಂಟ್ಸ್ ಇದೆಯಾ? ಎಲ್ಲರೂ ಎಸ್, ಯಾರು ಹತ್ರ ಇದೆ ಮಾಡಂಗಿಲ್ಲ. ಇವರು ನನಗ್ ಕೇಳ್ತಾರೆ, ಇಷ್ಟೊಂದು ಗುರ್ಕೆ ಹೊಡಿತೀರಾ ಅಂತ ನನಗ್ ಕೇಳ್ತಾರೆ. ಇವ್ರು ಗುರ್ಕೆ ಹೊಡಿಬೇಕಂದ್ರೆ ನಾನ್ ನೋಡ್ಕೊಬೇಕೇನೋ? ನಾನ್ ಕೇಳಿದ್ರೆ ನಿಂಗೆ ಗೊತ್ತಲ್ಲ. ಬರಲ್ಲ ಅಂತ ಹೇಳ್ತಾರೆ ಇವರು. ನಮ್ಮಿಬ್ರಲ್ಲಿ ಇದೆ. ನಿಮ್ಮಿಬ್ಬರಲ್ಲಿ ನಂದು ತಗೊಂಡಾಗ ನಾರ್ಮಲ್ ಆಗಿ ಹೊಡಿಯಲ್ಲ. ನಾರ್ಮಲ್ ಆಗಿ ಹೊಡಿಯಲ್ಲ, ಹೊಡಿತಾರೆ. ಏನಾದ್ರು ಸುಸ್ತಾದಾಗ ಸ್ವಾತಿ ಅವ್ರೇನ್ ಹೊಡಿಯಲ್ಲ. ಅವ್ರು ಹೊಡಿತಾರೆ. ಅವ್ರಿಗೂ ಏನಾದ್ರು ನನಗೆ ಹೆವಿ ಸುಸ್ತಾದಾಗ ನೋಸ್ ಬ್ಲಾಕ್ ಆಗಿರತ್ತಲ್ಲ ಆಗ. ನಿದ್ದೆ ಬರ್ತಿದ್ದಾಗ. ಪಾರ್ಟ್ನರ್ ಜೊತೆ ರೀಲ್ ಮಾಡೋದಕ್ಕಿಂತ ಸೋಲೋ ರೀಲ್ ಮಾಡೋದು ಈಸಿ. ನೋ ಇವ್ರಿಬ್ರು ಅಂದ್ರೆ ನಿಂಗೆ ಒಬ್ರೇ ಅಪ್ಪನ ಜೊತೆ single ಮಾಡಕ್ಕೆ ಈಸಿ ಆಗತ್ತಾ ಇಲ್ಲ ಒಬ್ರೇ ಮಾಡಕ್ಕೆ? ಈಸಿನಾ? ಒಬ್ರೇ ಮಾಡೋದು ನಿನಗೆ? ಇಲ್ಲ, ಇವ್ರ ಜೊತೆ ಮಾಡಕ್ಕೆ ನೋ ಕೊಡು. ಅದನ್ನೇ ನಾನು ಹೇಳಿದ್ದು. ಓಕೆ, ನಿಮ್ ಪಾರ್ಟ್ನರ್ ಇದು ಗಂಡಸರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಥವಾ ಅವ್ರು ಮಾಡಿದಾಗ ನೀವು ಹೇಳ್ಬೋದು, ತೊಂದ್ರೆ ಇಲ್ಲ. ಸೊ ನಿಮ್ ಪಾರ್ಟ್ನರು ಅಡಿಗೆ ಮಾಡಿದಾಗ ಸುಳ್ಳು ಹೊಗಳಿದ್ದೀರಾ? ನೋ. ನೋ ನೋ. ರಮೇಶ್ ಅಡಿಗೆ ಮಾಡಿದ್ದಾರೆ ಚೆನ್ನಾಗಿ. ಓ ಏನ್ ಅಡಿಗೆ ಮಾಡಿದ್ರು ರಮೇಶ್ ಅಣ್ಣ? ಅವ್ರು ಜಾಸ್ತಿ ಚಿತ್ರಾನ್ನ. ಚಿತ್ರಾನ್ನ ಅಲ್ಲ, okay. ಬೇಳೆ ಅದ್ ಸಾರು. ಚೆನ್ನಾಗಿಲ್ಲ ಆದ್ರೂ ಹೊಗಳಿದ್ದೀರಾ? ಯಾವ ಐಟಮ್? ಇವ್ರು ಹೊಗಳು ತರ್ಬೇಕಿದ್ರೆ ನಾವು ಯಾವ ಐಟಮ್?
ಅದೇ ಚಿತ್ರಾನ್ನನೇ ಚಿತ್ರಾನ್ನ ಮತ್ತೆ ಅವ್ರು ಏನೇ ಮಾಡಿದ್ರು ಟೊಮೊಟೊ ಸಾಂಬಾರ್ ಮಾಡ್ತಾರೆ. ಎಲ್ಲ ಹಾಕಿರ್ತಾರೆ, ಎಲ್ಲ ಇದಕ್ಕೂ ಏನೇನ್ ಬೇಕು ಎಲ್ಲಾನು ಹಾಕ್ಕೊಡ್ತಾರೆ. ಎಲ್ಲನೂ ಹಾಕಿರ್ತಾರೆ. ಅವ್ರು ಟೊಮೊಟೊ ಸಾಂಬಾರಿಗೆ ಈಗ ಟೊಮೆಟೊ ಬಾತ್ ಮಾಡಿದ್ರು ಕಡಲೆಬೇಳೆ ಹಾಕ್ದಂಗ್ ಲೆಕ್ಕ. ಕಡಲೆ ಬೀಜ ಹಾಕ್ತಾರೆ ಟೊಮೊಟೊ ಸಾಂಬಾರಿಗೆ ಕೇಳಿ. ಟೊಮೊಟೊ ಸಾಂಬಾರಿಗೆ ಕಡಲೆ ಬೀಜ. ನೀವೇನು ಹೊಗಳ್ತೀರ ಅವ್ರನ್ನ? ಚೆನ್ನಾಗಿದೆ ಬಿಡಿ. ಮಾಡಿದೀನಿ. ನಾವು ಬೈತಿದ್ರು ಇದೇನ್ ಹಿಂಗ್ ಮಾಡಿದೀರಾ ಅಂತ ನಮ್ಮ ಅಮ್ಮ ಹೊಗಳ್ತಿರ್ತಾರೆ. ಚೆನ್ನಾಗಿದೆ ಸುಮ್ ತಿನ್ನ ಒಂದಿನ ಅಲ್ವಾ. ಜಗಳ ಆದಾಗ ನಮ್ಮ ಪಾರ್ಟ್ನರ್ ಹ್ಯಾಬಿಟ್ಸ್ ನ ಬದಲಾಯಿಸಬೇಕು. ನೋ ನೋ ಎಸ್ ಯಾವ್ದು ಕುಡಿಯೋದ? ಚೇಂಜ್ ಮಾಡ್ಬೇಕು ಅಂತ ನಮ್ಮ ಅಪ್ಪ ಬಿಡ್ತಾನೆ ಇರ್ತಾರೆ ಡೈಲಿ, ಇವತ್ತಿಂದ ಕುಡಿಯಲ್ಲ. ಬಟ್ ಅವ್ರು ಜಾಸ್ತಿ ಏನ್ ಕುಡಿಯಕ್ ಹೋಗಲ್ಲ, ಎಲ್ಲೋ ರೇರ್ಲಿನೇ ಕುಡಿಯೋದು, ಅದು ಅವ್ರಿಗೆ ಇಷ್ಟ ಇಲ್ಲ. ಈಗ ಫ್ರೆಂಡ್ಸ್ ಗಳು ಕರೀತಾರೆ, ಅವಾಗ ಹೋಗ್ಬಿಡ್ತಾರೆ. ಅವಾಗ ಹೋಗ್ತೀನಿ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾನು ಕುಡಿಯಲ್ಲ ಅಂತಾರೆ. ಸಂಡೇ ಒಂದ್ ದಿವಸ ಇದ್ದೇ ಇರ್ತದೆ, ಇರುತ್ತೆ. ಅದು ಅವ್ರಿಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅವ್ರಿಗೆ. ಯಾವ ಸಂಡೇನೂ ಇಷ್ಟ, ಯಾವಾಗ್ಲೂ ಇಷ್ಟ ಇಲ್ಲ. ಅವ್ರಿಗೆ. ಮಾಡಬಾರ್ದು, ಅದು ಹ್ಯಾಬಿಟ್ ಸರಿ ಇಲ್ಲ ಅಂತ. ಹ್ಯಾಬಿಟ್ ಸರಿ ಇಲ್ಲ. ಸೊ ಮದ್ವೆ ಆದಾಗಿಂದ ಇಷ್ಟು ವರ್ಷ ತಡ್ಕೊಂಡವ್ರು ಅವರು. ಮದ್ವೆ ಆಗ್ಲೇ ಅಂದಾಗ್ಲೇ ಅಷ್ಟೇ. ಇಲ್ಲ, ಅವಾಗ ಇರ್ಲಿಲ್ಲ, ಸ್ಟಾರ್ಟಿಂಗ್ ಇರ್ಲಿಲ್ಲ. ಇವಾಗ ಫ್ರೆಂಡ್ಸ್ ಎಲ್ಲ ಯಾವ ಬೇಜಾರ್ ನಿಮಗೆ ಕುಡಿಯುವ ಹಾಗೆ ಮಾಡ್ತು? ಬೇಜಾರಿಂದ ಏನ್ ಕುಡಿಯಲ್ಲ, ಖುಷಿಗೆ ಕುಡಿಯೋದವ್ರು. ಖುಷಿಗೆ ಬಾಟ್ಲ್ ಇಟ್ಕೊಂಡು ಏನೋ ಮಾಡ್ತಿರ್ತಾರ, ಅವಾಗೆಲ್ಲ ಏನ್ ಕಮೆಂಟ್ಸ್ ಬರ್ತಿರುತ್ತೆ? ಕುಡುಕ್ರು ಫ್ಯಾಮಿಲಿ ಅದ್ ಜ್ಯೂಸೇ ಯೂಸ್ ಮಾಡೋದು. ಅವ್ರು ಫಿಕ್ಸ್ ಆಗ್ಬಿಟ್ಟಿರ್ತಾರೆ, ಇವ್ರು ಡೈಲಿ ಕುಡಿತಾರೆ ಅಂತ. ಆ ಬಾಟಲ್ ಹಾಕೊಂಡಿರ್ತೀವಲ್ಲ, ಲೋಟಕ್ ಹಾಕಿರ್ತೀವಲ್ಲ, ಅದನ್ನು ಕುಡಿತಾರೆ ಅನ್ಕೊಂಡಿದ್ದಾರೆ. ಅದ್ ನೋಡಿದ್ರೆ ಹ್ಯಾಪಿ ಫೇಸ್ ಇರುತ್ತೆ ಅಲ್ಲ, ಅದು ನೀಟಾಗಿ ಎಣ್ಣೆ ಅಂದ್ರೆ ತರನೇ ಕಾಣುತ್ತೆ. ಜನ ಹೆಂಗೆ ಗೊತ್ತಾ, ಫಿಲ್ಮ್ ಅಲ್ಲಿ ಆದ್ರೆ ಎಂಟರ್ಟೈನ್ಮೆಂಟ್ ಅಂತ ತಿಳ್ಕೊತಾರೆ, ರೀಲ್ಸ್ ಗಳಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದೀವಿ ಅಂತ ಅನ್ಕೊಳಲ್ಲ. ನಾನು ಯಾವ್ದೋ ಒಂದು ರೀಲ್ ನೋಡಿದೀನಿ, ಸ್ವಾತಿ ಕುಡಿಯೋದ್ನ. ಆಕ್ಚುಲಿ ಅದು ನೋಡಿದವ್ರಿಗೆ ಸ್ವಾತಿ ಹೆಂಗಿತ್ತು ಆ ರೀಲ್ ಕಮೆಂಟ್ ಏನಿತ್ತು? ಸ್ವಾತಿ ಕುಡ್ಕಿ ಕುಡಿತೀಯ ಅಕ್ಕ ನೀನು, ಏನ್ ಈ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಿದ್ದೀರಾ ನೀವು? ಕುಡ್ಕಿ ಅಕ್ಕ ನೀನ್ ಕುಡಿತೀಯ ಅನ್ನೋ ಕೇಳೋದ್ ಒಂಥರ, ಕುಡ್ಕಿ ಏನೇ ನೀನು ಮೂರ್ನು ಬಿಟ್ಟಿದೀಯಾ ಹಂಗೆಲ್ಲ ಕಮೆಂಟ್ ಮಾಡ್ತಾರಲ್ಲ, ಅದು ಬೇಜಾರಾಗತ್ತೆ. ಬಟ್ ಇನ್ನೊಂದ್ಸಲ ನಾನು ಬಿಟ್ಟಾಕ್ತೀನಿ, ಬೇಜಾರಾಗದೆ ಬಿಟ್ಟಾಕಿದೀನಿ. ಈಗ ನಾವು ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾಡಿರ್ತೀವಿ. ಸೊ ಅವರು ಅಂದ್ರೆ ಕೆಲವ್ರು ಇರ್ತಾರೆ ಅಲ್ವಾ, ಮಕ್ಳು ಮೊಬೈಲ್ ನೋಡ್ತಿರ್ತಾರೆ ಅನ್ನೋ ಕನ್ಸಲ್ಲಿ ಹಾಕಿರ್ಬೋದು, ಅದು ತಪ್ಪಲ್ಲ. ಸೊ ಅವ್ರ ಪಾಯಿಂಟ್ ಆಫ್ ವ್ಯೂನು ಇವಾಗ ಅದೇ ತರನೇ ಯೋಚನೆ ಮಾಡೋದು ನಾವು. ನಾನು ದಿನಕ್ಕೊಮ್ಮೆ ಆದ್ರೂ ನನ್ನ ಪಾರ್ಟ್ನರ್ಗೆ ಲವ್ ಯು ಹೇಳ್ತೀನಿ. ಏನಿದೆಲ್ಲ ಹಿಂಗ್ ತೋರಿಸ್ತಾ ಇದ್ದೀರಾ? ನಿಮ್ ಫ್ಯಾಮಿಲಿ ನೋಡಿದ್ರೆ ಎಲ್ಲ ಬರೀ ತಪ್ಪಿಕೊಂಡೆ ತಿರುಗಾಡ್ತೀರಿ ಹಂಗೆ ಅನ್ಸುತ್ತಿರುತ್ತೆ ನಮಗೆ. ಲವ್ ಯು ಅಂತ ಹೇಳಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಏನಿಲ್ಲ ಅಲ್ವಾ. ಸೊ ಅದಕ್ಕೆ ಬೇರೆ ಬೇರೆ ರೀತಿನೂ ಇದೆ. ನಾವು ಅದಕ್ಕೆ ಸ್ಪೆಷಲ್ ಡೇ ಅಂತಾನೆ ಏನಿಲ್ಲ ನಮ್ಮ ಲೈಫಲ್ಲಿ. ನಮ್ಗೆ ಯಾವಾಗ ಸುಮ್ಮನೆ ಬೆಳಗ್ಗೆ ಎದ್ದಾಗ್ಲೇ ಅವ್ರಲ್ಲ ಲವ್ ಯು ಸ್ವಾತಿ ಲವ್ ಯು ಏನಿಲ್ಲ. ನಮ್ ಕೆಲಸದಲ್ಲಿ ನಮ್ ಕೆಲಸದಲ್ಲಿ ನಾವಿರ್ತೀವಿ, ಇವ್ರ ಕೆಲಸದಲ್ಲಿ ಇವ್ರ ಇರ್ತಾರೆ. ಚಿಕ್ಕದಾಗ ಕೇಳ್ಬಿಡ್ತೀನಿ ಅಣ್ಣ, ಹೆಂಗೆ ನಿಮ್ ಲವ್ ಹೆಂಗ್ ತೋರಿಸ್ತೀವಿ ಬರ್ತೀವಿ ನಮಗೆ? ಅದೇ ಇದೆ, ಸಿಟ್ಟಲ್ಲೇ ತೋರಿಸಿರೋದು ಅವ್ರಿಗೆ, ನೆಗಾಡ್ಕಂಡು ಅಂತ ತೋರಿಸಿಲ್ಲ. ಸೋಷಿಯಲ್ ಮೀಡಿಯಾ ನಮ್ಮ ರಿಲೇಶನ್ಶಿಪ್ ಅನ್ನ ಸ್ಟ್ರಾಂಗ್ ಮಾಡಿದೆ. ಹೆಂಗೆ? ಒಬ್ರು ಯಾರಾದ್ರು? ಇಲ್ಲ, ನಾವು ತುಂಬಾ ಸ್ಟ್ರಾಂಗ್ ಆಗಿರ್ತೀವಿ. ಅಂದ್ರೆ ಜಗಳ ಆದ್ರೂ ಬೆಳಗ್ಗೆ ಅಷ್ಟರಲ್ಲಿ ಸೋಷಿಯಲ್ ಮೀಡಿಯಾ ಈಗ ಹೆಂಗೆ ಅಂದ್ರೆ ಜನ ನೋಡಿ ಒಬ್ರಿಗೊಬ್ರು ನಾವ್ ಹಿಂಗ್ ಇರ್ತಿದ್ವಾ ಅಂತಾನೆ ಗೊತ್ತಿರ್ಲಿಲ್ಲ, ಮುಂದೆ ಇರ್ತಿದ್ವೇನೋ. ಬಟ್ ಈಗ್ಲೇ ಹೆಂಗಾಗಿದೆ ಅಂದ್ರೆ ಬಾಂಡಿಂಗ್ ಜಾಸ್ತಿ ಆಗ್ತಿದೆ. ವಿಡಿಯೋಸ್ ಮಾಡ್ತಾ ಜೊತೆಲಿ ಜಾಸ್ತಿ ಮಾಡ್ತಿದೀವಿ, ಒಟ್ಟಿಗೆ ಅಡ್ಗೆ ಮಾಡ್ಕೋತೀವಿ, ಈಗ ಒಬ್ರನ್ನೊಬ್ರು ಬಿಟ್ಟು ಹೋಗ್ಬೇಕು ಅಂತ ಅನ್ಸಲ್ಲ ನಮಗೆ. ಮಾಡ್ಬೇಕಿದ್ರೆ ಜೊತೆಲಿ ಇರ್ಬೇಕು ಅನ್ಸುತ್ತೆ. ಸೋಷಿಯಲ್ ಮೀಡಿಯಾ ಅಂದ್ರೆ ಅಮ್ಮ ವ್ಲಾಗ್ಸ್ ಮಾಡ್ತಾರೆ, ಅವರು ರೀಲ್ಸ್ ಮಾಡ್ತಾರೆ, ಅದರಿಂದ ನೀವೆಲ್ಲ ಒಟ್ಟಿಗೆ ಇದ್ದೀರಿ, ಬಾಂಡಿಂಗ್ ಜಾಸ್ತಿ. ಅದು ನಮ್ಮನ್ನೆಲ್ಲರೂ ಒಟ್ಟಿಗೆ ಸೇರಿಸ್ತಾರೆ. ಆಮೇಲೆ ನಾನು ಯಾವಾಗ್ಲೂ ಅನ್ಕೊಳ್ಳೋದಷ್ಟೇ, ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ. ನನ್ಗೆ ಒಂದ್ ಏಜ್ ಆದಾಗ ಆರಾಮಾಗಿ ನೋಡ್ಕೊಂಡು ಕೂತ್ಕೋಬಹುದು, ನಾನು ಹಿಂಗೆಲ್ಲ ಇದ್ದೆ ನೋಡ್ಕೊಂಡು. ಓಕೆ, ನೆಕ್ಸ್ಟ್ ಕ್ವಶನ್. ನಮ್ಮ ಪಾರ್ಟ್ನರ್ ಇಲ್ಲದೆ ಹೋದ್ರೆ ನಮಗೆ ಕಾಂಟೆಂಟ್ ಮಾಡಕ್ ಬಹಳ ಕಷ್ಟ. ಓಕೆ, ಎಲ್ಲರೂ ಎಸ್ ಇರಲಿ. ಓಕೆ, ಅಂದ್ರೆ ಪಾರ್ಟ್ನರ್ ಇಂಪಾರ್ಟೆಂಟ್. ಕಾಂಟೆಂಟ್ ಒಂದ್ ರೀತಿ ಇಂಪಾರ್ಟೆಂಟ್, ಇಲ್ಲ ಅಂದ್ರೂ ಮಾಡ್ಬೋದು, ಬಟ್ ಅವಳನ್ನ ಬಿಟ್ಟು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ಲ. ಕ್ಯಾಮ್ರಾ ಆಫ್ ಮಾಡಿದ್ಮೇಲೂ ಕೂಡ ನಮ್ಮಲ್ಲಿ ಅನ್ಯೂನ್ಯತೆ ಹಾಗೆ ಇರುತ್ತೆ. ಸೊ ರೀಲ್ಸ್ಗೋಸ್ಕರ ಅಂತ ಏನು ತೋರ್ಪಡಿಕೆ ಏನೂ ಇಲ್ಲ, ನೀವ್ ಹೆಂಗಿದ್ರು ಹಂಗ್ ಮಾಡ್ತೀರಾ. ಅದು ಅತ್ತೆ ಸೊಸೆ ಆಗಿರ್ಬೋದು, ಮಾವ ಸೊಸೆ ಆಗಿರ್ಬೋದು, ಮಗ ಅಪ್ಪ ಅಮ್ಮ. ಸೊ ನಿಮ್ ಡೈಲಿ ರೂಟೀನ್ ಏನಿದೆ ಹೇಗಿದೀವಿ ಹಾಗೆ ಇರುತ್ತೆ. ಅದ್ ಹಂಗಿದ್ರೇನೆ ವಿಡಿಯೋ ಮಾಡಕ್ ಬರೋದು. ಇಲ್ಲ ಹಂಗಿದ್ರೆ ನಿಮ್ಮನ್ನ ಮಿಲಿಯನ್ಸ್ ಗಟ್ಟಲೆ ಜನ ನೋಡೋದು, ಇಷ್ಟಪಡೋದು. ಯಾಕೆ ಸರ್ ನಮ್ಮನ್ನ ಇಷ್ಟಪಡ್ತಾರೆ ಅಂತ ಕೇಳಿದ್ರಲ್ಲ, ಅದೇ ಆನ್ಸರ್ ಬಂತು. ಓಕೆ, ಲಾಸ್ಟ್ ಕ್ವಶನ್, ಲೆಟ್ಸ್ ಗೋ. ಮತ್ತೆ ಇನ್ನೊಂದು ಜನ್ಮ ಅಂತಿದ್ರೆ
ನಂಗೆ ಈ ಪಾರ್ಟ್ನರೇ ಬೇಕು. ಏನು ನೋವು ತೋರಿಸ್ಬೇಕಲ್ಲ. ಸಾಕಪ್ಪ ಸಾಕು. ಹೌದು, ಹೇಳ್ತಾ ಇರ್ತಾರೆ ಒಂದೇ ನಿಮ್ ಸವಾಸ ಅಂತ ಹೇಳ್ತಾ ಇರ್ತಾರೆ. ಅದು ಹೇಳೋದಷ್ಟೇ. ಹೇಳೋದಷ್ಟೇ. ಅದು ಉರುಟ ಆಗ್ಬೇಕು ಅಂತ ಹೇಳದ್ ನಾನು. ಹೌದಾ? ನಾನ್ ನೀವ್ ಹೋಗ್ಬೇಕಂತಿದ್ದೆ. ಏಳೇಳು ಜನ್ಮದಲ್ಲ ಅನ್ಸುತ್ತಾ ರಮೇಶಣ್ಣ? ಅಂದ್ರೆ ಈ ಬದುಕಲ್ಲಿ ನನಗೆ ಭಾರತಿ ಇಲ್ಲದೆ ಹೋಗಿದ್ದಿದ್ರೆ ನಮ್ಗೆ ಏನಾಗ್ಬಿಡ್ತಿದ್ನೋ ಅಂತ ಅನ್ಸಿದ್ಯಾ? ಖಂಡಿತ. ಅವಳು ನಮ್ಮ ಮನೆಗೆ ಬಂದೆ ನಾವು ಇವತ್ತು ಹಿಂಗಿದ್ದೀವಿ ಅಂದ್ರೆ ಅವಳು ನನ್ನ ಮನೆಗೆ ಯಾವತ್ತು ಕಾಲ ಹಾಕಿದ್ಲು ಅವತ್ತೇ ನಮ್ಮ ಅನ್ನದ ಋಣ ನನಗೆ ಸಿಕ್ಕಿದೆ. ನಾವು ಯಾರು ಊಟ ಮಾಡ್ತೀವಿ ನೋಡ್ತಾ ನಿಂತ್ಕೊಳ್ಳಿಲ್ಲ. ಅವಳು ಯಾವತ್ತು ನನ್ನ ಮನೆಗೆ ಕಾಲ ಹಾಕಿದ್ಲು ಅವತ್ತಿಂದ ಇಲ್ಲಿವರೆಗೂ ನಮ್ಗೆ ಅನ್ನದ ಕೊರತೆ ಬಂದಿಲ್ಲ. ಒಂದು ಲೆಸನ್ ನಾನು ನನ್ನ ಮಗನಿಗೆ ಹೇಳಬೇಕು ಅಂತ ಇದ್ದರೆ ಅಪ್ಪ ಏನು ಹೇಳೋದು ಬಯಸ್ತಾರೆ ಮಗನಿಗೆ? ಅದೇ ನಾನು ಏನು ಬೆಳೆದು ಬಂದಿದ್ದೀನಿ ಆ ರೀತಿ ಈ ಥರ ಬಂದಿದ್ದೀನಿ ಅಂತ ಹೇಳ್ತೀನಿ ಅಷ್ಟೇ. ಅವ್ನಿಗೆ ಇನ್ನೇನು ಹೇಳಲ್ಲ. ಹೆಂಡತಿ ನಿಮ್ಮ ಬದುಕಿನ ಅವಿಭಾಜ್ಯ ಅಂಗ ಮತ್ತು ಆಕೆಯ ಭಾಗ ಏನು ಅಂತ ನಿಮ್ಗೆ ಗೊತ್ತು. ಸ್ವಾತಿಗೆ ಏನು ಹೇಳೋದು ಬಯಸ್ತೀರಾ ಸೊಸೈಟಿ? ಸ್ವಾತಿಗೂ ಅದನ್ನೇ ಹೇಳೋದು ನಾನು. ಇನ್ನೇನು ಹೇಳಕ್ಕಿಲ್ಲ ನಾನು ಅವಳಿಗೆ. ಏನ್ ಹೇಳ್ತೀರಾ ಅಂತ ಇನ್ನೇನ್ ಹೇಳೋದಿಲ್ಲ ಅಂದ್ರೆ ನೀವು ಬೆಳೆದು ಬಂದಿದ್ದ ಅವಳೆಲ್ಲಿ ನೋಡಕ್ ಹೋಗಿರ್ತಾಳೆ. ಅಮ್ಮ ಸುಖ ಸಂಸಾರಕ್ಕೆ ಇದು ಗುಟ್ಟು ಏನ್ ಹೇಳ್ತೀರಿ ಹೇಳಿ? ಅದನ್ನೇ ಹೇಳ್ತೀನಿ. ನಾನು ಹೆಂಡತಿ ಹೆಂಗಿದ್ದಾಳಪ್ಪ ಅದೇ ಥರ ಇರೋ, ನೀನು ಸಿಟ್ಟು ಮಾಡ್ಕೋಬೇಡ, ಚೆನ್ನಾಗಿರೋ ಆರಾಮಾಗಿ ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನು ಹೇಳೋದಿಲ್ಲ. ಓಕೆ ಭಾರತೀಯಮ್ಮ, ಈ ವಿಷಯನ ಸ್ವಾತಿ ಚೇಂಜ್ ಮಾಡ್ಕೋಬೇಕು. ಒಂದು ವಿಷಯ, ಅವಳು ತುಂಬಾ ಸಮಾಧಾನವಾಗಿರ್ತಾಳೆ, ಹಾ. ಸ್ವಲ್ಪ ಫಾಸ್ಟ್ ಆಗ್ಬೇಕು. ಸಮಾಧಾನವಾಗಿ ಇರ್ಬಾರ್ದಾ? ಸಮಾಧಾನ ಅಲ್ಲ, ಸ್ವಲ್ಪ ಫಾಸ್ಟ್ ಆಗ್ಬೇಕು ಅಂದ್ರೆ ಕೆಲಸದಲ್ಲಾಗ್ಲಿ ಮಾತು. ಅವರು ಸ್ವಲ್ಪ ನಿಧಾನಕ್ಕೆ ಯಾವುದೇ ಮಾಡೋದಾದ್ರು ಸ್ವಲ್ಪ ತಾಳ್ಮೆಯಿಂದ ಮಾಡ್ತಾರೆ. ಅಷ್ಟೇ. ಇವ್ರು ಏನ್ ಹೇಳ್ತಾ ಇದಾರೆ, ಫಾಸ್ಟ್ ಆಗಿರ್ಬೇಕು ಅಂತ. ಅಂದ್ರೆ ನಾನೊಂದ್ ಸ್ವಲ್ಪ ಬೈತಿರ್ತೀನಲ್ಲ ಅವ್ರಿಗೆ, ಬೈತಿರ್ತಾನಲ್ಲ. ಸ್ವಲ್ಪ ಬೇರೆಯವ್ರು ನೋಡ್ಕೊಳ್ಳಿ ಬುದ್ಧಿ ಅಂದ್ರೆ ಇವಳೊಂದ್ ಸ್ವಲ್ಪ ಸ್ಲೋನೆ. ಅಲ್ಲ ಅಂದ್ರೆ ಯಾವ್ದ್ರಲ್ಲೂ ಅಷ್ಟೇ, ಕೆಲಸ ಮಾಡೋದ್ರಲ್ಲೂ ಊಟ ಮಾಡೋದ್ರಲ್ಲೂ ನಿಧಾನ. ಒಂದ್ ಸ್ವಲ್ಪ ಇನ್ನೋಸೆಂಟ್ ಈ ಹಳ್ಳಿ ಕಡೆ ಹುಡುಗಿರು ಇರ್ತಾರಲ್ಲ ಆತರ. ಇವ್ರು ಸಿಟಿನಲ್ಲಿ ಇದಲ್ಲ ಅಷ್ಟೇ, ಬಟ್ ಅಲ್ಲಿ ತರ ಹುಡುಗಿರು ಇರ್ತಾರಲ್ಲ ಆತರ. ಅಂದ್ರೆ ಇವಾಗ ಆಚಿನ ಜಗತ್ತಿಗೆ ನಾವು ಅಡಾಪ್ಟ್ ಆಗ್ತಾ ಹೋಗ್ತಿರ್ಬೇಕು, ಅವಾಗ್ಲೇ ನಾವೇನೋ ಲೈಫ್ ಲೀಡ್ ಮಾಡ್ಬೋದು. ಅದನ್ನೇ ಹೇಳ್ತಿರ್ತೀನಲ್ಲ, ಅದಕ್ಕೆ ಹೇಳ್ತಿದಾರೆ ಅವರು. ಓಕೆ, ಮಗನೇ ಚೇಂಜ್ ಮಾಡ್ಕೋಬೇಕು ನೀನು. ಸ್ಕೋಪ ಕಮ್ಮಿ ಮಾಡ್ಕೊಂತ ಅದೇ ಅವ್ನ ಸಿಟ್ಟು ಕಡಿಮೆ ಮಾಡ್ಕೊಳಪ್ಪ ಅಂತ ಹೇಳ್ತೀವಿ ಮಾಡ್ಕೊಂತಾನೆ. ಅಷ್ಟೇ, ಇನ್ನೇನಿಲ್ಲ. ಅದನ್ನೇ ಹೇಳ್ತೀನಿ, ಸಿಟ್ಟು ಕಡಿಮೆ ಮಾಡ್ಕೊ. ಇದು ಒಂದ್ ದಿವಸದ್ದಲ್ಲ, ಇದು ದಿನ ಬೆಳಕರ ನಮ್ಮನೆ ಇರ್ತದೆ. ಎಲ್ಲ ಹೆಲ್ತ್ ಆರೋಗ್ಯ ಎಲ್ಲ ನೋಡ್ಕೋಬೇಕಲ್ಲ, ಒಂದ್ ದಿವಸದಲ್ವಲ್ಲ, ಯಾವತ್ತು ಕೋಪ ಮಾಡ್ಕೊಂಡು ಇದು ಮಾಡ್ಕೊಳ್ಳ. ಯಾರು ಉದಾರ ಮನೋಭಾವ ಖರ್ಚು ಮಾಡೋರು ಯಾರು ತುಂಬಾ ನಮ್ಮ ಜನದಲ್ಲಿ? ನಾನೇ ಇವ್ರೇ ಜಾಸ್ತಿ ಮಾಡೋದು. ಅದು ಗುಡ್ ಆಗಿರುತ್ತೋ ಅಥವಾ ಏನೇನಿಗೂ ಖರ್ಚು ಮಾಡ್ತಾರೆ? ಏನೇನಕ್ಕೋ ಮಾಡಲ್ಲ. ಅನಿವಾರ್ಯವಾಗಿ ಯಾರು ಮಾಡಲ್ಲ. ಏನಕ್ಕೆ ಬೇಕು ಅದಕ್ಕೆ ಈಗ ಮಾಡ್ತೀನಿ. ಬೇಕು ಅಂದ್ರೆ ಅದನ್ನ ತಗೊಬಂದ್ಬಿಡು. ಯಾರು ಜಿಪುಂಡ್ರು? ನನ್ ಮಗನೇ ಜಿಪುಣ. ನಾನೇ ಜಿಪ್ನ. ಇಲ್ಲ ಅವ್ರ ಜಪ್ನರಲ್ಲ. ನಾನೇ ಅಂದ್ರೆ ನಮ್ ತರ ಅಂದ್ರೆ ಅಳದು ತೂಗಿ 10 ಸರಿ ಯೋಚನೆ ಮಾಡಿ ಇವ್ರು ಆ ತರದ್ರಲ್ಲಿ ಇವ್ರು ಇದೆಲ್ಲ ಏನಕ್ಕೆ ಬೇಕು, ಇದ್ಯಾಕೆ ತರ್ತೀರಾ, ಇದ್ಯಾಕೆ ಮಾಡ್ತೀರಾ ಅಂತ ಹೇಳೋರು ಇವ್ರು. ಬೇಕಿಲ್ದಿರ ತಂದ. ಬೇಕಿಲ್ದೇ ಇರತ್ತಂದಾಗ ಹೇಳ್ತೀನಿ. ಸುಖವಾಗಿರ್ಬೇಕು ಅಂದ್ರೆ ಏನ್ ಬೇಕು ರಮೇಶನ? ಅದೇ ಸಂತೋಷ ಖುಷಿ ಬೇಕು ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ನೆಮ್ಮದಿ ಎಲ್ಲಿ ಸಿಗತ್ತೆ, ಹೆಂಗ್ ಸಿಗತ್ತೆ? ನಾವು ತರ್ಕೋಬೇಕು, ನಾವು ಮಾಡ್ಕೋಬೇಕು. ಹೇಗ್ ಮಾಡ್ಕೊಳ್ಳೋದು? ಅದೇ ಸಮಾಧಾನವಾಗಿರ್ಬೇಕು, ಖುಷಿಯಾಗಿರ್ಬೇಕು. ಹಂಗಾದ್ರೆ ಸ್ವಾತಿ ರೈಟ್. ಅಷ್ಟು ಸಮಾಧಾನ. ಇವಳಂತೂ ಜಾಸ್ತಿ ಏನ್ ಟೆನ್ಷನ್ ತಗೊಳಲ್ಲ. ಒಂದ್ ನೆಗೆಟಿವ್ ಕಮೆಂಟಿಗೆ ಏನ್ ತಲೆ ಕೆಡ್ಸ್ಕೊಳಲ್ಲ. ಅವಳ್ದಾಯ್ತು ಅವ್ರ ಗುರು ಕೆಲಸ ಕರೆಕ್ಟ್ ಆಗಿದಾರೆ. ಗುರು ನಿಮ್ ಕರೆಕ್ಟ್ ಆಗಿದಾರೆ. ಹೌದು, ನನಗೆ ಸಮಾಧಾನ ಮಾಡ್ತಿರ್ತಾಳೆ. ಇವರು ಎಕ್ಸಾಂಪಲ್ ಹೇಳ್ತೀನಿ, ನಿನ್ನೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ಇನ್ನೊಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ನೆಗೆಟಿವ್ ಕಮೆಂಟ್ ಹಾಕಿದ್ರೆ ತುಂಬಾ ಹರ್ಟ್ ಆಗುತ್ತೆ. ನಿನ್ನೆ ಯಾರೋ ಒಬ್ರು ಹಂಗ್ ಮಾಡಿದ್ದಾರೆ. ಸೊ ಇವರು ಎಷ್ಟು ತಗೊಂಡ್ರು ಅಂದ್ರೆ ಫುಲ್ ಫೀಲು ಡಿಪ್ರೆಷನ್ ತರ. ಅದೇನಂದ್ರೆ ನಂಗೆ ಏನ್ ಅನಿಸ್ತು ಅಂದ್ರೆ ಅವರೇ ಸರಿಯಾಗಿಲ್ಲ. ಯಾವ್ದೋ ಕಿಡ್ನಿ ಸ್ಟೋನ್ ಡಾಕ್ಟರ್ದಿಲ್ಲ, ಯಾವ್ದೋ ಪ್ರಮೋಷನ್ ಮಾಡ್ಬಿಟ್ಟಿದ್ದಾರೆ. ನಾ ಆ ಥರ ಕೆಲಸ ಏನು ಮಾಡಿರ್ಲಿಲ್ಲ ಕಂಟೆಂಟ್ ಅಲ್ಲಿ. ಏನಾದ್ರು ತಪ್ಪಾಗಿದ್ರೆ ನೀವು ನನಗೆ ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಆಗಿ ಪರ್ಸನಲ್ ಆಗಿ ಮೆಸೇಜ್ ಹಾಕಿದ್ರೆ ನಾನು ಏನೋ ಡಿಲೀಟ್ ಮಾಡ್ತೀನಿ. ಓಕೆ, ಏನೋ ತಪ್ಪು ಮೆಸೇಜ್ ಹೋಗ್ತಿರ್ಬೋದು, ಏನಕ್ಕೆ ಅದನ್ನ ಇಟ್ಕೊಂಡ್ರೆ ನಂಗೇನು ಇದಿಲ್ಲ. ನೀವು ಹೇಳ್ತಿದ್ದೀರಾ, ಓಕೆ ತಗೊಂಡು ಡಿಲೀಟ್ ಮಾಡ್ತಿದ್ದೆ. ಅವ್ರು ಯಾವ್ದಾವ್ದು ಪ್ರಮೋಷನ್, ಸಮಾಜಕ್ಕೆ ಒಳ್ಳೆ ಆಗೋ ಪ್ರಮೋಷನೇ ಮಾಡಿಲ್ಲ, ದುಡ್ಡು ಕೊಡ್ತಾರೆ ಅಂತ. ಅವ್ರು ಬಂದ್ಬಿಟ್ಟು ಈ ತರ ಹೇಳ್ತಿದಾರಲ್ಲ ಅಂತ ಅದೊಂದು ಫುಲ್ ಪೇಜ್ ರಾತ್ರಿ, ಅದು 11 ಗಂಟೆ ರಾತ್ರಿಲಿ. ಅದಕ್ಕೆ ನಾನು ಬೈದೆ ಅಲ್ಲೇ, ಡಿಲೀಟ್ ಮಾಡಿ, ಡಿಲೀಟ್ ಬಟನ್ ಇದೆ ಅದಕ್ಕೆ ಅಂತಾನೆ. ಕೊಳ್ಚೆಗೆಲ್ಲ ಕಲ್ಲಾಕಕ್ಕೆ ಹೋಗ್ಬಾರ್ದು, ಡಿಲೀಟ್ ಮಾಡಿ ಸುಮ್ಮನೆ ಮಲ್ಕೊಳ್ಳಿ ಫಸ್ಟ್ ಒಂದೇ. ಆದ್ರೂ ಇಲ್ಲ ಬೇಜಾರ್. ಅಂದ್ರೆ ಇವಾಗ ಒಂದ್ ವಿಡಿಯೋ ಮಾಡಕ್ ಅಷ್ಟು ಎಫರ್ಟ್ ಹಾಕಿರ್ತೀವಿ.
ಏನೋ ತಪ್ಪಾಗಿದ್ರೆ ಪರ್ಸನಲ್ ಆಗಿ ಬಂದು ಹೇಳೋದು ಒಂಥರ, ನೀನು ಇವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸ್ಕೊಂಡಿರ್ತೀರ, ಬಂದು ಕಮೆಂಟ್ ಒಂಥರ ಹಾಕ್ಬಿಟ್ರೆ ಅದು ಚೆನ್ನಾಗಿ ಅನ್ಸಲ್ಲ. ಯಾಕಂದ್ರೆ ನಿನಗೂ ಗೊತ್ತಿರುತ್ತೆ ವಿಡಿಯೋ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ. ನೀನು ಅಂಥದ್ರಲ್ಲೂ ಬಂದು ಆಗ್ತಿದ್ಯಾ ಅಂದರೆ ನನಗೆ ನನ್ನ ಮೇಲೆ ಪರ್ಸನಲ್ ಆಗಿ ಏನಾದ್ರು ಇರಬೇಕು, ಇಲ್ಲಾಂದ್ರೆ ನೀನು ಅಷ್ಟೊಂದು ಒಳ್ಳೆ ಕೆಲಸ ಮಾಡ್ತಿರ್ಬೇಕು. ಏನಾದ್ರು ನಾವು ತಗೊಂಡಿದ್ದನ್ನ ಅಥವಾ ಇನ್ನೊಂದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ತಪ್ಪ ಅಲ್ಲ, ಅದೇ ನಾನು ಹೇಳ್ತಿರೋದು. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಅವ್ಳು ಏನಾದ್ರು ಪಾಸ್ಟಲ್ಲಿ ಹೆಂಗಾರು ಇರಲಿ, ನಿಮಗೇನು ಗೊತ್ತಿಲ್ದಲೆ ಕೆಟ್ಟಾಗೆಲ್ಲ ಹಾಕಕ್ಕೆ ಹೋಗ್ಬಾರ್ದು. ಆಯಿತು ಸೋಷಿಯಲ್ ಮೀಡಿಯಾದಲ್ಲೇ ದುಡ್ಡು ಮಾಡಿದ್ರು, ಓಕೆ ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಮಾಡಿದ ಅದು ಬೇರೆ. ಅವನ ಜೊತೆ ಹೋಗಿದ್ದ, ಇವನ ಜೊತೆ ಹೋಗಿದ್ದ, ಹಿಂಗೆ ತೋರಿಸೋದ್ರೆ ಹಿಂಗೆ ಅಂದರೆ ನಿಮಗೆ ಗೊತ್ತಿದ್ರೆ ಹಾಕಿ, ಗೊತ್ತಿಲ್ಲ ಅಂದರೆ ಹಾಕಕ್ಕೆ ಹೋಗ್ಬೇಡಿ. ನಾನು ನಾರ್ಮಲಾಗಿ ಹೇಳ್ತಾ ಇರೋದು, ಎಲ್ಲರ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಿದ್ದೇ ಇರುತ್ತೆ. ಯಾವುದೇ ತೊಗೊಂಡ್ರು, ಎಷ್ಟು ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ತೊಗೊಂಡ್ರು ಕೂಡ ಈ ಥರ ಬರ್ತಿರುತ್ತೆ. ಬಟ್ ಆ ಥರ ಹಾಕಕ್ಕೆ ಹೋಗ್ಬೇಡಿ. ಒಬ್ರು ಮನಸ್ಸು ನೋವು ಮಾಡಿ ನಿಮ್ಗೇನು ಸಿಗುತ್ತೆ, ಏನು ಆ ಟೈಮಿಗೆ ಖುಷಿ ಸಿಗ್ಬೋದೇನೋ, ಬಟ್ ಅದು ಬೇಜಾರು ಆಗುತ್ತೆ. ನಮ್ಮ ಕಾರಿಂದ ನಂಗೆ ಆಗ್ತಾಗ ನನಗೆ ತುಂಬ ಬೇಜಾರಾಯ್ತು. ನಮ್ದೇನೋ ಪರವಾಗಿಲ್ಲ ಪಾಪ, ಅದನ್ನ ನೋಡಿದಾಗ ಸೋಷಿಯಲ್ ಆಗಲಿ ಈಗ ಅದೇ ನಾವು ಲೋನ್ ಮಾಡ್ಕೊಂಡು ತಗೊಂಡು ಅಷ್ಟು ತಗೋಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು. ಬೇಜಾರಾಗುತ್ತೆ. ಒಟ್ಟಲ್ಲಿ ಜನ ಇನ್ನೊಬ್ರು ಏಳಿಗೆ ಸಹಿಸಲ್ಲ ಅಲ್ವಾ? ಅಲ್ಲ ಇಲ್ಲ ಏನು ಸರ್, ವೆಲ್ ವಿಷರ್ಸು ಇರ್ತಾರೆ, ಬಟ್ ನೆಗೆಟಿವ್ ಮಾಡೋರು ಇರ್ತಾರಲ್ಲ, ಹರ್ಟ್ ಆಗುತ್ತೆ. ಒಂದೊಂದು ಪದಗಳು ಎಷ್ಟು ನಿಜ ನನಗೆ ಅವ್ರು ಗ್ರೇಟ್ ಅನ್ನಿಸ್ಬಿಡ್ತು ಒಂದೊಂದ್ಸಲ. ಆ ಕಮೆಂಟ್ ನೋಡ್ಬಿಟ್ಟು ಇನ್ನೂ ಅಷ್ಟು ಪಾಸಿಟಿವ್ ಆಗಿದ್ದಾರೆ, ಗ್ರೇಟ್. ಜನ ಅದರಿಂದ ಪಾಯಿಂಟ್ ತಗೋಬೇಕು, ಆ ಥರ ತಗೋಬೇಕು. ಅವನ್ ತಲೆನೇ ಕೆಡಿಸ್ಕೊಳ್ಳಲ್ಲ. ಬಟ್ ನೀವುಗಳು ಕೆಳಗಾಗ್ತೀರಾ. ಆ ಕಮೆಂಟ್ ಏನೋ ನೀವು ಏನದು ಫೇಕ್ ಅಕೌಂಟಿಂದ ಬಂದು ಹಾಕ್ತಿರೋ, ಇಲ್ಲ ನಿಮ್ಮ ಅಕೌಂಟಿಂದ ಬಂದು ಹಾಕ್ತಿರೋ, ನೀವುಗಳೇ ನಿಮ್ಮ ಕಮೆಂಟ್ ನೋಡ್ಕೊಬಿಟ್ರೆ ನೀವೇ ಕೆಳಗೆ ಹೋಗ್ಬಿಡ್ತೀರಾ. ಯಾವುದೋ ಒಂದು ಕೆಲಸ ನಾವು ಒಟ್ಟಿಗೆ ಮಾಡಬೇಕು ಅನ್ಕೊಂಡಿದೀವಿ, ಇದುವರೆಗೂ ಆಗಿಲ್ಲ. ಅಂಥದ್ದೇನಿಲ್ಲ, ಎಲ್ಲೋ ಹೋಗ್ಬೇಕು, ಇದುವರೆಗೂ ಆಗಿಲ್ಲ. ನಾವು ಇದಕ್ಕೇನೆ ರಾರಿಗೆ ಇದಕ್ಕೆ ಮಂತ್ರಾಲಯಕ್ಕೆ ಹೋಗ್ಬೇಕು ನಾಲ್ಕು ಅಂತ ಜನ ಹೋಗ್ಬೇಕು, ಕಾಲ ಕೂಡ ಬಂದಿಲ್ಲ. ಇವ್ರಿಬ್ರು ಹೋಗಿದ್ದಾರೆ, ಅವ್ರೇನು ಹೋಗಿದ್ದಾರೆ, ನೀವ್ರು ಹೋಗಿಲ್ಲ. ಹೋಗಿಲ್ಲ. ಕೂಡ ಬಂದಿ, ಅದು ಯಾವಾಗ ಕರೆಸ್ಕೊತಾರೋ ನೋಡೋಣ. ಅವ್ರಿಗೆ ಕಳಿಸ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಎಲ್ಲೆಲ್ಲೋ ಓಡಾಡಿದೀರ ಇಬ್ರು, ಗೊತ್ತಿಲ್ಲ. ಆಗಿಲ್ಲ. ಅವ್ರಿಗೆ ಅರ್ಸ್ಕೋಬೇಕಲ್ಲ. ಅಂದ್ರೆ ಅದಕ್ಕೆ ಹೇಳ್ತಾರಲ್ಲ ಎಲ್ಲ, ಅದು ಅವ್ರಾಗ ಅವರೇ ಕರೆಸ್ಕೋಬೇಕು ಅಂತ. ನಾವ್ ಎಷ್ಟೋ ಸಲ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಆಗಿದೆ, ಹೋಗಕ್ಕಾಗಿಲ್ಲ. ಅಂದ್ರೆ ಇವಾಗ ಸ್ವಲ್ಪ ಬಿಸಿ ಸ್ಕೆಡ್ಯೂಲ್ ಆಗಿದೆ, ಆದ್ರೂ ಇಲ್ಲ, ಸದ್ಯದಲ್ಲಿ ಹೋಗ್ಬೋದು. ಸದ್ಯದಲ್ಲಿ ಹೋಗ್ಲೇಬೇಕು ಅಂತ ನಿಂತ್ಕೊಂಡು ಹೋಗ್ತೀವಿ ಈ ಸಲ. ರಾಯರಿದ್ದಾರೆ. ಈ ನಗು ಹೀಗೆ ಇರಲಿ. ಸೊ ಚೆನ್ನಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಹೀಗೆ ನಿಮ್ಮ ಕುಟುಂಬ ಚೆನ್ನಾಗಿ ಇನ್ನಷ್ಟು ನಮ್ಮನ್ನು ಎಂಟರ್ಟೈನ್ ಮಾಡಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಅಂಡ್ ತಾರೇಶನ್ ಸ್ವಾತಿ, ನಿಮ್ಗೇನು ಹೇಳಬೇಕಾಗಿಲ್ಲ. ನಮಗೆ ಖುಷಿ. ಮೋಸ್ಟ್ ಲೈಕಬಲ್ ಕಪಲ್ ಥ್ಯಾಂಕ್ ಯು. ನಮ್ಮ ಕನ್ನಡದಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ. ಅದೇ ನಾನು ಯಾವಾಗಲೂ ಹೇಳೋಂಗೆ, ನಾವು ವಿಡಿಯೋ ಮಾಡೋದ್ರಿಂದ ನಾವು ಗುರ್ತಿಸ್ಕೊಂಡಿದ್ದೀವಿ ಕಪಲ್ ಥರ. ಸೊ ನಮ್ಮನ್ನು ಇನ್ಸ್ಪಿರೇಷನ್ ಆಗು ಕೂಡ ತೊಗೊಂಡಿರ್ತಾರೆ. ನಮ್ಮ ಥರ ಸುಮಾರು ಜನ ಇರ್ತಾರೆ. ನಾನು ಯಾವಾಗಲೂ ಹೇಳೋದಷ್ಟೇ, ಈಗಿನ ಟೈಮಲ್ಲಿ ಇಬ್ಬರು ಕೆಲ್ಸಕ್ಕೆ ಹೋಗ್ತಿರ್ತೀರ, ಒಬ್ರಿಗೊಬ್ರು ಮನೆ ಕೆಲಸದಲ್ಲಾರು ಆಗಲಿ, ಯಾರು ಏನು ಸಾವಿರ ಮಾತಾಡ್ಕೊಳ್ಳಿ, ನೀವಿಬ್ರು ಚೆನ್ನಾಗಿರಿ, ನೀವಿಬ್ರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿರಿ. ಅಂದರೆ ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಅವೆಲ್ಲ ಪಾರ್ಟ್ ಆಫ್ ಲೈಫ್ ಈಗಿನ ಜನ್ರೇಷನಲ್ಲಿ. ನಾನು ಹೇಳ್ಬೇಕು ಅನ್ಕೊಂಡಾಗೆಲ್ಲ ಅವ್ರು ಹೇಳಾಯ್ತು. ನನ್ನ ಟ್ರಾನ್ಸ್ಪರೆನ್ಸಿ ಅದೇ ಮಾಮ ಅವ್ರು ಹೇಳಿದ್ರು, ನಾನೇ ಅದೇ ನನ್ನ ಮನ್ಸಲ್ಲಿ ಏನಿರುತ್ತೆ ಅದ್ ನೀವು ನೀಟಾಗಿ ಓದ್ತಾರೆ. ನಾನೇನು ಹೇಳ್ಕೋಬೇಕು ಅನ್ನೋದಿಲ್ಲ, ಎಲ್ಲ ಅವರಿಗೆ ಗೊತ್ತಿರತ್ತೆ. ಓಕೆ, ನಾನು 2 ಪ್ರಶ್ನೆ ಕೊನೆಗೆ ಸ್ವಾತಿಯಿಂದ ಮುಗಿಸ್ತೀನಿ. ನಾನು ಒಬ್ಬ ಹೆಂಡತಿ ಸಂಸಾರ ಖುಷಿ ಇಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಅವಳಿಗೆ ತಾಳ್ಮೆ ಇರಬೇಕು. ತಾಳ್ಮೆ ಇರಬೇಕು. ಗಂಡನ ಸಿಚುವೇಶನ್ ಅರ್ಥ ಮಾಡ್ಕೋಬೇಕು. ಗಂಡ ಯಾವ ಥರ ಇದ್ದಾನೆ, ಅವ್ನು ಸಿಟ್ಟಲ್ಲಿದ್ದಾನೋ ಏನು, ಅದನ್ನೊಂದು ಸ್ವಲ್ಪ ಅವಳಿಗೆ ಅರ್ಥ ಮಾಡ್ಕೊಳ್ಳೋಂಥ ಮನಸ್ಥಿತಿ ಇರಬೇಕು ಫಸ್ಟು. ಅದು ಒಂದಿದ್ರೆ ಸರ್ ನಿಜವಾಗ್ಲೂ ಜೀವನ ಚೆನ್ನಾಗಿ ಸಾಕೊಂಡು ಹೋಗುತ್ತೆ. ಓಕೆ, ಸೆಕೆಂಡ್, ಒಬ್ಬ ಸೊಸೆಯಾಗಿ ಅತ್ತೆ ಮನೇಲಿ ಖುಷಿ ವಾತಾವರಣ ಇಡೋಕೆ ಏನು ಮಾಡಬೇಕು? ಸೊಸೆ ಅನ್ಕೋಬಾರ್ದು, ಮಗಳು ಅನ್ಕೋಬೇಕು. ತನ್ನನ್ನು ತಾನು ಮನೆ ಮಗಳಾಗಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಯಾವುದೇ ಬಿರುಕು ಬರಲ್ಲ. ನಿಮ್ಮಿಬ್ಬರ ಮಾತು ಕೇಳಿಸ್ಕೊಂಡ್ಮೇಲೆ ನಿಮ್ಮ ಅಪ್ಪ ಅಮ್ಮ ತುಂಬಾ ಪ್ರೌಡ್ ಫೀಲ್ ಮಾಡ್ತಿರ್ತಾರೆ. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಲೈಫ್. ಕಡಲ ಬರ್ತೀವ, ಕಡಲ ಹಂಗೆ ಅದು. ಸೊ ಸಾರ್ಥಕ ಬದುಕು ಅಂತ. ಅಣ್ಣ, ನೀವು ಅಣ್ಣವ್ರು ಫ್ಯಾನ್ ಆಗಿರೋದ್ರಿಂದ ನೀವು 4 ಜನ, ನಾನು ದನಿ ಆಗ್ತೀರಿ, ಒಂದೊಳ್ಳೆ ಹಾಡು ಹೇಳೋಣ ಅಂತ. ಯಾವ ಹಾಡು ಹೇಳೋಣ? ಪ್ರೀತಿನೇ ಆದ್ಯಾರು ತಂದ ಆಸ್ತಿ ನಮ್ಮ ಪಾಲಿಗೆ. ರಿಪೀಟ್. ಪ್ರೀತಿನೇ ಆದ್ಯಾರು ತಂದ ಆಸ್ತಿ ನಿಮ್ಮ ಪಾಲಿಗೆ, ಹಸಿವಿನಲ್ಲೂ ಹಬ್ಬಾನೇ ದಿನವೂ ನಿತ್ಯ ಗಾದಿನೇ ನಮ್ಮ ನಿಮ್ಮ ಪಾಲಿಗೆ.
ಪ್ರೀತಿನೇ ಯಾರು ತಂದ ಆಸೆ ಪಾಲಿಗೆ. ಗಾಯಕಿಯಾಗಿದ್ದಾರೆ, ನಾಚಿಕೊಳ್ಳೋ ಗಾಯಕಿ. ಥ್ಯಾಂಕ್ ಯು, ಥ್ಯಾಂಕ್ ಇಟ್ ಯು ವಾಸ್ ವಂಡರ್ಫುಲ್. ನಮ್ಮನ್ನ ಖುಷಿ ಪಡಿಸಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಈ ತರದೊಂದು ಫ್ಯಾಮಿಲಿ ತುಂಬಾ ಜನರಿಗೆ ಇನ್ಸ್ಪೈರ್ ಆಗ್ತಿರೋದ್ರಿಂದ ಅವ್ರು ಬರೀ ನಮಗೆ ತೆರೆ ಮೇಲೆ ಹೀಗೆ ಕಾಣಿಸ್ತಾರೆ ನಿಜ, ಆದ್ರೆ ತೆರೆ ಹಿಂದೆ ಅವ್ರು ಏನೇನ್ ಗೋಂತ್ರು ಏನೇನ್ ಸಿಚುವೇಶನ್ ಎದುರಿಸ್ತಿರ್ತಾರೆ ಅನ್ನುವಂಥ ರಿಯಾಲಿಟಿ ಇದೆಯಲ್ಲ, ಇದ್ದಂಗೆ ನಮ್ಮ ಚಾನಲ್ ಸಬ್ ಕ್ಯಾಪ್ಷನ್ ಅದನ್ನ ಹೇಳೋ ಪ್ರಯತ್ನ ಈ ಶೋ ಆಗಿತ್ತು. ಇದು ಹಾಸನದ ತಾರೇಶ್, ಸ್ವಾತಿ ಮತ್ತು ನಮ್ಮ ಯಂಗ್ ಅಂಡ್ ಎನರ್ಜೆಟಿಕ್ ರಮೇಶ್ ಅಣ್ಣ ಮತ್ತು ಅವರ ಮಡದಿ ಭಾರತಿ. ನಂಗೆ ಅದಕ್ಕೆ ಅವ್ರು ತುಂಬಾ ಇಷ್ಟ ಆಗಿತ್ತು. ಸೊ ಈ ಫ್ಯಾಮಿಲಿಗೆ ಒಳ್ಳೇದಾಗ್ಲಿ ಅಂತ ಒಂದು ಮನಸ್ಪೂರ್ವಕವಾಗಿ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹರಿಕತೆ ಪಾಡ್ಕಾಸ್ಟ್ ಶೋನ ಅತಿಥಿಗಳು ಹಾಸನದ ನಾನು ಇಷ್ಟಪಡುವಂತ ಕಪಲ್ಸ್, ಅವರಿಗೆ ಒಂದು ಪ್ರೀತಿಯ ಗೌರವ. ಒತ್ಸರಿ ಕೊಟ್ಟಾಗ ಇಷ್ಟಪಟ್ಟಿದ್ರು, ಹಾಗಾಗಿ ಮತ್ತೆ ನಮ್ಮ ಕೇಕ್ವಾಲಾದವರು, ತಾಜಾ ಮಿಠಾಯಿ ಅವರು ಅದ್ಭುತವಾಗಿ ಮತ್ತೆ ತಿಂಡಿ ತಿನಿಸುಗಳನ್ನ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಇಬ್ಬರಿಗೂ ಕೊಡ್ತಾ ಇದ್ದೀವಿ. ಮೊದಲಿಗೆ ನಮ್ಮ ಹಿರಿಯಣ್ಣ, ಸೀನಿಯರ್ ಸಿಟಿಸನ್ ಅಂತ ಯಾವ ಆಂಗಲ್ ಅಲ್ಲೂ ಕಾಣಿಸ್ತೀವಿ, ರಮೇಶ್ ಅಣ್ಣ ಮತ್ತು ಭಾರತಿ ದಂಪತಿಗಳಿಗೆ ಥ್ಯಾಂಕ್ ಯು. ನಮ್ಮೆಲ್ಲ ಕನ್ನಡಿಗರ ಇಷ್ಟದ ದಂಪತಿಗಳು ಅಂದ್ರೆ ಅದು ತಾರೇಶ್ ಮತ್ತು ಸ್ವಾತಿ. ಆ ದಂಪತಿಗಳಿಗೆ ಮಗದೊಮ್ಮೆ ಪ್ರೀತಿಯಿಂದ ನಮ್ಮ ಕೇಕ್ವಾಲಾ, ತಾಜಾ ಮಿಠಾಯಿ ಕಡೆಯಿಂದ ಅವ್ರು ಇಷ್ಟಪಟ್ಟಿರೋದೇ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಇದ್ದೀನಿ ಅನಿಸ್ತು. ಥ್ಯಾಂಕ್ ಯು. ನೀವು ನೋಡಿದ್ದಕ್ಕೆ ನಿಮ್ಗೆ ಏನು ಅನಿಸ್ತು? ನಮ್ಮ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ಎಪಿಸೋಡ್ ಪಾಡ್ಕಾಸ್ಟ್ ಶೋನಲ್ಲಿ ನಾನು ಭೇಟಿ ಮಾಡ್ತೀನಿ. ಇದು ಹರಿಕತೆ. ನಾನು ಹರೀಶ್ ನಾಗರಾಜು ಆನ್ ನ್ಯೂಸೋ. ನಮಸ್ಕಾರ.